Order to Jai Konga Sheta. 1, 2, 1, start. Battle of attention. General salute. Salute. Somay mo sa goalie. 1, 2, 1, start.
ರಾಜ್ಯ, ರಾಷ್ಟ್ರ ಮಟ್ಟಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ನಮ್ಮ ಈ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಇದು ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ಎನಿಸುತ್ತದೆ. ಇನ್ನು 25 ವರ್ಷಗಳ ನಿರಂತರ ಸೇವೆ ನೀಡಿ ಪೌಲ್ ಸಲ್ಡಾನ ಹಾಗೂ ಅತಿಥಿಗಳಾಗಿ ವಂದನೀಯ ಫಾದರ್ ಸ್ಟ್ಯಾನಿತಾ ಅವರು, ಧರ್ಮಗುರುಗಳು, ಮೌಂಟ್ ರೋಸರಿ ಚರ್ಚ್ ಕುಂದಾಪುರ. ವಂದನೀಯ ಫಾದರ್ ಆಲ್ಫ್ರೆಡ್ ಚೇಪಿಂಟೋ, ಪ್ರಧಾನ ಧರ್ಮಗುರುಗಳು, ರೊಸಾರಿಯೋ ಕೆಥೆಡ್ರಲ್ ಮಂಗಳೂರು. ವಂದನೀಯ ಫಾದರ್ ವಿನ್ಸೆಂಟ್ ಫ್ರಾನ್ಸಿಸ್ ಮೊಂಟೇರೋ, ಪ್ರಧಾನ ಧರ್ಮಗುರುಗಳು, ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಬೆಂದೂರು. ವಂದನೀಯ ಫಾದರ್ ಒಸ್ವಾಲ್ಡ್ ಮೊಂಟೇರೋ, ವಲಯ ಧರ್ಮಗುರುಗಳು, ಕಿರೆಂ. ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವೋ, ಮಾಜಿ ಲಯನ್ ಜಿಲ್ಲಾ ಗವರ್ನರ್. ಸಿಸ್ಟರ್ ಸಿಸಿಲಿಯಾ ಬಿಎಸ್, ಪ್ರೊವಿನ್ಷಿಯಲ್ ಸುಪೀರಿಯರ್, ಬೆತನಿ ಸಂಸ್ಥೆ ಮಂಗಳೂರು. ಶ್ರೀ ಸಾಯಿ ಚೌಟ, ಮುಖ್ಯಾಧಿಕಾರಿ, ಕಿನ್ನಿಗೋಳಿ ಪಟ್ಟಣ ಪಂಚಾಯತ್. ಶ್ರೀಮತಿ ಶೈಲಾ ಸಿಕ್ವೇರಾ, ಉಪಾಧ್ಯಕ್ಷರು, ಚರ್ಚ್ ಪಾಲನಾ ಮಂಡಳಿ ಕಿನ್ನಿಗೋಳಿ. ಶ್ರೀ ವಿನ್ಸೆಂಟ್ ಮತಾಯಸ್, ಕಾರ್ಯದರ್ಶಿ, ಚರ್ಚ್ ಪಾಲನಾ ಮಂಡಳಿ ಕಿನ್ನಿಗೋಳಿ. ಇವರೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವರೆಲ್ಲರೂ ವೇದಿಕೆ ಮುಂಭಾಗದಲ್ಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ.
ಪ್ರತಿಯೊಂದು ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲು ಭಗವಂತನ ಅನುಗ್ರಹ ಮುಖ್ಯ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆಯ ಮೂಲಕ ಭಗವಂತನ ಕೃಪಾವರಗಳನ್ನು ಕೋರುತ್ತಾರೆ. ವಿನಂತಿ. ದೇವರ ಕೃಪೆಯನ್ನು ಕೋರಿದ ಮಕ್ಕಳಿಗೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅಧ್ಯಕ್ಷರು, ಅತಿಥಿ, ಅಭ್ಯಾಗತರನ್ನು ನೃತ್ಯದ ಮೂಲಕ ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಮುದ್ದು ಮಕ್ಕಳು.
ಸ್ವಾಗತ 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 ನಿಮಗೆ ಸ್ವಾಗತ ಹಾರ್ದಿಕ ಸ್ವಾಗತ ಕರವ ಮುಗಿಯುತ್ತ ಸುಸ್ವಾಗತ 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 ಸುಸ್ವಾಗತ. ಸರ್ವರನ್ನು ನೃತ್ಯದ ಮೂಲಕ ಸ್ವಾಗತಿಸಿದ ಮುದ್ದು ಮಕ್ಕಳೇ, ನಿಮಗೂ ಸ್ವಾಗತ. ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಅಧ್ಯಕ್ಷರಾಗಿರುವ ಅತಿ ವಂದನೀಯ ಪರಮಪೂಜ್ಯ ಬಿಷಪ್ ಪೀಟರ್ ಪೌಲ್ ಸಲ್ಡಾನ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋ, ಧರ್ಮಗುರುಗಳು ಮೌಂಟ್ ರೋಸರಿ ಚರ್ಚ್ ಕುಂದಾಪುರ. ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ, ಪ್ರಧಾನ ಧರ್ಮಗುರುಗಳು ರೊಸಾರಿಯೋ ಕ್ಯಾಥೆಡ್ರಲ್ ಮಂಗಳೂರು. ವಂದನೀಯ ಫಾದರ್ ವಿನ್ಸೆಂಟ್ ಫ್ರಾನ್ಸಿಸ್ ಮೊಂಟೇರೋ, ಪ್ರಧಾನ ಧರ್ಮಗುರುಗಳು ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಬೆಂದೂರು. ವಂದನೀಯ ಫಾದರ್ ಒಸ್ವಾಲ್ಡ್ ಮೊಂಟೇರೋ, ವಲಯ ಧರ್ಮಗುರುಗಳು ಕಿರೆಮ್. ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವೋ, ಮಾಜಿ ಲಯನ್ ಜಿಲ್ಲಾ ಗವರ್ನರ್. ಭಗಿನಿ ಸಿಸಿಲಿಯಾ, ಪ್ರೊವಿನ್ಷಿಯಲ್ ಬೆತನಿ ಸಂಸ್ಥೆ ಮಂಗಳೂರು. ಶ್ರೀ ಸಾಯಿ ಚೌಟ, ಪಟ್ಟಣ ಮುಖ್ಯಾಧಿಕಾರಿ ಕಿನ್ನಿಗೋಳಿ. ಶ್ರೀಮತಿ ಶೈಲಾ ಸಿಕ್ವೇರ, ಉಪಾಧ್ಯಕ್ಷರು ಚರ್ಚ್ ಪಾರ್ನಲ ಮಂಡಳಿ ಕಿನ್ನಿಗೋಳಿ. ಶ್ರೀ ವಿನ್ಸೆಂಟ್ ಮತಾಯಸ್, ಕಾರ್ಯದರ್ಶಿ ಚರ್ಚ್ ಪಾಲನಾ ಮಂಡಳಿ ಕಿನ್ನಿಗೋಳಿ. ಇವರೆಲ್ಲರನ್ನು ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಮ್ಯಾಕ್ಸಿಮ್ ನೊರೊನ್ನ ಹಾಗೂ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಷ್ಮಾ ಮಾರ್ಟಿಸ್, ಕಾರ್ಯದರ್ಶಿ ಶ್ರೀ ಮೈಕಲ್ ಪಿಂಟೋ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರನ್ನು ಹಾಗೂ ಅತಿಥಿ ವರ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಂಚಾಲಕರು ವಂದನೀಯ ಫಾದರ್ ಮ್ಯಾಕ್ಸಿಮ್ ನೊರೊನ್ನ ಇವರು. ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಇದರ ಬೆಳ್ಳಿ ಹಬ್ಬದ ಸಂಭ್ರಮದಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪರಮಪೂಜ್ಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನರವರೇ, ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಮುಖ್ಯ ಅತಿಥಿಗಳೇ ಹಾಗೂ ವೇದಿಕೆಯ ಮುಂದಿರುವ ಎಲ್ಲ ಅತಿಥಿ ಗಣ್ಯರೇ, ಈವಾಗಲೇ ನಮ್ಮ ಪ್ರಾರ್ಥನಾ ಗೀತೆಯೊಂದಿಗೆ ನಾವು ಇಂದಿನ ಕಾರ್ಯಕ್ರಮವನ್ನು ಆರಂಭಿಸುವಾಗ, ನನ್ನ ಹತ್ತಿರವಿರು ಓ ದೇವರೇ, ನಿನ್ನ ಬಿಟ್ಟು ನಾ ಬಾಳಲಾರೆನು,
ಎಂಬ ಗೀತೆಯನ್ನು ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಹಾಡಿದಾಗ ಇಂತಹ ವಿಶೇಷ ಸಾಮರ್ಥ್ಯ ಮಕ್ಕಳ ಜೊತೆ ದೇವರಿದ್ದಾರೆ ಮತ್ತು ಅವರ ಜೊತೆ ದೇವರಿದ್ದಾರೆ ಅಂತ ತೋರಿಸಿಕೊಡಲಿಕ್ಕೆ ನಾವೆಲ್ಲರೂ ಅವರ ಜೊತೆ ಇದ್ದೇವೆ ಎಂಬ ಒಂದು ಭಾವನೆ ನನಗೆ ನನ್ನ ಮನಸ್ಸಿಗೆ ಬಂದಿತ್ತು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಕೊಸೆ ಸಾವು ಮಾತಿಗೆ ಸಮರ್ಪಿಸಲ್ಪಟ್ಟ ನಮ್ಮ ಈ ಸಂಸ್ಥೆಗೆ ಬೆಳ್ಳಿ ಹಬ್ಬದ ಸಂಭ್ರಮ. ನಿಸ್ವಾರ್ಥ ಸೇವಾ ಮನೋಭಾವದಿಂದ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಹಾಗೂ ಜೀವನಕ್ಕೆ ಉಪಯುಕ್ತವಾಗುವ ತರಬೇತಿಯನ್ನು ನೀಡುವಲ್ಲಿ ಸರ್ವಾಂಗೀಣ ಬೆಳವಣಿಗೆಯ 25 ವರ್ಷಗಳ ಪಯಣವನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದ ಸುಯೋಗವನ್ನು ಕೃತಜ್ಞತಾಪೂರ್ವಕವಾಗಿ ನೆನೆಯುವ ಮಹತ್ವದ ದಿನ ಇಂದು. ಈ ವಿದ್ಯಾಸಂಸ್ಥೆಯು ಪ್ರಗತಿಯತ್ತ ಸಾಗಲು ದುಡಿದಂತಹ ಕೈಗಳನ್ನು ನೆನಪಿಸುವ ದಿನ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ನುಡಿಮುತ್ತಿನಂತೆ ಪ್ರಾರಂಭದಲ್ಲಿ ಈ ಸಂಸ್ಥೆಯು ಮಕ್ಕಳ ಆಶ್ರಯ ತಾಣವಾಗಿ ಎಲ್ಲರನ್ನೂ ಹುರಿದುಂಬಿಸಿ ಇಂದು ಈ ಕಿನ್ನಿಗೋಳಿ ಹಾಗೂ ಆಸುಪಾಸಿನ ಪರಿಸರದಲ್ಲಿ ಮನೆ ಮಾತಾಗಿ ಬೆಳೆಯಲು ಕಾರಣಕರ್ತರಾದ ಸ್ಥಾಪಕ ಸಂಸ್ಥಾಪಕರು, ಆಡಳಿತ ಮಂಡಳಿಯ ಸದಸ್ಯರು, ಉದಾರ ದಾನಿಗಳು, ಹೆತ್ತವರು ಹಾಗೂ ವಿದ್ಯಾರ್ಥಿಗಳನ್ನು ಕೃತಜ್ಞತಾ ಭಾವದಿಂದ ಸ್ಮರಿಸುವ ದಿನ ಇಂದು. ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವ ಸಂಸ್ಥೆಯು ತನ್ನ 25 ವರ್ಷಗಳನ್ನು ಪೂರೈಸುವಲ್ಲಿ ಸಫಲವಾಗಿದ್ದು, ಈ ಬೆಳ್ಳಿ ಹಬ್ಬದ ಸಂಭ್ರಮದ ಸವಿಯನ್ನು ಸವಿಯಲು ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವ ಸೌಭಾಗ್ಯವು ನನ್ನ ಪಾಲಿಗೆ ಬಂದಿದೆ. ಬಹು ಸಂತೋಷದಿಂದ ಈ ನನ್ನ ಕರ್ತವ್ಯವನ್ನು ಪೂರೈಸಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಇದು ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಇದರ ಅಧೀನಕ್ಕೊಳಪಟ್ಟಿದ್ದು ಈ ಟ್ರಸ್ಟ್ನ ಪ್ರಧಾನ ಟ್ರಸ್ಟಿಯಾಗಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುತ್ತಾರೆ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನರವರು. ಪೂಜ್ಯರು ನಮ್ಮೂರಿನವರೇ ಎಂದು ನಾವು ಹೇಳಬೇಕು. ನೆರೆಯ ಕೆರೆಂ ದಾಮಸ್ಕಟ್ಟೆ ಅವರ ಹುಟ್ಟೂರು. ಸುಮಾರು 3 ದಶಕಗಳ ಸುದೀರ್ಘ ಗುರು ಸೇವೆಯಲ್ಲಿ ಮಂಗಳೂರು ಧರ್ಮ ಕೇಂದ್ರದ ನೆಲೆಯಲ್ಲಿ ವಿವಿಧ ಸ್ತರಗಳಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅವರ ಬುದ್ಧಿಶಕ್ತಿ ಹಾಗೂ ಜಾಣ್ಮೆಯ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಮಂಗಳೂರಿನ ಹಾಗೂ ರೋಮ್ನ ಗುರುಕುಲಗಳಲ್ಲಿ ದೈವಶಾಸ್ತ್ರದ ಪ್ರೊಫೆಸರ್ ಪಟ್ಟಕ್ಕೇರಿಸಲಾಯಿತು. ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ತನ್ನ ವೈಯಕ್ತಿಕ ಜೀವನದಲ್ಲಿ ಅನುಭವಿಸಿ ಇತರರ ಕಷ್ಟಗಳನ್ನು ಅರ್ಥೈಸಿಕೊಂಡು ಇತರರ ಆಗುಹೋಗುಗಳಿಗೆ ಸ್ಪಂದಿಸುವ ಹೃದಯವಂತವರು ಅವರು. ಇಂತಹ ಅವರು ದೊಡ್ಡತನಕ್ಕೆಂದೇ ಹೇಳಬಹುದು. ಜಗದ್ಗುರು ಪೋಪ್ರವರು ಅವರನ್ನು ಮಂಗಳೂರು ಧರ್ಮ ಕೇಂದ್ರದ ಬಿಷಪರಾಗಿ ನೇಮಿಸಿದರು. ಈ ವಿಶಾಲ ಧರ್ಮ ಕೇಂದ್ರದ ಹಿರಿಯರಾಗಿ ಅವರ ಮೇಲಿರುವ ಜವಾಬ್ದಾರಿಗಳು ಅದೆಷ್ಟೋ. ಈ ಎಲ್ಲ ಜವಾಬ್ದಾರಿಗಳ ನಡುವೆ ಅವರು ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಕರಿಸುತ್ತಾರೆ. ಅವರನ್ನು ನಮ್ಮ ಸಂಸ್ಥೆಯ ಹಾಗೂ ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ತಮ್ಮ ಕೈಯಾರೆ ತಯಾರಿಸಿದ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಲಾ ವಿದ್ಯಾರ್ಥಿ ಮ್ಯಾಕ್ಲಿನ್ ಇವರಿಂದ ಹೂಗುಚ್ಛ ಸಮರ್ಪಣೆ. ನಮ್ಮ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ರವರು ಹಾಗೂ ನಮ್ಮ ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ರವರು ಇಂದಿನ ಕಾರ್ಯಕ್ರಮಕ್ಕೆ ಬರುವವರಿದ್ದರು. ಆದರೆ ಅವರ ಹೆಚ್ಚಿನ ಕೆಲಸ ಕಾರ್ಯಗಳ ನಿಮಿತ್ತ ಇಲ್ಲಿ ಹಾಜರಾಗಲು ಅವರಿಗೆ ಸಾಧ್ಯವಾಗಲಿಲ್ಲ. ಈ ಸಂದರ್ಭದಲ್ಲಿ ಅವರನ್ನು ಕೃತಜ್ಞತಾಪೂರ್ವಕವಾಗಿ ನಾನು ಸ್ಮರಿಸ್ತಾ ಇದ್ದೇನೆ. 25 ವರ್ಷಗಳ ಹಿಂದೆ ನಮ್ಮ ಸ್ಪೆಷಲ್ ಸ್ಕೂಲ್ ಆರಂಭಿಸಲು ಕಾರಣಕರ್ತರಾದವರು ಸ್ಥಾಪಕ ಸಂಚಾಲಕರಾದ ವಂದನೀಯ ಸ್ಟ್ಯಾನಿ ತಾವ್ರೋರವರು ಹಾಗೂ ಅಂದಿನ ಆಡಳಿತ ಮಂಡಳಿಯ ಸದಸ್ಯರು. ಅವರೆಲ್ಲರ ದೂರದೃಷ್ಟಿಯಿಂದ ಈ ಸಂಸ್ಥೆಯು ಜನ್ಮ ತಾಳಿತು. ಗುರುಗಳನ್ನು ನಾವಿಂದು ಸನ್ಮಾನಿಸಲಿಕ್ಕಿರುವುದರಿಂದ ಅವರ ಪರಿಚಯವನ್ನು ನಾನು ಮುಂದಕ್ಕೆ ಕಾದಿರಿಸುತ್ತೇನೆ. ಅವರನ್ನು ಹಾಗೂ ಸ್ಥಾಪಕ ಆಡಳಿತ ಮಂಡಳಿಯ ಸದಸ್ಯರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ.
ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ವರ್ಷಿತಾ ಇವಳಿಂದ ಹೂಗುಚ್ಛ ಸಮರ್ಪಣೆ. ಪದ ತಾವ್ರವರವರ ನಂತರ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ ವಂದನೀಯ ಪದ ಆಲ್ಫ್ರೆಡ್ ಪಿಂಟೋ ಹಾಗೂ ವಂದನೀಯ ಪದ ವಿನ್ಸೆಂಟ್ ಮೊಂತೇರೊರವರು ನಮ್ಮ ಶಾಲೆಯ ಏಳಿಗೆಗಾಗಿ ಅದೆಷ್ಟೋ ಶ್ರಮಿಸಿರುತ್ತಾರೆ. ಅವರ ಕುರಿತಾಗಿಯೂ ಪರಿಚಯವನ್ನು ಕಾದಿರಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಶರಣ್ಯ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಅಭಿಜ್ಞಾ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಇತ್ತೀಗಷ್ಟೇ ಸ್ಥಾಪಿಸಲ್ಪಟ್ಟ 1 ವರ್ಷದ ಒಳಗಿನ ಕೂಸು ಎಂದು ಹೇಳಬಹುದು. ಯಾವುದೇ ಸಂಘಟನೆಯ ಆರಂಭದ ವರ್ಷಗಳು ಕ್ಲಿಷ್ಟಕರವಾಗಿರುವುದು ಸಹಜ. ಶ್ರೀ ಸಾಯಿಶ್ ಚೌಟರ್ ಅವರು ಈ ಪಟ್ಟಣ ಪಂಚಾಯತಿನ ಮುಖ್ಯಾಧಿಕಾರಿಯಾಗಿ ಕರ್ತವ್ಯ ನಿಭಾಯಿಸುವಲ್ಲಿ ಯಶಸ್ವಿನ ಮುನ್ನುಡಿಯನ್ನು ಬರೆದಿರುತ್ತಾರೆ. ಈ ನಿಟ್ಟಿನಲ್ಲಿ ಹೇಳುವುದಾದರೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಕನ್ಸೆಪ್ಟ್ ಆಸ್ಪತ್ರೆ ಹಾಗೂ ಚರ್ಚಿನ ಆಗು ಹೋಗುಗಳಿಗೆ ಅವರ ಬಳಿ ಹೋದಾಗ ಅವರು ತಕ್ಷಣ ಸ್ಪಂದಿಸುತ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಸ್ಯಾಮ್ಸನ್ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಇದರ ಆರಂಭದ ವರ್ಷಗಳಲ್ಲಿ ತಮ್ಮ ಒಳ್ಳೆತನವನ್ನು ತೋರ್ಪಡಿಸಿದವರು ಅದೆಷ್ಟೋ ಮಂದಿ. ಅವರಲ್ಲಿ ಲಯನ್ ಶ್ರೀ ಆಲ್ವಿನ್ ಪ್ಯಾಟ್ರಿಕ್ ಪತ್ರವರವರ ಪಾತ್ರ ಮರೆಯುವಂತಿಲ್ಲ. ಅದು ಯಾಕಾಗಿ ಎಂಬುದನ್ನು ನಾವದನ್ನು ಇಂದು ಅವರನ್ನು ಸನ್ಮಾನಿಸುವಾಗ ಅರಿಯಲಿಕ್ಕಿದ್ದೇವೆ. ಸಮಾಜದ ಸದುಪಯೋಗಕ್ಕೋಸ್ಕರ ಅವರ ಪರಿಚಯವನ್ನು ನಂತರಕ್ಕೆ ಸೀಮಿತಗೊಳಿಸಿ ಅವರನ್ನು ಹಾಗೂ ಅವರ ಧರ್ಮಪತಿ ಇಲ್ಲಿ ಆಗಮಿಸಿದ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಶಾಲಾ ವಿದ್ಯಾರ್ಥಿ ಶೋಧನ್ನಿಂದ ಹೂಗುಚ್ಛ ಸಮರ್ಪಣೆ. ಇನ್ನೋರ್ವ ಮಹಾದಾನಿ ಶ್ರೀ ಹೆರಾಲ್ಡ್ ಮೊರಸ್ರವರು. ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿಲ್ಲದಿದ್ದರೂ ಅವರಿಗೆ ನಮ್ಮ ಸಂಸ್ಥೆಯ ಮೇಲೆ ತುಂಬ ಅಭಿಮಾನವಿದೆ. ಇಂದಿನ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಅವರ ಕುಟುಂಬ ಸದಸ್ಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ವಂದನೀಯ ಫಾದರ್ ಆಸ್ವಾಲ್ಡ್ ಮೊಂತೇರೊರವರು. ಇವರು ಪ್ರಸ್ತುತ ಕಿನ್ನಿಗೋಳಿ ಕೆರೆಂ ವಲಯದ ಪ್ರಧಾನ ಗುರುಗಳು ಹಾಗೂ ಕೆರೆಂ ಪಾಲನಾ ಕೇಂದ್ರದ ಧರ್ಮಗುರುಗಳು. ಮಂಗಳೂರು ಧರ್ಮ ಕೇಂದ್ರದ CODP ಅಭಿವೃದ್ಧಿ ಹಾಗೂ ಸಮಾಜ ಸೇವಾ ಸಂಸ್ಥೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸಮಾಜ ಸೇವೆ ಹಾಗೂ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಅಪಾರ ಅನುಭವವನ್ನು ಗಳಿಸಿದವರು. ಅವರನ್ನು ಈ ನಮ್ಮ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಶಾಲಾ ವಿದ್ಯಾರ್ಥಿ ಶಿದಾರ್ ಇವರಿಂದ ಹೂಗುಚ್ಛ ಸಮರ್ಪಣೆ. ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಹಾಗೂ ಬೆಥನಿ ಸಂಸ್ಥೆಗೆ ಅದೇನೋ ಬಹಳಷ್ಟು ಅನ್ಯೋನ್ಯತೆಯ ಸಂಬಂಧ. ಶಾಲೆಯ ಪ್ರಾಥಮಿಕ ಹಂತದಲ್ಲಿ ಭಗಿನಿ ಸಿಸ್ಟರ್ ಸಿಲ್ವಿನ್, ನಂತರ ಸಿಸ್ಟರ್ ಲೋಲಿಟಾ ಹಾಗೂ ಇತರೆ ಬೆಥನಿ ಸಂಸ್ಥೆಯ ಭಗಿನಿಯರು ಶಾಲೆಯ ಏಳಿಗೆಗಾಗಿ ದುಡಿದಿದ್ದಾರೆ. ಮಾತ್ರವಲ್ಲದೆ ಶಾಲಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಾಲಕ್ಕೆ ಬೆಥನಿ ಸಂಸ್ಥೆಯ ಪ್ರಾಂತೀಯ ಮುಖ್ಯಸ್ಥೆಯವರು ಶಾಲೆಯ ಅಗತ್ಯತೆಗಳಿಗಾಗಿ ಸ್ಪಂದಿಸುತ್ತಾ ಬಂದಿರುತ್ತಾರೆ. ಪ್ರಸ್ತುತ ಮಂಗಳೂರು ಪ್ರಾಂತ್ಯದ ಪ್ರೊವಿನ್ಷಿಯಲ್ ಸುಪೀರಿಯರ್ ವಂದನೀಯ ಸಿಸ್ಟರ್ ಸಿಸಿಲಿಯಾರವರು ಕೂಡ ನಮ್ಮ ಶಾಲೆಗೆ ತಮ್ಮ ಮೇರಿವೆಲ್ ಕಾನ್ವೆಂಟ್ ಹಾಗೂ ಕನ್ಸೆಪ್ಟ್ ಆಸ್ಪತ್ರೆಯ ಮೂಲಕ ತಮ್ಮ ಪ್ರೋತ್ಸಾಹ ಹಾಗೂ ಸಹಕಾರವನ್ನು ನೀಡುತ್ತಿದ್ದಾರೆ. ಬೆಥನಿ ಸಂಸ್ಥೆಯ ಭಗಿನಿ ಸಿಸ್ಟರ್ ಡಾಕ್ಟರ್ ಜೀವಿತರವರು ಆಗಾಗ ನಮ್ಮ ವಿದ್ಯಾರ್ಥಿಗಳ ಆರೋಗ್ಯದ ಕಡೆ ನಿಗಾ ವಹಿಸುತ್ತಿರುತ್ತಾರೆ. ಇಂದಿನ ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳು ಬಂದಿರುವ ಪ್ರೊವಿನ್ಷಿಯಲ್ ಸುಪೀರಿಯರ್ ವಂದನೀಯ ಸಿಸ್ಟರ್ ಸಿಸಿಲಿಯಾರವರನ್ನು ನಾನು ಸ್ವಾಗತಿಸಲು ಸಂತೋಷ ಪಡ್ತಾ ಇದ್ದೇನೆ. ಶಾಲಾ ವಿದ್ಯಾರ್ಥಿ ರಾಘವೇಂದ್ರ ಇವನಿಂದ ಹೂಗುಚ್ಛ ಸಮರ್ಪಣೆ. ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಇದು ನಮ್ಮ ಕಿನ್ನಿಗೋಳಿ ಕೊಸಸಮ್ಮನವರ ನೆರಳಲ್ಲಿ ಅರಳಿ ಬಂದ ಒಂದು ಪುಷ್ಪ. ಕಳೆದ 25 ವರ್ಷಗಳಲ್ಲಿ ಈ ಶಾಲೆಯ ಬೆಳವಣಿಗೆಯಲ್ಲಿ ಈ ಚರ್ಚ್ ವ್ಯಾಪ್ತಿಯ ಭಕ್ತಾದಿಗಳು ನಮ್ಮ ಈ ಶಾಲೆಯ ಮೇಲೆ ತೋರಿದ ಪ್ರೀತಿ ಅಪಾರ.
ಅವರೆಲ್ಲರನ್ನು ಸ್ಮರಿಸುವಾಗ ಕಿನ್ನಿಗೋಳಿ ಚರ್ಚ್ ಪಾಲನಾ ಮಂಡಳಿಯ ಉತ್ಸಾಹಿ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ಶೈಲಾ ಸಿಕ್ವೇರರವರು ಹಗಲಿರುಳು ಎಂಬಂತೆ ಶಾಲೆಯ ಒಳಿತಿಗಾಗಿ ದುಡಿಯುತ್ತಿರುತ್ತಾರೆ. ಇಂದಿನ ಕಾರ್ಯಕ್ರಮಕ್ಕೆ ಕೂಡ ಅವರು ಎಲ್ಲರನ್ನೂ ಸಂಘಟಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲು ಸಹಕರಿಸುತ್ತಾರೆ. ಅವರನ್ನು ನಾನು ಸ್ವಾಗತಿಸುತ್ತೇನೆ. ಶಾಲಾ ವಿದ್ಯಾರ್ಥಿ ಧನುಷ್ ಇವರಿಂದ ಹೂಗುಚ್ಛ ಸಮರ್ಪಣೆ. ಅಂತೆಯೇ ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಚರ್ಚ್ ಪಾಲನಾ ಮಂಡಳಿಯ ಕಾರ್ಯದರ್ಶಿಯವರಾದ ಶ್ರೀ ವಿನ್ಸೆಂಟ್ ಮಥಾಯಸ್ರವರು. ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾಲಕಾಲಕ್ಕೆ ತಕ್ಕದಾದ ಸಲಹಾ ಸೂಚನೆಗಳನ್ನು ನೀಡಿ ಸಹಕರಿಸುತ್ತಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಶಾಲಾ ವಿದ್ಯಾರ್ಥಿ ಮ್ಯಾಕ್ಲಿನ್ ಇವನಿಂದ ಹೂಗುಚ್ಛ ಸಮರ್ಪಣೆ. ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ನೊಡನೆ ಸಂದರ್ಭಾನುಸಾರ ಸಂಪರ್ಕದಲ್ಲಿದ್ದು ಸಂಸ್ಥೆಯ ಜೊತೆ ಸ್ಪಂದಿಸುವ ಕೆಲವೊಂದು ಮಂದಿ ಅತಿಥಿಗಳು ನಮ್ಮೊಡನಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಕೃತಜ್ಞತಾಪೂರ್ವಕವಾಗಿ ನಾನು ಗುರುತಿಸಿಕೊಳ್ಳುತ್ತೇನೆ. ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಮ್ಯಾಂಗಳೂರು, ಇದರ ಪ್ರಿನ್ಸಿಪಾಲ್ ಸಿಸ್ಟರ್ ಶ್ರುತಿ ಮತ್ತು ಸಿಬ್ಬಂದಿಯವರು, ಸಾನ್ನಿಧ್ಯ ವಸತಿಯುತ ವಿಶೇಷ ಶಾಲೆ ಶಕ್ತಿನಗರ, ಇದರ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಹಾಗೂ ಸಿಬ್ಬಂದಿಯವರು, ಕ್ರಿಸ್ತರಾಜ ನವಚೇತನ್ ಸ್ಪೆಷಲ್ ಸ್ಕೂಲ್ ವೇಣೂರು ಮುಖ್ಯ ಶಿಕ್ಷಕಿ ಸಿಸ್ಟರ್ ಶಾಲೆ ಪಿಂಟೋರವರು, ಸ್ಫೂರ್ತಿ ಸ್ಪೆಷಲ್ ಸ್ಕೂಲ್ ಸುರತ್ಕಲ್, ಇಲ್ಲಿನ ಆಡಳಿತಾಧಿಕಾರಿ ಶ್ರೀ ಪ್ರಕಾಶ್ ಜೆ ಶೆಟ್ಟಿಗಾರ್ ಅವರು, ಹಿದಾಯ ಸ್ಪೆಷಲ್ ಸ್ಕೂಲ್ ಕಾವಲಬೆಟ್ಟು, ಇದರ ಟ್ರಸ್ಟಿ ಮೆಂಬರ್ ಶ್ರೀ ಮೊಹಮ್ಮದ್ ತುಂಬೇರವರು, ಲಯನ್ಸ್ ಸ್ಪೆಷಲ್ ಸ್ಕೂಲ್ ಮೂಡುಬಿದ್ರಿ, ಇಲ್ಲಿನ ಶಿಕ್ಷಕ ವೃಂದದವರು, ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ನಲ್ಲಿ ಶಿಕ್ಷಕಿಯರಾಗಿ ಸೇವೆ ಸಲ್ಲಿಸಿದ ಸಿಸ್ಟರ್ ಸಿಲ್ವಿಯಾ, ಸಿಸ್ಟರ್ ಲಲಿತಾ, ಶ್ರೀಮತಿ ಅನಿತಾ, ಶ್ರೀಮತಿ ಜಾನೆಟ್, ಶ್ರೀಮತಿ ಶರ್ಮಿಳಾ ಹಾಗೂ ಶ್ರೀಮತಿ ಮರೀಠಾ, ಫಾದರ್ ಮುಲ್ಲಾ ಫಿಸಿಯೋಥೆರಪಿ ಹಾಗೂ ಸ್ಪೀಚ್ ಥೆರಪಿ ವಿಭಾಗದ ಡಾಕ್ಟರ್ ಅನುಪಮಾ ಮತ್ತು ಡಾಕ್ಟರ್ ಸುಷ್ಮಿತಾ, ಮೇರಿವೆಲ್ ಕಾನ್ವೆಂಟಿನ ಮುಖ್ಯಸ್ಥೆ ಸಿಸ್ಟರ್ ಪ್ರೇಮಲತಾ ಹಾಗೂ ನಮ್ಮ ಭಗಿನಿಯರು, ಕನ್ಸೆಟ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಸಿಸ್ಟರ್ ಎನೀಶಾ ಹಾಗೂ ಮೇಲ್ವಿಚಾರಕರಾದ ಡಾಕ್ಟರ್ ಸಿಸ್ಟರ್ ಜೀವಿತಾರವರು, ನಮ್ಮ ಆಮಂತ್ರಣಕ್ಕೆ ಸ್ಪಂದಿಸಿ ನಮ್ಮ ಸೈಂಟ್ ಮೇರಿ ಸೆಂಟ್ರಲ್ ಸ್ಕೂಲ್ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಲ್ಯಾನ್ಸಿಸ್ ಸಲ್ಡಾನಾ ಹಾಗೂ ಶಿಕ್ಷಕ ವೃಂದದವರು, ಲಿಟಲ್ ಫ್ಲವರ್ ಶಾಲೆ ಹಾಗೂ ಮೇರಿವೆಲ್ ಶಾಲೆಗಳ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು, ನಮ್ಮ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚಿನ ಸಹಾಯಕ ಧರ್ಮಗುರು ವಂದನೀಯ ಫಾದರ್ ವಿಲಿಯಂ ಡಿಸೋದರವರು ಸದಾ ಈ ಶಾಲೆಯ ಆಗು ಹೋಗುಗಳಲ್ಲಿ ಮುತುವರ್ಜಿ ವಹಿಸಿರುತ್ತಾರೆ. ಅವರು ನಮ್ಮ ಆಮಂತ್ರಣಕ್ಕೆ ಓಗೊಟ್ಟು ನಮ್ಮ ಈ ಶಾಲೆಯ ಸಂತೋಷದಲ್ಲಿ ಪಾಲ್ಗೊಳ್ಳಲು ಇಲ್ಲಿಗೆ ಆಗಮಿಸಿದ ನಮ್ಮ ದಾನಿಗಳನ್ನು, ಹಿತೈಷಿಗಳನ್ನು, ಅಭಿಮಾನಿ ಬಂಧುಗಳನ್ನು ಎಲ್ಲರನ್ನೂ ನಾನು ಬರಮಾಡಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದು ನಮಗೆ ಪ್ರಚಾರ ನೀಡಿದ ಡಿವೈನ್ ವರ್ಡ್ ಟಿವಿ ಮಾಧ್ಯಮದವರು ಹಾಗೂ ಪೇಪರ್ ಮಾಧ್ಯಮದವರು ಇಲ್ಲಿದ್ದಾರೆ. ಅವರೆಲ್ಲರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಹಾಗೂ ಅವರ ಹೆತ್ತವರು ಸದಾ ನಮ್ಮೊಡನೆ ಇದ್ದು ಸದಾ ನಮ್ಮೊಡನೆ ಸಹಕರಿಸುತ್ತಾರೆ. ಅವರೆಲ್ಲರನ್ನು ನಾನು ವಿನಯಪೂರ್ವಕವಾಗಿ ವಂದಿಸುತ್ತೇನೆ. ಕೊನೆಯದಾಗಿ ನಮ್ಮ ಈ ಶಾಲಾ ಶಿಕ್ಷಕೇತರ ವೃಂದದವರು ಮತ್ತು ಹಿಂದಿನ ಹಾಗೂ ಪ್ರಸ್ತುತ ಆಡಳಿತ ಮಂಡಳಿಯ ಸದಸ್ಯರು ಇಂದಿನ ಈ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ. ಇದಕ್ಕಾಗಿ ಅವರೆಲ್ಲರೂ ಬಹಳಷ್ಟು ಶ್ರಮಿಸಿದ್ದಾರೆ. ಶಿಕ್ಷಕೇತರ ಸಿಬ್ಬಂದಿಯ ಪರವಾಗಿ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ರೇಷ್ಮಾ ಮಾಟಿಸ್ರವರು ವೇದಿಕೆಯಲ್ಲಿದ್ದು ಅವರು ಹಾಗೂ ಅವರ ಸಿಬ್ಬಂದಿ ವರ್ಗ ತಮ್ಮ ನಿರಂತರ ಸೇವೆಯ ಮೂಲಕ ನಮ್ಮ ವಿದ್ಯಾರ್ಥಿನಿಯರಿಗೆ ವೈಯಕ್ತಿಕ ಗಮನವನ್ನು ನೀಡಿ ತರಬೇತುಗೊಳಿಸುತ್ತಾರೆ. ಮುಖ್ಯ ಶಿಕ್ಷಕಿಯವರಿಗೆ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಶಿದಾದ್ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನಮ್ಮ ಹಿಂದಿನ ಎಲ್ಲ ವರ್ಷಗಳ ಹಾಗೂ ಪ್ರಸ್ತುತ ಆಡಳಿತ ಮಂಡಳಿಯ ಸದಸ್ಯರು ಶಾಲೆಯ ಕುರಿತು ಬಹಳಷ್ಟು ಕಾಳಜಿ ಹೊಂದಿದ್ದು ಶಾಲೆಯ ಆಗು ಹೋಗುಗಳನ್ನು ಇನ್ನೂ ಉತ್ತಮವಾಗಿ ನಿರ್ವಹಿಸಲು ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಈ ಶಾಲೆಯನ್ನು ಈ ಮಟ್ಟಕ್ಕೆ ತಲುಪಿಸಲು ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರ ಪರವಾಗಿ ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರಾದ ಶ್ರೀ ಮೈಕಲ್ ಪಿಂಟೋರವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲಾ ವಿದ್ಯಾರ್ಥಿ ಸಿದ್ಧಾರ್ಥ್ ಇವರಿಂದ ಹೂಗುಚ್ಛ ಸಮರ್ಪಣೆ. ಸನ್ಮಾನ್ಯ ಅತಿಥಿ ಬಂಧುಗಳೇ, ಮಗದೊಮ್ಮೆ ನಾನು ಪ್ರಾರ್ಥನಾ ಗೀತೆಯ ಮಾತುಗಳನ್ನು ಉಚ್ಚರಿಸ್ತೇನೆ. ನನ್ನ ಹತ್ತಿರವಿರು ಓ ದೇವರೇ, ನಾನು ನಿನ್ನ ಬಿಟ್ಟು ಬಾಳಲಾರೆನು. ದೇವರು ನಮ್ಮ ಹತ್ತಿರದಲ್ಲಿ ಇದ್ದಾರೆ. ದೇವರು ಪರಮಾತ್ಮನು ನಮ್ಮ ವಿದ್ಯಾರ್ಥಿನಿಯರ ಜೊತೆ ಇದ್ದಾರೆ ಎಂದು ತೋರ್ಪಡಿಸಲು ತಾವೆಲ್ಲರೂ ಇಲ್ಲಿಗೆ ಆಗಮಿಸಿದ್ದೀರಾ. ತಮಗೆಲ್ಲರಿಗೂ ಒಂದೇ ಮಾತಿನಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಇಡೀ ಕಾರ್ಯಕ್ರಮಕ್ಕೆ ನಿಂತು ನೀವು ಪ್ರೋತ್ಸಾಹಿಸಿ ಸಹಕಾರ ಕೊಡಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಂಡು ನನ್ನ ಈ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಸಂಚಾಲಕರಿಗೂ ಸ್ವಾಗತ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಮ್ಯಾಕ್ಲಿನ್ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೀಪ ತಾನು ಉರಿದು ಜಗತ್ತಿಗೆ ಬೆಳಕನ್ನು ನೀಡಿ ತನ್ನ ಸಾರ್ಥಕತೆಯನ್ನು ಮೆರೆಯುತ್ತದೆ. ವೇದಿಕೆಯಲ್ಲಿ ಅಧ್ಯಕ್ಷರು ಹಾಗೂ ಗಣ್ಯರೆಲ್ಲರ ಜೊತೆಗೂಡಿ ಸಾಂಕೇತಿಕವಾಗಿ ದೀಪ ಬೆಳಗಿಸಿ ಸಮಾರಂಭಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ. ಸಮಾರಂಭಕ್ಕೆ ಚಾಲನೆ ನೀಡಿದ ಸರ್ವರಿಗೂ ಧನ್ಯವಾದಗಳು. ಗತ ವರ್ಷಗಳ ಏಳು ಬೀಳುಗಳ ಸಾಧನೆಗಳು, ಶಾಲೆ ಸಾಗಿ ಬಂದ ಆದಿ ಎಲ್ಲವನ್ನು ಸವಿಸ್ತಾರವಾಗಿ ನಮ್ಮ ಮುಂದಿಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಷ್ಮಾ ಲೋಬ್ ಮ್ಯಾಟಿಸ್. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ 25 ವರ್ಷಗಳಲ್ಲಿ ನಡೆದ ದಾರಿ. ಸಮಾಜದ ಮುಖ್ಯ ವಾಹಿನಿಯಿಂದ ವಂಚಿತರಾಗಿರುವ ಮುಗ್ಧ ಅಸಹಾಯಕ ಚೇತನಗಳನ್ನು ಹುಡುಕಿ ಅವರ ಬದುಕಿಗೆ ಬೆಳಕಿನ ಹೊನಲು ಮೂಡಿಸಿ ಅವರೂ ಕೂಡ ಸಾಮಾನ್ಯ ಮಕ್ಕಳಂತೆ ಬಾಳಬೇಕು, ಸ್ವಾವಲಂಬಿಗಳಾಗಬೇಕು,
ಸಮಾಜದ ಉಪಯುಕ್ತ ನಾಗರಿಕರಾಗಿ ಜೀವಿಸಬೇಕು. ಅಲ್ಲದೆ ಹೆತ್ತವರ ನೋವಿನಲ್ಲಿ ಸಹಭಾಗಿಗಳಾಗಿ ವಂಚಿತ ಮಕ್ಕಳ ಬಾಳನ್ನು ಹಸನಾಗಿಸುವ ಸದುದ್ದೇಶ ಹೊಂದಿದವರು ಅಂದಿನ ಕೊಸೆಸಮ್ಮನವರ ದೇವಾಲಯದ ಧರ್ಮಗುರುಗಳಾಗಿದ್ದ ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋರವರು. ಈ ಮಕ್ಕಳ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡಂತಹ ಧರ್ಮಗುರುಗಳು ಚರ್ಚ್ ಪಾಲನಾ ಮಂಡಳಿಯ ಸದಸ್ಯರ ಸಹಯೋಗದಿಂದ ಕಿನ್ನಿಗೋಳಿ ಹಾಗೂ ಆಸುಪಾಸಿನಲ್ಲಿರುವ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ಸರ್ವೆ ಕಾರ್ಯ ನಡೆಸಿ ಆಗ ಸುಮಾರು 15 ಮಕ್ಕಳು ಇರುವುದು ಕಂಡುಬಂತು. ಈ ಮಕ್ಕಳ ಅಭಿವೃದ್ಧಿಗಾಗಿ ಫಾದರ್ ಸ್ಟ್ಯಾನಿ ತಾವ್ರೋರವರು ಚರ್ಚ್ನ ಹಳೆ ಕಟ್ಟಡವೊಂದರಲ್ಲಿ 24/1997 ಸೇಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಅನ್ನು ಆರಂಭಿಸಿದರು. ಆರಂಭದಲ್ಲಿಯೇ 18 ವಿದ್ಯಾರ್ಥಿಗಳು ಈ ಶಾಲೆಗೆ ದಾಖಲಾದರು. ಶಾಲೆಯ ಕೆಲಸ ಕಾರ್ಯಗಳು ಉತ್ತಮವಾಗಿ ನಿರ್ವಹಿಸಲು 2 ಶಿಕ್ಷಕಿಯರು ಮತ್ತು ಒಬ್ಬ ಸಹಾಯಕಿಯನ್ನು ನೇಮಕ ಮಾಡಲಾಯಿತು. ಆದರೆ ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋರವರು 1997 ಮೇ ತಿಂಗಳಿನಲ್ಲಿಯೇ ವರ್ಗಾವಣೆಗೊಂಡ ಬಳಿಕ ಅವರ ಸ್ಥಾನದಲ್ಲಿ ವಂದನೀಯ ಫಾದರ್ ಜೆ ಸಲ್ಡಾನರವರು ಸಂಚಾಲಕರಾಗಿ ಅಧಿಕಾರ ಸ್ವೀಕರಿಸಿದರು. ಅಧಿಕಾರ ವಹಿಸಿದಂದಿನಿಂದಲೇ ಈ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸಿದರು. 1998 ಬೆಥನಿ ಸಂಸ್ಥೆಯ ಸಿಸ್ಟರ್ ಸಿಲ್ವಿನ್ ರವರನ್ನು ಮುಖ್ಯ ಶಿಕ್ಷಕಿಯಾಗಿ ನೇಮಕ ಮಾಡಲಾಯಿತು. ಈ ಶಾಲೆಗೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಂಗಳೂರು ಇವರಿಂದ ಮಾನ್ಯತೆ ದೊರಕಿದ ಪರಿಣಾಮವಾಗಿ ಶಾಲೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮುನ್ನಡೆಸಲು ಸಾಧ್ಯವಾಯಿತು. ಈ ನಿಟ್ಟಿನಲ್ಲಿ 27/8/1999 ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಅನ್ನು ನೋಂದಣಿ ಮಾಡಲಾಯಿತು. ಮಂಗಳೂರು ಧರ್ಮ ಪ್ರಾಂತ್ಯದ ಪರಮಪೂಜ್ಯ ಬಿಷಪ್ ಡಾಕ್ಟರ್ ಎಲೋಷಿಯಸ್ ಪೌಲ್ ಸಲ್ಡಾನ ಈ ಟ್ರಸ್ಟ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಈ ನಿಟ್ಟಿನಲ್ಲಿ ಶಾಲೆಯನ್ನು ಪ್ರಗತಿಪಥದಲ್ಲಿ ನಡೆಸಲು ಸಾಧ್ಯವಾಯಿತು. ಕಿನ್ನಿಗೋಳಿಯ ಆಸುಪಾಸಿನಲ್ಲಿರುವ ಮಕ್ಕಳು ಶಾಲೆಗೆ ಬರುವುದು ಸ್ವಲ್ಪ ಕಷ್ಟಕರವೆಂದು ಮನಗಂಡಾಗ ಶಾಲೆಗೆ ಒಂದು ವಾಹನ ಬೇಕೆನಿಸಿತು. ಇದಕ್ಕಾಗಿ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಜೆ ಸಲ್ಡಾನರವರು ಮತ್ತು ಅಂದಿನ ಸಹಾಯಕ ಗುರುಗಳಾದ ವಂದನೀಯ ಫಾದರ್ ಡೇನಿಯಲ್ ಡಿಸೋಜರವರ ಶ್ರಮ, ಮುಖ್ಯ ಶಿಕ್ಷಕಿ ಸಿಸ್ಟರ್ ಸಿಲ್ವಿನ್ ರವರ ಪರಿಶ್ರಮ ಹಾಗೂ ಊರಿನ ಮಹಾಜನರ ಪ್ರೋತ್ಸಾಹ ಮತ್ತು ಉದಾರ ದಾನಿಗಳ ಸಹಾಯದಿಂದ ಶಾಲೆಗೊಂದು ವಾಹನ ಖರೀದಿಸಲಾಯಿತು. ನಂತರ ಸಿಸ್ಟರ್ ಸಿಲ್ವಿನ್ ರವರು ವರ್ಗಾವಣೆಗೊಂಡು ಸಿಸ್ಟರ್ ಲೊಲಿಟಾ BS ರವರು ಶಾಲಾ ಮುಖ್ಯ ಶಿಕ್ಷಕಿಯಾಗಿ ನೇಮಕಗೊಂಡರು. 2003 ವಂದನೀಯ ಫಾದರ್ ಜೆ ಸಲ್ಡಾನರವರು ಸೇವೆಯಿಂದ ನಿವೃತ್ತರಾದಾಗ ವಂದನೀಯ ಫಾದರ್ ಪ್ಯಾಟ್ರಿಕ್ ರೊಡ್ರಿಗಸ್ ರವರು ಶಾಲಾ ಸಂಚಾಲಕರಾಗಿ ನೇಮಕಗೊಂಡರು. ಇವರು ಶಾಲಾ ಅಭಿವೃದ್ಧಿಗೆ ಆರಂಭದಿಂದಲೇ ಶ್ರಮಿಸಿದರು. ಶಾಲೆಗೆ ರಾಜ್ಯ ಸರ್ಕಾರದಿಂದ ಅನುದಾನ ಪಡೆಯಲು ತುಂಬಾ ಪ್ರಯತ್ನಿಸಿದರು. ಆದರೆ ಈ ಪ್ರಯತ್ನದಲ್ಲಿ ವಿಫಲರಾದರು. ಆದರೆ ಕೇಂದ್ರ ಸರ್ಕಾರದಿಂದ ಅನುದಾನ ಸಫಲ ಆಗದಿದ್ದರೂ ಮುಂದೆ ಯಶಸ್ವಿಯಾಗಲಿಲ್ಲ. ಆದರೂ ಶಾಲಾ ಮಕ್ಕಳ ಸಂಖ್ಯೆ 25 ದಾಟಿತು. 2007 ವಂದನೀಯ ಫಾದರ್ ಪ್ಯಾಟ್ರಿಕ್ ರೊಡ್ರಿಗಸ್ ರವರು ವರ್ಗಾವಣೆಯ ಬಳಿಕ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ ಶಾಲಾ ಸಂಚಾಲಕರಾಗಿ ನಿಯುಕ್ತರಾದರು. ಇವರು ತುಂಬಾ ಕಾರ್ಯಶೀಲರು, ಧಾರ್ಮಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾಳಜಿ ಉಳ್ಳವರಾಗಿದ್ದು ಇಂದಿನ ಮಕ್ಕಳು ಮುಂದಿನ ಜನಾಂಗವೆಂಬ ನಾಣ್ಣುಡಿಯಂತೆ ಮಕ್ಕಳ, ವಿಶೇಷವಾಗಿ ಈ ಮಾನಸಿಕ ಭಿನ್ನ ಸಾಮರ್ಥ್ಯ ಮಕ್ಕಳ ಅಭಿವೃದ್ಧಿಗಾಗಿ ಸದಾ ಚಿಂತನೆ ನಡೆಸುತ್ತಿದ್ದರು. ಇವರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಖರ್ಚು ವೆಚ್ಚಗಳಿಗಾಗಿ ₹12,000 ವಾರ್ಷಿಕ ಸಹಾಯ ನೀಡಿ ಮಕ್ಕಳ ಪೋಷಕರಾಗುವಂತೆ ಉದಾರ ದಾನಿಗಳಿಗೆ ಕರೆ ಕೊಟ್ಟರು. ಇವರ ಮನವಿಯನ್ನು ಪರಿಗಣಿಸಿದ ಹಲವರು ವಿದ್ಯಾರ್ಥಿಗಳ ಪೋಷಕರಾದರು. ಇದರಿಂದ ಶಾಲೆಯನ್ನು ಮುಂದುವರಿಸುವುದು ಸ್ವಲ್ಪ ಮಟ್ಟಿಗೆ ಸುಲಭವಾಯಿತು. 2008 ಮುಖ್ಯ ಶಿಕ್ಷಕಿಯಾಗಿದ್ದ ಸಿಸ್ಟರ್ ಲೊಲಿಟಾರವರು ವರ್ಗಾವಣೆಗೊಂಡ ಬಳಿಕ ಕುಮಾರಿ ಜೊವಿಟಾ ಸಿಕ್ವೇರಾ ಇವರು ಶಾಲಾ ಮುಖ್ಯ ಶಿಕ್ಷಕಿಯಾಗಿ ನೇಮಕಗೊಂಡರು. ಈ ಶಾಲೆಗೆ ಒಂದು ಹೊಸ ಕಟ್ಟಡದ ಅವಶ್ಯಕತೆ ಇದೆ ಎಂಬ ಚಿಂತನೆಯೊಂದಿಗೆ ಕಾಲ ಕಳೆಯುತ್ತಿದ್ದ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋರವರು ಈ ವಿಷಯವನ್ನು ಹಲವರಲ್ಲಿ ಹಂಚಿಕೊಂಡಾಗ 2009-10 ಸಾಲಿನಲ್ಲಿ ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ 324D5 ಗವರ್ನರ್ ಆಗಿದ್ದ ನಮ್ಮವರೇ ಆದ ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವರವರು ಈ ಕಾರ್ಯಯೋಜನೆಯನ್ನು ತಮ್ಮ ಡಿಸ್ಟ್ರಿಕ್ಟ್ನ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡರು.
ಕಾರ್ಯಪ್ರವೃತ್ತರಾದ ಗವರ್ನರ್ ಪತ್ರಾವರವರು ತಮ್ಮ ಅವಿರತ ಪರಿಶ್ರಮದಿಂದ ಲಯನ್ ಬಂಧುಗಳು ಮತ್ತು ಇತರ ಅನೇಕ ದಾನಿಗಳಿಂದ ರೂಪಾಯಿ 25 ಲಕ್ಷ ಈ ಯೋಜನೆಗೆ ನೀಡುವಲ್ಲಿ ಸಫಲರಾದರು. ಇದರ ಫಲಶ್ರುತಿಯಾಗಿ ಈ ಶಾಲೆಯು ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡಿತು. 2010ರಲ್ಲಿ ಮುಖ್ಯ ಶಿಕ್ಷಕಿ ಕುಮಾರಿ ಚೊವಿಟಾರವರು ವರ್ಗಾವಣೆಗೊಂಡು ಸಿಸ್ಟರ್ ಜಸಿಂತಾರವರು ಶಾಲಾ ಮುಖ್ಯ ಶಿಕ್ಷಕಿಯಾಗಿ ನೇಮಕಗೊಂಡರು. ಶಾಲೆಯ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನೆರವೇರಲು ಸಾಧ್ಯವಾಯಿತು. ಈ ಕಟ್ಟಡ ನಿರ್ಮಾಣದಲ್ಲಿ ಊರ ಪರವೂರ ದಾನಿಗಳು ಸಹಾಯ ಸಹಕಾರ ನೀಡುವುದರ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಮಾನ್ ಅಭಯಚಂದ್ರ ಜೈನ್ ತಮ್ಮ ಶಾಸಕರ ನಿಧಿಯಿಂದ ರೂಪಾಯಿ 5 ಲಕ್ಷ ದಾನ ನೀಡಿ ಸಹಕರಿಸುತ್ತಾರೆ. ಇದೇ ಕಾಲದಲ್ಲಿ ಡಾಕ್ಟರ್ ಹೆರಿ ಮೋರಸ್ ಶಾಲೆಗೆ ಒಂದು ಹೊಸ ಬಸ್ ನೀಡಿ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ಅಭಿವೃದ್ಧಿಯಲ್ಲಿ ಸಹಕಾರ ನೀಡಿರುತ್ತಾರೆ. ಮುಖ್ಯ ಶಿಕ್ಷಕಿ ಸಿಸ್ಟರ್ ಜಸಿಂತಾರವರ ವರ್ಗಾವಣೆ ಬಳಿಕ 2012ರಲ್ಲಿ ಸಿಸ್ಟರ್ ಪ್ರಿಸಿಲ್ಲಾ ಮುಖ್ಯ ಶಿಕ್ಷಕಿಯಾಗಿ ನೇಮಕಗೊಂಡರು. ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವರವರು ಈ ಕಟ್ಟಡದ ವಿಸ್ತರಣೆಗೆ ಅಂತಾರಾಷ್ಟ್ರೀಯ ಸಹಾಯಧನ ಪಡೆಯಲು ಶ್ರಮಿಸಿದರು. ಇದರಲ್ಲಿಯೂ ಸಫಲರಾಗಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಇವರಿಂದ ಶಾಲಾ ಕಟ್ಟಡದ ವಿಸ್ತರಣೆಗೆ ಸುಮಾರು 38 ಲಕ್ಷ ರೂಪಾಯಿ ಸಹಾಯಧನ ನೀಡಿದ ಪರಿಣಾಮ ಕಿನ್ನಿಗೋಳಿ ಚರ್ಚ್ ವಠಾರದಲ್ಲಿ ಸೇಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ಗೆ ಒಂದು ಸವಿಸ್ತಾರ ಕಟ್ಟಡ ದೊರಕಿದೆ. 2013ರಲ್ಲಿ ಮುಖ್ಯ ಶಿಕ್ಷಕಿ ಸಿಸ್ಟರ್ ಪೆಸಿಲ್ಲಾರವರ ವರ್ಗಾವಣೆ ಬಳಿಕ ಶ್ರೀಮತಿ ರೇಷ್ಮಾ ಮರಿಯಾ ಮಾಟಿಸ್ ರವರು ಮುಖ್ಯ ಶಿಕ್ಷಕಿಯಾಗಿ ನೇಮಕಗೊಂಡರು. ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿದ್ದ ವಲೇರಿಯನ್ ಸಿಕ್ವೇರಾ ಹಾಗೂ ಮುಖ್ಯ ಶಿಕ್ಷಕಿ ರೇಷ್ಮಾ ಮರಿಯಾ ಮಾಟಿಸ್ ಹಾಗೂ ಶಾಲಾ ಲೆಕ್ಕ ಸಹಾಯಕಿ ಶ್ರೀಮತಿ ಮರಿಟಾ ತಾವ್ರೋ ಇವರ ಮಾರ್ಗದರ್ಶನ ಮತ್ತು ಸಹಾಯ ಸಹಕಾರದಿಂದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ಶಿಶು ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ಮೊತ್ತ ಮೊದಲ ಬಾರಿಗೆ ಅನುದಾನ ಪಡೆಯುವಲ್ಲಿ ಯಶಸ್ವಿಯಾದರು. 2014ರಲ್ಲಿ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋರವರು ವರ್ಗಾವಣೆಗೊಂಡ ಬಳಿಕ ಅವರ ಸ್ಥಾನದಲ್ಲಿ ವಂದನೀಯ ಫಾದರ್ ವಿನ್ಸೆಂಟ್ ಎಫ್ ಮೊಂತೇರೋ ರವರು ಶಾಲಾ ಸಂಚಾಲಕರಾಗಿ ನಿಯುಕ್ತರಾದರು. ಇವರು ವಂದನೀಯ ಫಾದರ್ ಆಲ್ಫ್ರೆಡ್ ರವರು ಆರಂಭಿಸಿದ ಯೋಜನೆಗಳನ್ನು ಮುಂದುವರಿಸಿ ಕಟ್ಟಡ ಕೆಲಸವನ್ನು ಪೂರ್ಣಗೊಳಿಸಿದರು. ಶಾಲೆಗೆ ಇಲಾಖೆಯಿಂದ ಅನುದಾನ ದೊರಕಿಸುವಲ್ಲಿ ಸಫಲರಾದರು. ಲಯನ್ಸ್ ಡಿಸ್ಟ್ರಿಕ್ಟ್ 324D5 ಮತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಇವರ ಸಹಾಯ ಸಹಕಾರದಿಂದ ಊರ ಪರವೂರ ದಾನಿಗಳ ಸಹಾಯದಿಂದ ಸೇಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ನಿರ್ಮಾಣಗೊಂಡಿತು. ದಿನಾಂಕ 21/1/2016ರಂದು ಅಂತಾರಾಷ್ಟ್ರೀಯ ಲಯನ್ ಉಪಾಧ್ಯಕ್ಷರಾದ ಲಯನ್ ನರೇಶ್ ಅಗರ್ವಾಲ್ ರವರಿಂದ ಉದ್ಘಾಟನೆಗೊಂಡು ಮಂಗಳೂರು ಧರ್ಮ ಪ್ರಾಂತ್ಯದ ಪರಮಪೂಜ್ಯ ಬಿಷಪ್ ಅತಿ ವಂದನೀಯ ಫಾದರ್ ಡಾಕ್ಟರ್ ಎಲೋಷಿಯಸ್ ಪೌಲ್ ಡಿಸೋಜರ್ ಅವರಿಂದ ಆಶೀರ್ವಚನಗೊಂಡಿತು. ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಅಭಯಚಂದ್ರ ಜೈನ್, ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ರಾಜ್ಯಸಭಾ ಸದಸ್ಯರಾದ ಶ್ರೀಮಾನ್ ಆಸ್ಕರ್ ಫೆರ್ನಾಂಡಿಸ್, ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಎಂ ಕವಿತಾ ಶಾಸ್ತ್ರಿ, ಪಿಡಿಜಿ ಡಾಕ್ಟರ್ ಸಂತೋಷ್ ಕುಮಾರ್ ಶಾಸ್ತ್ರಿ, ಲಯನ್ ಎಂಬಿ ಸದಾಶಿವ, ಶಾಲಾ ಸ್ಥಾಪಕರಾದ ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋ, ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ ಮತ್ತಿತರ ಗಣ್ಯರ ಊರ ಪರವೂರ ಅಭಿಮಾನಿಗಳ ಸಮಕ್ಷಮದಲ್ಲಿ ಶಾಲಾ ಕಟ್ಟಡವು ಉದ್ಘಾಟನೆಗೊಂಡಿತು. 2017ರಲ್ಲಿ ಡಾಕ್ಟರ್ ಹೆರಿ ಮೋರಸ್ ಶಾಲೆಗೆ ಹೊಸ ಬಸ್ ಅನ್ನು ನೀಡಿ ಸಹಾಯ ನೀಡಿದರು. ವಂದನೀಯ ಫಾದರ್ ವಿನ್ಸೆಂಟ್ ಮೊಂತೇರೊರವರು 2018ರಲ್ಲಿ ವರ್ಗಾವಣೆಗೊಂಡಾಗ ವಂದನೀಯ ಫಾದರ್ ಮ್ಯಾಥ್ಯೂ ವಾಟ್ಸ್ ರವರು ಸಂಚಾಲಕರಾಗಿ ನಿಯುಕ್ತರಾದರು. ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳು ಪರಿಶುದ್ಧ ಮನಸ್ಸಿನ ಮಕ್ಕಳು, ದೇವರ ಮಕ್ಕಳು. ಈ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ಕೀರ್ತಿ ಇವರದು. ಅನುದಾನ ವಿಳಂಬವಾದರೆ ತಾವೇ ಖುದ್ದಾಗಿ ಬೆಂಗಳೂರಿಗೆ ತೆರಳಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಎಲ್ಲ ಕೆಲಸವನ್ನು ಸಕಾಲದಲ್ಲಿ ಪೂರ್ಣಗೊಳಿಸಿ ಸರಿಯಾದ ಸಮಯಕ್ಕೆ ಅನುದಾನ ಬರುವ ವ್ಯವಸ್ಥೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ವಿಶೇಷ ಮಕ್ಕಳು ಮಾತ್ರವಲ್ಲದೆ ವಿಶೇಷ ಶಿಕ್ಷಕರಿಗೂ ಉತ್ತಮ ಮಾರ್ಗದರ್ಶನ ನೀಡಿ ವಿಶೇಷ ಶಿಕ್ಷಕರಿಗಾಗಿ ಇರುವ ಸಂಘ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರ ಸಂಘದ ಓರ್ವ ಪ್ರಬಲ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ವ್ಯಕ್ತಿ. ದಿನಾಂಕ 20/10/2021ರಂದು ಇವರು ನಿಧನರಾದರು. ಇವರ ನಿಧನದ ಬಳಿಕ
ಸಂಚಾಲಕರಾಗಿ ಮಂಗಳೂರು ಧರ್ಮಕೇಂದ್ರದ ಪ್ರಧಾನ ಧರ್ಮಗುರುಗಳಾದ ವಂದನೀಯ ಫಾದರ್ ಮ್ಯಾಕ್ಸಿಮ್ ಲಾರೆನ್ಸ್ ನೊರೊನರ್ ಅವರನ್ನು ಸಂಚಾಲಕರಾಗಿ ನೇಮಕಗೊಂಡರು. ಇವರ ಸಂಚಾಲಕತ್ವದಲ್ಲಿ ಸ್ಥಳೀಯ ಆಡಳಿತ ಮಂಡಳಿ ಮತ್ತು ವಿಕಲಚೇತನರ ಸಬಲೀಕರಣ ಇಲಾಖಾ ವತಿಯಿಂದ ಹಾಗೂ ಇವರ ಮಾರ್ಗದರ್ಶನದಿಂದ ಹೆತ್ತವರ ಮತ್ತು ದಾನಿಗಳ ಸಹಯೋಗದಿಂದ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಶಿಕ್ಷಕೇತರ ಸಿಬ್ಬಂದಿಯ ನಿಸ್ವಾರ್ಥ ಸೇವಾ ಮನೋಭಾವನೆಯಿಂದ ಪ್ರಸ್ತುತ ಶಾಲೆಯಲ್ಲಿ 50 ಮಾನಸಿಕ ಭಿನ್ನ ಸಾಮರ್ಥ್ಯ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಸಾಗುತ್ತಿದ್ದು, ಇಂದು ಈ ಶಾಲೆಯು 25 ವರ್ಷಗಳ ನಿಸ್ವಾರ್ಥ ಸೇವೆಯನ್ನು ಪೂರೈಸಿದ ಸಂತಸದಲ್ಲಿದೆ. ಈ ಶಾಲೆಯು ಮುಂದಿನ ದಿನಗಳಲ್ಲಿ ಸುವರ್ಣ ವಜ್ರ ಮಹೋತ್ಸವವನ್ನು ಆಚರಿಸಲಿ ಎಂದು ದೇವರ ಕೃಪೆಯನ್ನು ಕೋರುತ್ತಾ ಶಾಲಾ ವರ್ಷದ ಸಂಪೂರ್ಣ ವರದಿಯನ್ನು ಮುಗಿಸುತ್ತೇನೆ. ವಂದನೆಗಳು. ಶಾಲಾ ವರದಿಯನ್ನು ಸರಳವಾಗಿ ನಮ್ಮ ಮುಂದೆ ವಾಚಿಸಿದ ಮುಖ್ಯ ಶಿಕ್ಷಕಿಯವರಿಗೆ ಧನ್ಯವಾದಗಳು. ಶಾಲಾ 25 ವರ್ಷಗಳ ಸವಿನೆನಪಿಗಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ವಿತರಣೆ. ಮಕ್ಕಳ ಹೆಸರನ್ನು ವಾಚಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಮೀಶಲ್ ಲೋಬೋ. ಹೆಸರು ಕರೆದ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ವಂದನೀಯ ಫಾದರ್ ಸ್ಟ್ಯಾನಿ ತೌರೋ ಇವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪವಿತ್ರ ಸೌಜನ್ಯ ಪೃಥ್ವಿ ಫಾಜಿಲ್ ಮಿಲನ್ ತಾವ್ರೋ ಸ್ಮರಣಿಕೆಯನ್ನು ವಿತರಿಸಿದ ಫಾದರ್ ನಿಮಗೆ ಧನ್ಯವಾದಗಳು. ಮುಂದಿನ ಸ್ಮರಣಿಕೆಯನ್ನು ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವೋ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಲ್ಡ್ರಿನ್ ರೊಸಾರಿಯೋ, ನೌಶಿಯಾ, ಶನ್ಮಿತ್, ಧನುಷ್ ಗೌಡ, ಐಶ್ವರ್ಯ, ಸ್ಮರಣಿಕೆಯನ್ನು ವಿತರಿಸಿದ ಸರ್ ನಿಮಗೆ ಧನ್ಯವಾದಗಳು. ಮುಂದಿನ ಸ್ಮರಣಿಕೆಯನ್ನು ಫಾದರ್ ಆಲ್ಫ್ರೆಡ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫಾತಿಮಾ ರೀಜಾ, ಸಾಕ್ಷಿ ದೇವಾಡಿಗ, ಮೇಘಾ ಶೆಟ್ಟಿ, ಅಂಕಿತಾ ಜಿ ಭಟ್,
ಹರ್ಷಿತಾ, ನಿರೀಕ್ಷಾ, ಸ್ಮರಣಿಕೆಯನ್ನು ವಿತರಿಸಿದ ಫಾದರ್ ನಿಮಗೆ ಧನ್ಯವಾದಗಳು. ಮುಂದಿನ ಸ್ಮರಣಿಕೆಯನ್ನು ಶ್ರೀ ಸಾಯಿಶ್ ಚೌಟ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುಧನ್ವಾ ಮಯ್ಯ, ಧೀರಜ್ ಶೆಟ್ಟಿಗಾರ್, ಸ್ಯಾಮ್ಸನ್, ವರ್ಧನ್ ಆಚಾರ್ಯ, ಜ್ಯೋತಿ. ಸ್ಮರಣಿಕೆಯನ್ನು ವಿತರಿಸಿದ ಸರ್ ನಿಮಗೆ ಧನ್ಯವಾದಗಳು. ಮುಂದಿನ ಸ್ಮರಣಿಕೆಯನ್ನು ಫಾದರ್ ವಿನ್ಸೆಂಟ್ ಮೊಂತೇರೋ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುನಿಲ್ ಶೆಟ್ಟಿ, ಅನುಷಾ, ಜ್ಯೋತಿ, ನಿಖಿತಾ ಡಿಕುನ್ನ, ದಿವ್ಯ ಜ್ಯೋತಿ. ಸ್ಮರಣಿಕೆಯನ್ನು ವಿತರಿಸಿದ ಫಾದರ್ ನಿಮಗೆ ಧನ್ಯವಾದಗಳು. ಮುಂದಿನ ಸ್ಮರಣಿಕೆಯನ್ನು ವಂದನೀಯ ಫಾದರ್ ಒಸ್ವಾಲ್ಡ್ ಮೊಂತೇರೋ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊಹಮ್ಮದ್ ಶಿದಾತ್, ಮುಂದಿನ ಸ್ಮರಣಿಕೆಯನ್ನು ಸಿಸ್ಟರ್ ಸಿಸಿಲಿಯಾ BS ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪವನ್ ಕುಮಾರ್, ನಿಖಿತಾ ಡಿಕುನ್ನ, ವಿನಾಯಕ, ನಿತೇಶ್ ಮೂಲ್ಯ, ಮ್ಯಾಕ್ಲಿನ್ ಮಿನೇಜರ್ಸ್, ಶರಣ್ಯ, ಸ್ಮರಣಿಕೆಯನ್ನು ವಿತರಿಸಿದ ಸಿಸ್ಟರ್ ನಿಮಗೆ ಧನ್ಯವಾದಗಳು. ಮುಂದಿನ ಸ್ಮರಣಿಕೆಯನ್ನು ವಂದನೀಯ ಫಾದರ್ ಮ್ಯಾಕ್ಸಿಮ್ ನೊರೊನ್ನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಾಘವೇಂದ್ರ ಭಟ್, ಜೋವಿನ್ ಡಿಸಿಲ್ವಾ, ಸಹನಾ, ಅಭಿಜ್ಞಾ ಶರ್ಮಾ, ಧನುಷ್ ದೇವಾಡಿಗ, ಗಗನ್, ಶೋಧನ್ ಕುಮಾರ್, ವಿನ್ಯಾಸ್, ಸ್ಮರಣಿಕೆಯನ್ನು ವಿತರಿಸಿದ ಫಾದರ್ ನಿಮಗೆ ಧನ್ಯವಾದಗಳು. ಮುಂದಿನ ಸ್ಮರಣಿಕೆಯನ್ನು ಶ್ರೀಮತಿ ಶೈಲಾ ಸಿಕ್ವೇರಾ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜಾಸ್ವಿನ್ ಸೆರಾವೋ, ವೈಷ್ಣವಿ, ಹರ್ಷಿತಾ, ಲೋಹಿತ್, ವಿನೋದ್.
ಸ್ಮರಣಿಕೆಯನ್ನು ವಿತರಿಸಿದ ನಿಮಗೆ ಧನ್ಯವಾದಗಳು. ಮುಂದಿನ ಸ್ಮರಣಿಕೆಯನ್ನು ಶ್ರೀ ವಿನ್ಸೆಂಟ್ ಮತ್ತಾಯಸ್ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಜಿತ್ ನೊರೊನ್ನ, ಕಲಂದರ್ ಸಾಫಿ, ಸೋನಿಯಾ, ವಿನೋಲ್ ಶರ್ವಿನ್, ಮೊಹಮ್ಮದ್ ಸಮೀರ್, ದಿವ್ಯಜ್ಯೋತಿ, ಸೋನಿಯಾ. ಸ್ಮರಣಿಕೆಯನ್ನು ವಿತರಿಸಿದ ಸರ್ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಇಂದಿನ ಸಮಾರಂಭದ ಸೊಬಗನ್ನು ಬ್ಯಾಂಡ್ ಮೂಲಕ ಇಮ್ಮಡಿಗೊಳಿಸಿದ ಮೇರಿವೇಲ್ ಶಾಲಾ ಮಕ್ಕಳಿಗೆ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ಸಮಾರಂಭದ ಅಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಇವರಲ್ಲಿ ವಿನಂತಿ. ಬ್ಯಾಂಡ್ ಮೂಲಕ ಇಮ್ಮಡಿಗೊಳಿಸಿದ ಮೇರಿವೇಲ್ ಶಾಲಾ ಮಕ್ಕಳು. ಧನ್ಯವಾದಗಳು. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಈ ಸಂಸ್ಥೆಯ ಸ್ಥಾಪಕರು ಹಾಗೂ ಶಿಕ್ಷಣ ಸಂಸ್ಥೆಗಾಗಿ ಅವಿರತ ಶ್ರಮಿಸಿದವರು, ಕೊಡುಗೈ ದಾನಿಗಳು ಇವರಿಗೆ ಸನ್ಮಾನಿಸುವ ಕಾರ್ಯಕ್ರಮ. ಇದನ್ನು ಬೆಳ್ಳಿ ಹಬ್ಬ ಸಮಿತಿಯ ಹಾಗೂ ಶಾಲಾ ಸ್ಥಾಪಕ ಸದಸ್ಯೆ ಶ್ರೀಮತಿ ಲಿನೆಟ್ ಲೋಬೋ ಹಾಗೂ ಶ್ರೀ ಹೆನ್ರಿ ಮತಾಯಸ್ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಹಲವಾರು ಯೋಜನೆಗಳನ್ನು ಕೈಗೆತ್ತಿಕೊಂಡು ಅವುಗಳನ್ನು ಕಾರ್ಯರೂಪಕ್ಕೆ ತರುವುದು ಬಹಳ ಕಠಿಣ ಶ್ರಮದ ಕೆಲಸ. ಇಂದು ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿರುವ ನಮ್ಮ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಈ ಮಟ್ಟಕ್ಕೆ ಬಂದಿದೆಯಾದರೆ ಅದಕ್ಕೆ ಹಲವಾರು ಕಾಣದ ಕೈಗಳು ಎಲೆಮರೆಯ ಕಾಯಿಗಳಂತೆ ಸೇವೆ ನೀಡಿವೆ. ಇವರಲ್ಲಿ ಕೆಲವು ವಿಶೇಷ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಈ ಶುಭ ದಿನದಂದು ಪೂಜ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಪ್ರಥಮವಾಗಿ ವಂದನೀಯ ಫಾದರ್ ಸ್ಟ್ಯಾನಿ ತಾವರೋ, ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವೋ, ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ ಹಾಗೂ ವಂದನೀಯ ಫಾದರ್ ವಿನ್ಸೆಂಟ್ ಫ್ರಾನ್ಸಿಸ್ ಮೊಂತೇರೋ. ತಾವು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಮೀಸಲಾಗಿಟ್ಟ ಆಸನಗಳನ್ನು ಅಲಂಕರಿಸಬೇಕಾಗಿ ವಿನಂತಿ. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ, ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಇದರ ಆಡಳಿತಕ್ಕೊಳಪಟ್ಟಿದೆ. ಹೊಸಸಾವ್ ಅಮ್ಮನವರ ಧರ್ಮ ಕೇಂದ್ರ ಕಿನ್ನಿಗೋಳಿ,
ಇಲ್ಲಿ ಪ್ರಧಾನ ಧರ್ಮಗುರುಗಳಾಗಿ 7 ವರ್ಷಗಳ ನಿಸ್ವಾರ್ಥ ಜನಪ್ರಿಯ ಸೇವೆ ನೀಡಿ ವಿಕಲಚೇತನ ಮಕ್ಕಳಿಗೆ ಶಾಲೆಯೊಂದನ್ನು ಸ್ಥಾಪಿಸಿ ಇಂದು ಈ ಸಂಸ್ಥೆ ಬೆಳ್ಳಿ ಹಬ್ಬ ಆಚರಿಸುತ್ತಿರುವ ಸುಸಂದರ್ಭದಲ್ಲಿ ಸ್ಥಾಪಕರಾಗಿರುವ ವಂದನೀಯ ಫಾದರ್ ಸ್ಟ್ಯಾನಿ ತಾವರೋ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಜೀವನವೆಂಬುದು ದೇವರ ಕೊಡುಗೆ. ಅದನ್ನು ಸರ್ವರ ಒಳಿತಿಗಾಗಿ ಸಮರ್ಪಿಸಿದಾಗ ಬದುಕು ಸಾರ್ಥಕ. ದೇವರು ಜ್ಞಾನ ಸ್ವರೂಪಿಯಾದರೆ ವಿಕಲಚೇತನ ಮಕ್ಕಳು ದೈವ ಸಮಾನರು. ಇವರಿಗೆ ನೀಡುವ ಸೇವೆಯು ಪರೋಕ್ಷವಾಗಿ ಪರಮಾತ್ಮನಿಗೆ ಸಲ್ಲಿಸುವ ಸೇವೆಯೇ ಆಗಿರುತ್ತದೆ. ಉಡುಪಿ ಜಿಲ್ಲೆಯ ಕಲತ್ತೂರಿನ ದಿವಂಗತ ಕಾಶ್ಮೀರ್ ತಾವರೋ ಮತ್ತು ದಿವಂಗತ ಲೂಸಿ ಲಸ್ರಾದೋ ಇವರ 6 ಮಂದಿ ಮಕ್ಕಳಲ್ಲಿ 2ನೇವರಾಗಿ ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಪಡೆದು 1973ರಲ್ಲಿ ಗುರುದೀಕ್ಷೆಯನ್ನು ಪಡೆದಿರಿ. ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ವಿವಿಧ ಧರ್ಮ ಕೇಂದ್ರಗಳಲ್ಲಿ ಸಹಾಯಕ ಹಾಗೂ ಪ್ರಧಾನ ಗುರುಗಳಾಗಿ ಸರ್ವರಿಗೂ ಪ್ರೀತಿ ಪಾತ್ರರಾಗಿ ನಿಸ್ವಾರ್ಥ ಸೇವೆಯನ್ನು ನೀಡಿದಿರಿ. ಡಿಸೆಂಬರ್ 1, 1990ರಂದು ಹೊಸಸ ಅಮ್ಮನವರ ಧರ್ಮ ಕೇಂದ್ರ ಕಿನ್ನಿಗೋಳಿ ಇಲ್ಲಿ ಪ್ರಧಾನ ಧರ್ಮಗುರುಗಳಾಗಿ ಆಗಮಿಸಿ ಅಧಿಕಾರ ಸ್ವೀಕರಿಸಿದಿರಿ. ಕಿನ್ನಿಗೋಳಿ ಸುಂದರ ಪರಿಸರವನ್ನು ಹೊಂದಿದ ಪುಟ್ಟ ಊರು. ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಲಿತ್ತು. ಆದರೂ ದೂರದೃಷ್ಟಿಯುಳ್ಳ ತಾವು ಇಲ್ಲಿ ಒಂದು ಕೊರತೆಯನ್ನು ಮನಗಂಡಿರಿ. ಸದಾ ಪರರಿಗಾಗಿ ಬಡವರಿಗಾಗಿ ಮಿಡಿಯುತ್ತಿರುವ ನಿಮ್ಮ ಮನಸ್ಸಿಗೆ ಹೊಳೆದದ್ದು ಶಿಕ್ಷಣದಿಂದ ವಂಚಿತರಾಗಿರುವ ವಿಕಲಚೇತನ ಮಕ್ಕಳ ಭವಿಷ್ಯ. ಇಂತಹ ಮಕ್ಕಳಿಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಊರಿನಲ್ಲಿರುವ ಹಾಗೂ ಸುತ್ತಮುತ್ತಲಿನ ಊರುಗಳ ಇಂತಹ ಮಕ್ಕಳನ್ನು ಒಂದುಗೂಡಿಸಿ ಅವರಿಗೆ ಕೈಲಾದ ಶಿಕ್ಷಣ ನೀಡಲು ಬಯಸಿದಿರಿ. ಕೂಡಲೇ ಈ ಬಗ್ಗೆ ಪ್ರಸ್ತಾಪವನ್ನು ಮುಂದಿಟ್ಟು ಸಂಬಂಧಿಸಿದವರೊಡನೆ ವಿಚಾರ ವಿನಿಮಯ ನಡೆಸಿ ಕಾರ್ಯೋನ್ಮುಖರಾದಿರಿ. ಬಲಿಷ್ಠವಾದ ಅನುಭವಿ ಸದಸ್ಯರನ್ನೊಳಗೊಂಡ ಒಂದು ಸಮಿತಿಯನ್ನು ರಚಿಸಿದಿರಿ. ಈ ಮೂಲಕ ಮುಂದೆ ಹೆಜ್ಜೆಯನ್ನಿಟ್ಟಿರಿ. ಸರ್ವರಿಂದ ಸಹಕಾರ ಹಾಗೂ ಉತ್ತಮ ಪ್ರತಿಕ್ರಿಯೆ ದೊರೆಯಿತು. ಛಲ ಬಿಡದ ತ್ರಿವಿಕ್ರಮನಂತೆ ಅವಿರತ ಶ್ರಮಿಸಿ 1997 ಏಪ್ರಿಲ್ 20ರಂದು ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ನಾಮಾಂಕಿತ ಶಾಲೆಯನ್ನು ಉದ್ಘಾಟಿಸಿದಿರಿ. ಪೂಜ್ಯರೇ, 25 ವರ್ಷಗಳ ಹಿಂದೆ ನೀವು ನೆಟ್ಟ ಸಸಿ ಇಂದು ಹೆಮ್ಮರವಾಗಿ ಬೆಳೆದು ವಿಕಲಚೇತನ ಮಕ್ಕಳಿಗಾಗಿ 25 ವರ್ಷಗಳ ಸಾರ್ಥಕ ಸೇವೆಯನ್ನು ನೀಡುತ್ತಾ ಬಂದಿದೆ. ಈ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವ ಎಲ್ಲ ಪ್ರಯತ್ನಗಳು ಫಲ ನೀಡುತ್ತಾ ಇವೆ. ಇಂದು ಈ ಸಂಸ್ಥೆ ಬೆಳ್ಳಿ ಹಬ್ಬದ ಸಂಭ್ರಮದ ಸವಿಯನ್ನು ನಾವೆಲ್ಲರೂ ಅನುಭವಿಸುತ್ತಿದ್ದೇವೆ. ಇವೆಲ್ಲದಕ್ಕೆ ಕಾರಣಕರ್ತರು ನೀವಾಗಿದ್ದೀರಿ ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ನಿಮ್ಮ ಶ್ರಮ ಮಾರ್ಗದರ್ಶನ ಇಂದು ಫಲ ನೀಡಿದೆ. ಪ್ರಿಯರೇ, ನಿಮ್ಮದು ಅಪರೂಪದ ವ್ಯಕ್ತಿತ್ವ, ಪರೋಪಕಾರ, ಸಜ್ಜನಿಕತೆ, ಕಾರ್ಯದಕ್ಷತೆ ಇವು ನಿಮ್ಮನ್ನು ಉತ್ತುಂಗಕ್ಕೇರಿಸಿದೆ. ಮಂಗಳೂರು ಧರ್ಮ ಕೇಂದ್ರದ ಉನ್ನತ ಸಂಸ್ಥೆಗಳಾದ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜು, ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ವಿಭಾಗ, ಇಲ್ಲಿ ನಿರ್ದೇಶಕರಾಗಿ ಆಡಳಿತಾಧಿಕಾರಿಗಳಾಗಿ ತಾವು ನೀಡಿದ ಸೇವೆ ಚಿರಸ್ಮರಣೀಯ. ಇಂದಿಗೂ ಈ ಸಂಸ್ಥೆಗಳು ನಿಮ್ಮನ್ನು ಸ್ಮರಿಸುತ್ತಿವೆ ಎಂದರೆ ನಿಮ್ಮ ಆಡಳಿತ ವೈಖರಿ ಪ್ರಶಂಸನೀಯವಾದುದು. ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ನೀವು ಗಳಿಸಿದ ಕೀರ್ತಿಯಿಂದ ಸರ್ವರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ತಾವು ನಮ್ಮಿ ಧರ್ಮ ಕೇಂದ್ರದಲ್ಲಿ ಮಾತೆ ಮೇರಿಯ ಸನ್ನಿಧಿಯಲ್ಲಿ
ಸಮಾಜಕ್ಕೆ ನೀಡಿದ ತುಂಬು ಸೇವೆಯನ್ನು ಸ್ಮರಿಸುತ್ತಾ ಹೃತ್ಪೂರ್ವಕವಾಗಿ ನಿಮ್ಮನ್ನು ಅಭಿನಂದಿಸುತ್ತಿದ್ದೇವೆ. ಭಗವಂತನು ತಮಗೆ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಿ ಕೃಪಾವರಗಳಿಂದ ಹರಸಲಿ ಎಂದು ಶುಭ ಹಾರೈಸುತ್ತಾ ಈ ಸಂಸ್ಥೆಗೆ ತಾವು ನೀಡಿದ ಅನುಪಮ ಸೇವೆಯನ್ನು ಸ್ಮರಿಸುತ್ತಾ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಸರ್ವರ ಉಪಸ್ಥಿತಿಯಲ್ಲಿ ಪ್ರೀತಿಪೂರ್ವಕ ಗೌರವಾದರಗಳೊಂದಿಗೆ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ವಂದನೀಯ ಫಾದರ್ ಮೊನ್ಸಿಂಜರ್ ಮ್ಯಾಕ್ಸಿಮ್ ನೋರೋನಾ, ಸಂಚಾಲಕರು, ಮುಖ್ಯೋಪಾಧ್ಯಾಯಿನಿ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವೃಂದ, ಬೆಳ್ಳಿ ಹಬ್ಬ ಸಮಿತಿಯ ಸರ್ವ ಸದಸ್ಯರು. ಕಿನ್ನಿಗೋಳಿ, ದಿನಾಂಕ 24/3/2022. ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ, ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಇದರ ಆಡಳಿತಕ್ಕೆ ಒಳಪಟ್ಟಿದೆ. ಹಲವಾರು ಪ್ರಶಸ್ತಿ ಪುರಸ್ಕೃತ ನಿಷ್ಠಾವಂತ ಸಮಾಜ ಸೇವಕ, ನಿತ್ಯ ನಿರಂತರ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಗಳ ಸಮರ್ಥಕ ಸಂಘಟಕ, ಉದ್ಯಮಿ, ಕೊಡುಗೆ ದಾನಿ ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವ್ ಇವರಿಗೆ ಸೈಂಟ್ ಮೇರೀಸ್ ಸ್ಪೆಷಲ್ ಶಾಲೆ ಕಿನ್ನಿಗೋಳಿ ಇದರ ಬೆಳ್ಳಿ ಹಬ್ಬದ ಸಂಭ್ರಮೋತ್ಸವದಲ್ಲಿ ಪರಮ ಪೂಜ್ಯರ ಉಪಸ್ಥಿತಿಯಲ್ಲಿ ನೀಡಲಾಗುವ ಸನ್ಮಾನ ಪತ್ರ. ಆತ್ಮೀಯರೇ, ಕಿನ್ನಿಗೋಳಿ ಸಮೀಪದ ರೆಮೆದಮ್ಮನವರ ಧರ್ಮ ಕೇಂದ್ರದ ವ್ಯಾಪ್ತಿಗೆ ಒಳಪಟ್ಟಿರುವ ಸುಸಂಸ್ಕೃತ ಪತ್ರಾವ್ ಕುಟುಂಬದ ಪ್ರತಿಭಾವಂತ ಹಾಗೂ ಉತ್ತಮ ನಾಯಕತ್ವ ಹೊಂದಿರುವ ಪ್ರತಿಭೆ ನಮ್ಮಿ ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವ್. ಶ್ರೀಯುತರು ಕಿರೆಮ್ನ ಧೀಮಂತ ವ್ಯಕ್ತಿತ್ವ ಹೊಂದಿರುವ ದಿವಂಗತ ಬೆನೆಡಿಕ್ಟ್ ಪತ್ರಾವ್ ಹಾಗೂ ದಿವಂಗತ ಬೆನೆಡಿಕ್ಟ ಪತ್ರಾವ್ ಇವರ 9 ಮಂದಿ ಮಕ್ಕಳಲ್ಲಿ ಮೂರನೆಯವರು. ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಶಿಕ್ಷಣವನ್ನು ಸ್ಥಳೀಯ ಪಾಂಪೆಕ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪಡೆದರು. ಮುಂದೆ MCom ಹಾಗೂ MA ಪೊಲಿಟಿಕಲ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದರು. ಪತ್ರಾವ್ ಕುಟುಂಬದಿಂದ ಹೊರಹೊಮ್ಮಿದ ಅಸಾಧಾರಣ ಪ್ರತಿಭೆ ನೀವಾಗಿದ್ದೀರಿ. ಕಿರೆಮ್ ನಿಗರ್ಜಿಯ ಭಾರತೀಯ ಯುವ ಸಂಚಲನದ ಸಂಘಟನೆಯಲ್ಲಿ ಎಳೆ ವಯಸ್ಸಿನಿಂದಲೇ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸಮಾಜ ಸೇವೆಗೆ ತಮ್ಮನ್ನು ಮುಡಿಪಾಗಿಟ್ಟಿರಿ. ಇದೇ ಅವಧಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರುಗಿದ ವಿವಿಧ ಯುವ ಸಮ್ಮೇಳನಗಳಲ್ಲಿ ಪಾತ್ರವಹಿಸಿ ತನ್ಮೂಲಕ ಸಾಕಷ್ಟು ಅವಕಾಶ ನಿಮ್ಮದಾಯಿತು. ಈ ರೀತಿಯಾಗಿ ಎಳೆ ವಯಸ್ಸಿನಿಂದಲೇ ಪಡೆದ ಅಪಾರ ಅನುಭವ, ಮುಂದಾಳತ್ವವು ಮುಂದೆ ಲಯನ್ಸ್ ಕ್ಲಬ್ಬಿನಲ್ಲಿ ಜವಾಬ್ದಾರಿಯುತ ವಿಭಿನ್ನ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಭದ್ರ ಬುನಾದಿಯಾಯಿತು. ಬೆಳೆವ ಸಿರಿ ಮೊಳಕೆಯಲ್ಲಿ ಈ ಮಾತು ಸಂಪೂರ್ಣವಾಗಿ ನಿಮ್ಮ ಜೀವನಕ್ಕೆ ಅನ್ವಯಿಸುತ್ತದೆ. 2003-2004ರಲ್ಲಿ ಲಯನ್ಸ್ ಕ್ಲಬ್ ಕಿನ್ನಿಗೋಳಿ ಇದರ ಅಧ್ಯಕ್ಷರಾಗಿ ತಮ್ಮ ಚಾಕಚಕ್ಯತೆಯಿಂದ ಮುಂದೆ ಲಯನ್ಸ್ ಕ್ಲಬ್ನ ಉನ್ನತ ಜವಾಬ್ದಾರಿಯುತ ಹುದ್ದೆಗಳನ್ನು ನಿರ್ವಹಿಸಿ ಸಮಾಜಕ್ಕೆ ನಿಸ್ವಾರ್ಥ ಸೇವೆಯನ್ನು ನೀಡಿದಿರಿ. ಈ ಮೂಲಕ ಅಲ್ಪಾವಧಿಯಲ್ಲಿಯೇ ಹಲವು ಪ್ರಶಸ್ತಿಗಳಿಗೆ ಭಾಜನರಾದಿರಿ. ಇದು ನಿಮ್ಮ ಅವಿರತ ಶ್ರಮಕ್ಕೆ ಸಂದ ಗೌರವ. 2003-2004ರಲ್ಲಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ, ತದನಂತರ 2009-10ರಲ್ಲಿ ಲಯನ್ಸ್ ಕ್ಲಬ್ ಜಿಲ್ಲಾ ಗವರ್ನರ್ ಆಗಿ ಆಯ್ಕೆಗೊಂಡಿರಿ. ಇದು ನಿಮ್ಮ ಸಾಧನೆಯ ಪ್ರತೀಕವಾಗಿದೆ. ತಾವು ಲಯನ್ಸ್ ಜಿಲ್ಲಾ ಗವರ್ನರ್ ಆದ ಅವಧಿಯಲ್ಲಿ ಸುಮಾರು 77 ಲಕ್ಷಗಳ ಲಯನ್ಸ್ ಜಿಲ್ಲಾ ಮಟ್ಟದ ಬೃಹತ್ ಯೋಜನೆಯೊಂದನ್ನು ಕೈಗೆತ್ತಿಕೊಂಡಿರಿ.
ಇದುವೇ ವಿಕಲಚೇತನ ಮಕ್ಕಳಿಗೆ ನಿರ್ಮಿಸಲಾದ ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ನಾಮಾಂಕಿತ ನೂತನ ಶಾಲಾ ಕಟ್ಟಡ. ಲಯನ್ ಡಿಸ್ಟ್ರಿಕ್ಟ್ 317D ಇದರಿಂದ ರೂಪಾಯಿ 25 ಲಕ್ಷಗಳ ದೇಣಿಗೆಯನ್ನು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ LCIFನಿಂದ ರೂಪಾಯಿ 37.6 ಲಕ್ಷಗಳ ಬೃಹತ್ ಮೊತ್ತವನ್ನು ಈ ಶಿಕ್ಷಣ ಸಂಸ್ಥೆಗೆ ಪಡೆಯುವಲ್ಲಿ ನಿಮ್ಮ ಕಠಿಣ ಶ್ರಮ ಪ್ರಶಂಸನೀಯವಾದುದು. ಇಂದು ಬೆಳ್ಳಿ ಹಬ್ಬ ಆಚರಿಸುತ್ತಿರುವ ನಮ್ಮ ಈ ಶಿಕ್ಷಣ ಸಂಸ್ಥೆಯು ಸಕಲ ಸೌಕರ್ಯಗಳಿಂದ ಕೂಡಿದ ಸುಸಜ್ಜಿತ ಕಟ್ಟಡ ಆಗಿದೆ. ಆದರೆ ಇದಕ್ಕೆ ತಾವು ಕಾರಣೀಭೂತರಾಗಿದ್ದೀರಿ. ಲಯನ್ಸ್ ಕ್ಲಬ್ನಲ್ಲಿ ನಿಮ್ಮ ಸ್ಥಾನಮಾನ, ಸರ್ವರಲ್ಲಿ ನಿಮ್ಮ ಬಗ್ಗೆ ಇರುವ ಪ್ರೀತಿ, ನಂಬಿಕೆಗೆ ನಮ್ಮ ಈ ಶಾಲಾ ಕಟ್ಟಡ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ನಿಮ್ಮ ಅಧಿಕಾರಾವಧಿಯಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ 10 ಹಲವಾರು ವಿನೂತನ ಯೋಜನೆಗಳನ್ನು ಕೈಗೆತ್ತಿಕೊಂಡು ಸಮಾಜಕ್ಕೆ ನೀಡಿದ್ದೀರಿ. ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಮತಧರ್ಮಗಳ ಹಬ್ಬಗಳ ವಿಶಿಷ್ಟ ರೀತಿಯಲ್ಲಿ ಆಚರಣೆ, ಇದು ಈ ಯೋಜನೆಗಳಲ್ಲಿ ಪ್ರಮುಖವಾಗಿ ಇಂದಿಗೂ ಮುಂದುವರಿಯುತ್ತಾ ಬಂದಿದೆ. ಸನ್ಮಾನ್ಯರೇ, ತಮ್ಮದು ನಿಸ್ವಾರ್ಥ ಸೇವೆಯಿಂದ ತುಂಬಿದ ಸರಳ ವ್ಯಕ್ತಿತ್ವ, ಪರೋಪಕಾರತ್ವಂ ವಿಧಂ ಶರೀರಂ ಎಂಬ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಿರಿ. ಎಲ್ಲರೊಡನೆ ಉತ್ತಮ ಬಾಂಧವ್ಯ ಹೊಂದಿದವರಾಗಿದ್ದೀರಿ. ರಮೇಂದ್ರಪ್ಪನವರ ಮಡಿಲಲ್ಲಿ ಹುಟ್ಟಿ ಬೆಳೆದು ಬಂದ ನಿಮಗೆ ಆ ಮಾತೆಯು ಸಕಲ ಸೌಲಭ್ಯಗಳನ್ನಿತ್ತು ಸಮೃದ್ಧಿ, ನೆಮ್ಮದಿ ಹಾಗೂ ಪ್ರೀತಿಯಿಂದ ತುಂಬಿದ ಕುಟುಂಬ ಜೀವನವನ್ನು, ಆರೋಗ್ಯ ಭಾಗ್ಯವನ್ನು ಸದಾ ಕರುಣಿಸಲಿ ಎಂದು ಹಾರೈಸುತ್ತೇವೆ. ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಅಭಿನಂದಿಸುತ್ತಾ, ನಿಮ್ಮ ಅಪೂರ್ವ ಸೇವೆಯನ್ನು ಸ್ಮರಿಸುತ್ತಾ ಸರ್ವರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ವಂದನೀಯ ಫಾದರ್ ಮಾನ್ಸಿಂಜೋರ್ ಮ್ಯಾಕ್ಸಿಮ್ ನೊರೋನ ಸಂಚಾಲಕರು, ಮುಖ್ಯೋಪಾಧ್ಯಾಯಿನಿ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವೃಂದ, ಬೆಳ್ಳಿ ಹಬ್ಬ ಸಮಿತಿಯ ಸರ್ವ ಸದಸ್ಯರು, ಕಿನ್ನಿಗೋಳಿ 24/3/2022. ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಇದರ ಆಡಳಿತಕ್ಕೆ ಒಳಪಟ್ಟಿದೆ. ಕೊಸಸವ ಅಮ್ಮನವರ ಧರ್ಮ ಕೇಂದ್ರ ಕಿನ್ನಿಗೋಳಿ ಇಲ್ಲಿ ಪ್ರಧಾನ ಗುರುಗಳಾಗಿ 7 ವರ್ಷಗಳ ಸಾರ್ಥಕ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯನ್ನು ನೀಡಿ ಕಿನ್ನಿಗೋಳಿ ಪರಿಸರದ ಸ್ವರೂಪವನ್ನೇ ಬದಲಾಯಿಸಿ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿ ನಿಲ್ಲಲು ಹರಸಾಹಸಗೈದ ರೂವಾರಿ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ ಇವರಿಗೆ ಸೈಂಟ್ ಮೇರಿ ಸ್ಪೆಷಲ್ ಶಾಲೆಯ ಬೆಳ್ಳಿ ಹಬ್ಬ ಆಚರಣೆಯ ಶುಭಾವಸರದಲ್ಲಿ ಪರಮ ಪೂಜ್ಯರ ಉಪಸ್ಥಿತಿಯಲ್ಲಿ ಗೌರವಪೂರ್ವಕವಾಗಿ ನೀಡಲಾದ ಸನ್ಮಾನ ಪತ್ರ. ಆತ್ಮೀಯರೇ, ಸುಮಾರು 200 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸವಿರುವ ಕಿನ್ನಿಗೋಳಿ ಧರ್ಮಕೇಂದ್ರವು ಕೊಸಸವ ಅಮ್ಮನವರಿಗೆ ಸಮರ್ಪಿಸಲ್ಪಟ್ಟಿದೆ. 1903ರಲ್ಲಿ ಸ್ಥಾಪನೆಗೊಂಡ ಸೈಂಟ್ ಮೇರೀಸ್ ಕನ್ನಡ ಮಾಧ್ಯಮ ಶಾಲೆಯು ಶತಮಾನೋತ್ತರ ಸಂಭ್ರಮವನ್ನು ಆಚರಿಸಿ ಸಾವಿರಾರು ಪ್ರತಿಭೆಗಳನ್ನು ನಮ್ಮ ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ. ಕ್ಷಿಪ್ರಗತಿಯಲ್ಲಿ ಮುಂದೂಡುತ್ತಿರುವ ಕಿನ್ನಿಗೋಳಿಯಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಒಂದು ಉತ್ತಮ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸ್ಥಾಪನೆ ಮಾಡಬೇಕೆಂಬುದು ಕಿನ್ನಿಗೋಳಿ ಜನತೆಯ ಆಶೋತ್ತರವಾಗಿತ್ತು. ಅವರ ಈ ಕನಸನ್ನು ನನಸು ಮಾಡಿದವರು ನಮ್ಮ ಈ ಪ್ರೀತಿಯ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ. ಮೂಡುಬಿದ್ರೆ ಸಮೀಪದ ಪಾಲಡ್ಕ ಎಂಬಲ್ಲಿ ದಿವಂಗತ ಲೂಯಿಸ್ ಪಿಂಟೋ ಮತ್ತು ದಿವಂಗತ ಬ್ರಿಜಿಟ್ ಸೆರಾವೋ ಇವರ 8 ಮಂದಿ ಮಕ್ಕಳಲ್ಲಿ 6ನೇಯವರಾಗಿ ಜನಿಸಿದಿರಿ. ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಸ್ಥಳೀಯ ಶಾಲೆಗಳಲ್ಲಿ ಪಡೆದು ಮುಂದೆ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ
ಮುಂದಿನ ಶಿಕ್ಷಣ ಪಡೆದು 1972ರಲ್ಲಿ ಸಂತ ಜೋಸಫರ ಸೆಮಿನರಿಗೆ ಸೇರ್ಪಡೆಗೊಂಡಿರಿ. 1982ರಲ್ಲಿ ಗುರುದೀಕ್ಷೆಯನ್ನು ಪಡೆದಿರಿ. ಮುಂದೆ ವಿವಿಧ ಧರ್ಮ ಕೇಂದ್ರಗಳಲ್ಲಿ ಸಹಾಯಕ ಹಾಗೂ ಪ್ರಧಾನ ಗುರುಗಳಾಗಿ ಜನಪ್ರಿಯ ಸೇವೆಯನ್ನು ನೀಡುತ್ತಾ ಬಂದಿರಿ. 2007ರಲ್ಲಿ ಮಲ್ಲಿಗೆ ಫಾದರ್ ಎಂಬ ಬಿರುದಿನೊಂದಿಗೆ ಕಾಸರಗೋಡಿನ ಕುಂಬ್ಳೆ ಧರ್ಮ ಕೇಂದ್ರದಿಂದ ಅಪಾರ ಕನಸುಗಳ ಸರಮಾಲೆಯನ್ನು ಹೊತ್ತು ಕಿನ್ನಿಗೋಳಿ ಧರ್ಮ ಕೇಂದ್ರಕ್ಕೆ ಪ್ರಧಾನ ಧರ್ಮಗುರುಗಳಾಗಿ ಆಗಮಿಸಿದಿರಿ. ಶಿಕ್ಷಣ ಕ್ಷೇತ್ರದಲ್ಲಿ ತುಂಬು ಆಸಕ್ತಿ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವ ಆಕಾಂಕ್ಷೆ ಇವುಗಳೊಂದಿಗೆ ಕಳೆದ 25 ವರ್ಷಗಳ ಹಿಂದಿನ ಕನಸನ್ನು ನನಸಾಗಿಸಲು ಧೈರ್ಯದಿಂದ ಕಂಕಣಬದ್ಧರಾಗಿ ನಿಂತಿರಿ. ನಮ್ಮಿ ವಿಕಲಚೇತನ ಮಕ್ಕಳಿಗೆ ಒಂದು ನೂತನ ಕಟ್ಟಡದ ರಚನೆಗಾಗಿ ಪ್ರಸ್ತಾವನೆ ಒಂದು ಮುಂದಿಟ್ಟು ಅದರ ಬಗ್ಗೆ ಲಯನ್ಸ್ ಸಂಸ್ಥೆಯೊಂದಿಗೆ ಮಾತುಕತೆ ನಡೆಸಿ ಈ ಬಗ್ಗೆ ಸಂಸ್ಥೆಯಿಂದ ನೀಡಲಾಗುವ ಬೃಹತ್ ಮೊತ್ತವನ್ನು ಪಡೆಯುವರೆ ಪೂರಕ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಸಫಲತೆಯನ್ನು ಕಂಡಿರಿ. ಇಂದು ಈ ಬೃಹತ್ ಕಟ್ಟಡ ನಮ್ಮ ಮುಂದೆ ಶೋಭಿಸುತ್ತಿದೆ. ಈ ನಿಟ್ಟಿನಲ್ಲಿ ತಮ್ಮ ಪಾತ್ರ ಉಲ್ಲೇಖನೀಯವಾದುದು. ಇದರ ಫಲವಾಗಿ ಹಳೆಯ ಕಟ್ಟಡದಲ್ಲಿ ನಡೆಯುತ್ತಿದ್ದ ಸೈಂಟ್ ಮೇರೀಸ್ ಸ್ಪೆಷಲ್ ಶಾಲೆಗೆ ಒಂದು ನವೀನ ಸುಸಜ್ಜಿತ ಕಟ್ಟಡದ ನಿರ್ಮಾಣವಾಯಿತು. ನಿಮ್ಮ ಈ ವಿಶೇಷ ಧೈರ್ಯವೇ ವಿಶೇಷ ಮಕ್ಕಳ ಶಾಲೆಯ ನೂತನ ಕಟ್ಟಡಕ್ಕೆ ಭದ್ರ ತಳಪಾಯ ಆಯಿತು. ಇದೇ ಅವಧಿಯಲ್ಲಿ ಸತತ ಪ್ರಯತ್ನ, ಕಠಿಣ ಅಡೆತಡೆಗಳನ್ನು ಎದುರಿಸಿ ಧೃತಿಗೆಡದೆ ಮುಂದೆ ಸಾಗಿ ಊರ ಪರವೂರ ದಾನಿಗಳನ್ನು ವಿದ್ಯಾಭಿಮಾನಿಗಳನ್ನು ಸಂಪರ್ಕಿಸಿ ಸೈಂಟ್ ಮೇರೀಸ್ ಸೆಂಟ್ರಲ್ ಸ್ಕೂಲ್ ಆಂಗ್ಲ ಮಾಧ್ಯಮ ಶಾಲೆಯನ್ನು ಉದ್ಘಾಟಿಸಿದ ಹಿರಿಮೆ ನಿಮ್ಮದಾಯಿತು. 2011ರಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ, 2013ರಲ್ಲಿ 1ನೇಯಿಂದ 5ನೇ ತರಗತಿಗಳನ್ನು ಪ್ರಾರಂಭಿಸಿದಿರಿ. ನೆಲ ಅಂತಸ್ತು ಹಾಗೂ 1ನೇ ಅಂತಸ್ತಿನವರೆಗೆ ಶಾಲಾ ಕಟ್ಟಡವನ್ನು ನಿರ್ಮಿಸಿ ಹಸ್ತಾಂತರಿಸಿದ ಕೀರ್ತಿ ತಮ್ಮದಾಗಿದೆ. ಪೂಜ್ಯರೇ, ತಾವು ಸದಾ ಸಹನಾಮೂರ್ತಿಗಳು. ತಾಳ್ಮೆ, ಸದಾ ನಗುಮುಖ, ಪ್ರಾಮಾಣಿಕತೆ, ಆಡಂಬರರಹಿತ ಜೀವನ, ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವುದು ತಮ್ಮಲ್ಲಿರುವ ವಿಶೇಷ ಗುಣಗಳು. ಕಿನ್ನಿಗೋಳಿಯಲ್ಲಿ ಸೈಂಟ್ ಮೇರಿ ಸಮೂಹ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ಮಹಾಪುರುಷರು ನೀವಾಗಿದ್ದೀರಿ. ನಿಮ್ಮ ಈ ಸಾಧನೆ ನಿಜವಾಗಿಯೂ ಪ್ರಶಂಸನೀಯ. ವರ್ಣಿಸಲು ಮಾತುಗಳು ಸಾಲದು. ಬೆಟ್ಟದಷ್ಟು ಸಮಸ್ಯೆಗಳನ್ನು, ತೊಡರುಗಳನ್ನು ಶಾಂತ ಚಿತ್ತದಿಂದ ಸ್ವೀಕರಿಸಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿ ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದೀರಿ ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಗೌರವಾನ್ವಿತರೆ, ನಿಮ್ಮ ನಿಸ್ವಾರ್ಥ ಸೇವೆ, ಅವಿರತ ಶ್ರಮದಿಂದ ಜನಮನ್ನಣೆ ಗಳಿಸಿದ್ದೀರಿ. ನಮ್ಮೆಲ್ಲರ ಮನಸ್ಸಿನಲ್ಲಿ ತಾವು ಭದ್ರವಾಗಿ ನೆಲೆ ನಿಂತಿದ್ದೀರಿ. ಮಾತೆ ಮರಿಯಳ ಆಶೀರ್ವಾದ, ಭಗವಂತನ ಕೃಪೆ ಸದಾ ನಿಮಗೆ ರಕ್ಷಾ ಕವಚವಾಗಲಿ. ಉತ್ತಮ ಆರೋಗ್ಯ, ನೆಮ್ಮದಿ ನಿಮಗೆ ಸದಾ ಲಭಿಸಲಿ. ನೀವು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಗಳು ನಿರ್ವಿಘ್ನವಾಗಿ ಯಶಸ್ಸಿನತ್ತ ಸಾಗಲಿ. 7 ವರ್ಷಗಳಲ್ಲಿ ನೀವು ನೀಡಿದ ಮಹತ್ತರ ಸೇವೆಯನ್ನು ಶ್ಲಾಘಿಸಿ ಶುಭ ಕೋರುತ್ತೇವೆ. ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಸಮಸ್ತ ಬಾಂಧವರ ಪ್ರೀತ್ಯಾದರಗಳೊಂದಿಗೆ ತುಂಬು ಮನಸ್ಸಿನಿಂದ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಮಾನ್ಸಿಂಜರ್ ಮ್ಯಾಕ್ಸಿಮ್ ನೊರೋನ ಸಂಚಾಲಕರು, ಮುಖ್ಯೋಪಾಧ್ಯಾಯಿನಿ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವೃಂದ, ಬೆಳ್ಳಿ ಹಬ್ಬ ಸಮಿತಿಯ ಸರ್ವ ಸದಸ್ಯರು, ಕಿನ್ನಿಗೋಳಿ 24/3/2022. ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಇದರ ಆಡಳಿತಕ್ಕೊಳಪಟ್ಟಿದೆ. ಉತ್ತಮ ಆಡಳಿತಗಾರ, ಅಪೂರ್ವ ಜ್ಞಾನ ಭಂಡಾರ ಹೊಂದಿರುವ
ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10 ಹಲವು ವಿಭಿನ್ನ ಸಂಘಟನೆಗಳ ನಿರ್ದೇಶಕ, ಶಿಕ್ಷಣ ಪ್ರೇಮಿ, ಯುವ ಜನತೆಯ ನೇತಾರ, ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರು ವಂದನೀಯ ಫಾದರ್ ವಿನ್ಸೆಂಟ್ ಫ್ರಾನ್ಸಿಸ್ ಮೊಂತೇರೊ ಇವರು. ಯಾರ ಮುಖವು ಪ್ರಸನ್ನವಾಗಿರುವುದೋ, ಯಾರ ಹೃದಯ ದಯಾಪೂರ್ಣವಾಗಿರುವುದೋ, ಯಾರು ಪರರಿಗೆ ಉಪಕಾರ ಮಾಡುವುದು ತಮ್ಮ ಕರ್ತವ್ಯವೆಂದು ತಿಳಿಯುವರೋ ಅವರು ಎಲ್ಲರಿಗೂ ಪೂಜ್ಯರು. ಸೇಂಟ್ ಮೇರಿ ಸ್ಪೆಷಲ್ ಶಾಲೆ ಕಿನ್ನಿಗೋಳಿ ಇದರ ಬೆಳ್ಳಿ ಹಬ್ಬದ ಆಚರಣೆಯ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯರ ಉಪಸ್ಥಿತಿಯಲ್ಲಿ ಪ್ರೀತಿಪೂರ್ವಕವಾಗಿ ನೀಡಲಾದ ಸನ್ಮಾನ ಪತ್ರ. ಪ್ರಿಯರೇ, ತಮ್ಮ ಹೆಗಲ ಮೇಲೆ ಮಹತ್ತರವಾದ ಜವಾಬ್ದಾರಿಯೊಂದನ್ನು ಹೊತ್ತು 2014 ಜೂನ್ ತಿಂಗಳಲ್ಲಿ ಕಿನ್ನಿಗೋಳಿಯ ಹೊಸೆಸಾಂ ಅಮ್ಮನವರ ಧರ್ಮ ಕೇಂದ್ರಕ್ಕೆ ಪ್ರಧಾನ ಗುರುಗಳಾಗಿ ಆಗಮಿಸಿದಿರಿ. ನಮ್ಮಿ ಧರ್ಮ ಕೇಂದ್ರಕ್ಕೆ ಒಳಪಟ್ಟ 2 ಬೃಹತ್ ಯೋಜನೆಗಳನ್ನು ಮುಂದುವರಿಸಿ ಕಾರ್ಯಗತಗೊಳಿಸುವ ಕೆಲಸ ನಡೆಯಬೇಕಾಗಿತ್ತು. ಪ್ರಧಾನ ಗುರುಗಳ ಧಾರ್ಮಿಕ ಕೆಲಸ ಕಾರ್ಯಗಳ ಜೊತೆಗೆ ಸೇಂಟ್ ಮೇರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿ ಗುರುತರವಾದ ಜವಾಬ್ದಾರಿ ನಿಮ್ಮ ಪಾಲಿಗೆ ಬಂದಿತ್ತು. ಸೇಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಮತ್ತು ಸೇಂಟ್ ಮೇರಿ ಸೆಂಟ್ರಲ್ ಸ್ಕೂಲ್ ಈ 2 ಶಾಲೆಗಳ ಕಟ್ಟಡ ನಿರ್ಮಾಣದ ಕೆಲಸವನ್ನು ತಾವು ಸಂತೋಷದಿಂದ ಸರ್ವರ ಸಹಕಾರದಿಂದ ಮುಂದುವರಿಸುತ್ತಾ ಬಂದಿರಿ. ಕ್ಲುಪ್ತ ಸಮಯದಲ್ಲಿ ಸೇಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಇದರ ನೂತನ ಶಾಲಾ ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸಿ ಮಕ್ಕಳಿಗಾಗಿ ನೀಡಿದಿರಿ. ಮಾತ್ರವಲ್ಲದೆ ಈ ಮಕ್ಕಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಶಿಕ್ಷಕರನ್ನು ಒದಗಿಸಿಕೊಡುವಲ್ಲಿ ತಮ್ಮ ಪಾತ್ರ ಹಿರಿದಾದುದು. ಇದರೊಂದಿಗೆ ಸೇಂಟ್ ಮೇರಿ ಸೆಂಟ್ರಲ್ ಶಾಲೆಯ ಕಟ್ಟಡದ 2ನೇ ಅಂತಸ್ತಿನಿಂದ 3ನೇ ಅಂತಸ್ತಿನ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದಿರಿ. 5ನೇ ತರಗತಿಯಿಂದ 10ನೇ ತರಗತಿವರೆಗೆ ತರಗತಿಗಳನ್ನು ಇಲಾಖಾ ಅನುಮೋದನೆಯೊಂದಿಗೆ ಪ್ರಾರಂಭಿಸಿದಿರಿ. ನಿಜಕ್ಕೂ ತಾವು ಅಭಿನಂದನಾರ್ಹರು. ಪೂಜ್ಯರೇ, ಮಂಗಳೂರಿನ ಅಂಜಲೋರ್ ಧರ್ಮ ಕೇಂದ್ರಕ್ಕೆ ಒಳಪಟ್ಟ ದಿವಂಗತ ರೈಮಂಡ್ ಮೊಂತೇರೊ ಮತ್ತು ದಿವಂಗತ ಕ್ರಿಸ್ತೀನ್ ಮೊಂತೇರೊ ಇವರ 10 ಮಕ್ಕಳಲ್ಲಿ 9ನೇಯವರಾಗಿ ಜನಿಸಿದಿರಿ. ಪ್ರಾಥಮಿಕ ಶಿಕ್ಷಣವನ್ನು ಮಿಲಾಗ್ರಿಸ್ ಹೈಸ್ಕೂಲಿನಲ್ಲಿ ಪಡೆದು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆದಿರಿ. 1980ರಲ್ಲಿ ಗುರುದೀಕ್ಷೆಯನ್ನು ಪಡೆದು ಮಂಗಳೂರು ಧರ್ಮ ಪ್ರಾಂತ್ಯದ ಕೆಲವು ಧರ್ಮ ಕೇಂದ್ರಗಳಲ್ಲಿ ಸಹಾಯಕ ಹಾಗೂ ಪ್ರಧಾನ ಗುರುಗಳಾಗಿ ಸೇವೆ ನೀಡಿದಿರಿ. ನಿಮ್ಮ ಹೆಚ್ಚಿನ ಸೇವಾವಧಿಯು ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್ ಖಂಡಗಳ ವಿವಿಧ ರಾಷ್ಟ್ರಗಳಲ್ಲಿ ವಿಭಿನ್ನ ಸಂಘಟನೆಗಳಲ್ಲಿ ನಿರ್ದೇಶಕರಾಗಿ, ಟ್ರಸ್ಟ್ ಸದಸ್ಯರಾಗಿ, ಸಲಹೆಗಾರರಾಗಿ ಮೀಸಲಾಗಿಟ್ಟಿರಿ. ವಿವಿಧ ಭಾಷೆಗಳಲ್ಲೂ ಪಾಂಡಿತ್ಯ ಗಳಿಸಿದವರಾಗಿದ್ದೀರಿ. ನಿಜವಾಗಿಯೂ ಇದು ಶ್ಲಾಘನೀಯ. ಗೌರವಾನ್ವಿತರೆ, ಮಿತಭಾಷಿ, ತಾಳ್ಮೆ, ಮೌನ ಇವು ನಿಮ್ಮ ಜೀವನಕ್ಕೆ ಕನ್ನಡಿ ಹಿಡಿದಂತಿವೆ. ತಾಳ್ಮೆ ಮತ್ತು ಮೌನಕ್ಕೆ ಬಹಳಷ್ಟು ಶಕ್ತಿ ಇದೆ. ತಾಳ್ಮೆಯು ನಿಮ್ಮನ್ನು ಮಾನಸಿಕವಾಗಿ ಸದೃಢಗೊಳಿಸಿದರೆ, ಮೌನವು ನಿಮ್ಮನ್ನು ಭಾವನಾತ್ಮಕವಾಗಿ ಬಲಪಡಿಸಿದೆ. ಹೊಸೆಸಾಂ ಅಮ್ಮನವರ ಇಗರ್ಜಿಯ ನವೀಕರಣಗೊಳಿಸುವ ಕೀರ್ತಿಯೂ ನಿಮ್ಮದಾಗಿದೆ. ಪ್ರಸ್ತುತ ಬೆಂದೂರು ಇಗರ್ಜಿಯ ಆಡಳಿತ ಚುಕ್ಕಾಣಿ ನೀವು ಹಿಡಿದಿದ್ದೀರಾ. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ನಿಮ್ಮ ಅಧೀನದಲ್ಲಿ ನಡೆಯುತ್ತಾ ಇವೆ. ನಿಮ್ಮ ತಾಳ್ಮೆ, ಮೌನ, ನಿಮ್ಮ ಅನುಭವ, ಶಿಸ್ತಿನ ಜೀವನ, ಸಮಯ ಪ್ರಜ್ಞೆ ಇವು ನಿಮ್ಮನ್ನು ಉನ್ನತ ಸ್ಥಾನಕ್ಕೇರಿಸಿವೆ. ಈ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನು ನಾವು ಪಡೆಯುವಂತೆ ಮಾಡಿದ ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಿಮ್ಮನ್ನು ಅಭಿನಂದಿಸುತ್ತಾ, ನಿಮ್ಮ ಸೇವೆಯನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ, ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಸರ್ವರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರವನ್ನು ನಿಮಗರ್ಪಿಸುತ್ತಿದ್ದೇವೆ. ದೇವರು ತಮಗೆ
ಸನ್ಮಂಗಳಂತೂ ಮಾಡಲಿ. ವಂದನೀಯ ಫಾದರ್ ಮೊನ್ಸಿ ಮ್ಯಾಕ್ಸಿಮ್ ನೋರೋನ್ನ ಸಂಚಾಲಕರು, ಮುಖ್ಯೋಪಾಧ್ಯಾಯಿನಿ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವೃಂದ, ಬೆಳ್ಳಿ ಹಬ್ಬ ಸಮಿತಿಯ ಸರ್ವ ಸದಸ್ಯರು, ಕಿನ್ನಿಗೋಳು 24/3/2022. ಈಗ ಇಂದಿನ ಸಭಾಧ್ಯಕ್ಷರಾಗಿರುವ ಪರಮ ಪೂಜ್ಯ ಬಿಷಪ್ ಡಾಕ್ಟರ್ ಪೀಟರ್ ಪಾಲ್ ಸಲ್ದಾನರ್ ಅವರು ಇತರ ಗಣ್ಯರೊಂದಿಗೆ 4 ಮಂದಿ ಸಾಧಕರನ್ನು ಸನ್ಮಾನಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಂದನೆಗಳು ಪರಮ ಪೂಜ್ಯ ಬಿಷಪ್ರವರೇ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ನಮ್ಮ ನೆಚ್ಚಿನ ಅತಿಥಿಗಳೇ. ಕೊಸೆಸಮ್ಮನವರ ಧರ್ಮಕೇಂದ್ರದ ವ್ಯಾಪ್ತಿಗೊಳಪಟ್ಟ ಶೋಕಮಾತಾವಾಳೆಯ ದಿವಂಗತ ಸೆಬೆಸ್ಟಿಯನ್ ಮತ್ತು ದಿವಂಗತ ಮೇರಿ ಮೋರಸ್ ಇವರ 10 ಮಂದಿ ಮಕ್ಕಳಲ್ಲಿ ಹೆರಾಲ್ಡ್ ಮೋರಸ್ 5ನೇವರು, ಪತ್ನಿ, 2 ಮಕ್ಕಳು ಹಾಗೂ 3 ಮೊಮ್ಮಕ್ಕಳೊಂದಿಗೆ ದುಬೈಯಲ್ಲಿ ವಾಸ್ತವ್ಯ. ಕಳೆದ 40 ವರ್ಷಗಳಿಂದ ಅನಿವಾಸಿ ಉದ್ಯಮಿಯಾಗಿದ್ದು ನಮ್ಮ ಸೇಂಟ್ ಮೇರಿ ಸ್ಪೆಷಲ್ ಶಾಲೆಗೆ ಹಲವು ರೀತಿಯಲ್ಲಿ ಆರ್ಥಿಕವಾಗಿ ಉದಾತ್ತ ಕೊಡುಗೆಯನ್ನು ನೀಡಿದ ಕೊಡುಗೈದಾನಿ. ಸ್ಪೆಷಲ್ ಶಾಲೆಗೆ ಸ್ವಂತ ಬಸ್ಸಿನ ವ್ಯವಸ್ಥೆ ಮಾಡುವಲ್ಲಿ ಇವರ ನೆರವಿನ ಹಸ್ತ ಮರೆಯಲಾರದಂಥದ್ದು. ನಮ್ಮ ಸಂಸ್ಥೆಯು ಬೆಳ್ಳಿ ಹಬ್ಬ ಆಚರಿಸುವ ಈ ಸುಸಂದರ್ಭದಲ್ಲಿ ಶ್ರೀಯುತ ಹೆರಾಲ್ಡ್ ಮೋರಸ್ ಇವರಿಗೆ ಶುಭ ಹಾರೈಸುತ್ತೇವೆ.
ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತೇವೆ. ದೇವರು ಸದಾ ಇವರ ಕುಟುಂಬವನ್ನು ಸುಖವಾಗಿಟ್ಟಿರಲಿ. ಸಕಲ ಅಷ್ಟೈಶ್ವರ್ಯಗಳನ್ನು ದೇವರು ಮಾತೆ ಮರಿಯಳ ಮೂಲಕ ಒದಗಿಸಲಿ ಎಂದು ನಮ್ಮೆಲ್ಲರ ಆಶಯ. ಹೆರಾಲ್ಡ್ ಮೋರಸ್ ಇವರ ಅನುಪಸ್ಥಿತಿಯಲ್ಲಿ ಇವರ ಸಹೋದರರಾದ ಶ್ರೀಯುತ ಜೆರೋಮ್ ಮೋರಸ್ ಇವರು ಪರಮಪೂಜ್ಯ ಬಿಷಪ್ ಪೀಟರ್ ಪೌಲ್ ಸಲ್ಡಾನಾ ಇವರ ಕೈಯಿಂದ ಸನ್ಮಾನವನ್ನು ಪಡೆದು ಸನ್ಮಾನಿತರಿಗೆ ತಲುಪಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು. ಸನ್ಮಾನಿತರಿಗೆ ಅಭಿನಂದನೆಗಳು. ಸನ್ಮಾನಿಸಿದ ಪರಮ ಪೂಜ್ಯರಿಗೆ, ಸಹಾಯ ನೀಡಿದ ಗಣ್ಯರಿಗೆ ವಂದನೆಗಳು. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಸ್ಥಾಪಕರಾಗಿ ಇಂದು ನಮ್ಮ ಪ್ರೀತಿಯ ಸನ್ಮಾನ ಸ್ವೀಕರಿಸಿದ ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋ ತಮ್ಮ ಅನಿಸಿಕೆಗಳು. ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನರವರೇ, ಈ ಇಗರ್ಜಿಯ ಪ್ರಧಾನ ಗುರುಗಳು ಹಾಗೂ ಮಂಗಳೂರು ಧರ್ಮ ಕೇಂದ್ರದ ಇದರ ವಿಕರ್ ಜನರಲ್ ಆದ ಮೊನ್ಸಿನ್ಯೂರ್ ಮ್ಯಾಕ್ಸಿಮ್ ನೊರೋನ್ನ ಗುರುಗಳೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಾದ ಎಲ್ಲ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಹಾಗೂ ಕಿನ್ನಿಗೋಳಿ ಪಟ್ಟಣ ಪಂಚಾಯತಿದ ಮುಖ್ಯಾಧಿಕಾರಿಯಾದ ಶ್ರೀ ಸಾಯಿಶ್ ಚೌಟರವರೇ, ಕಿನ್ನಿಗೋಳಿ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಮತಿ ಶೈಲ ಸಿಕ್ವೇರ ಹಾಗೂ ಕಾರ್ಯದರ್ಶಿ ಶ್ರೀ ವಿನ್ಸೆಂಟ್ ಮತಾಯಸ್ ರವರೇ, ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರಾದ ಮೈಕಲ್ ಪಿಂಟೋ ಹಾಗೂ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ರೇಷ್ಮಾ ಮಾರ್ಟಿಸ್ ರವರೇ, ಹಾಗೂ ವೇದಿಕೆಯ ಮೇಲೆ ಅಲಂಕರಿಸುವ ಎಲ್ಲ ಗಣ್ಯರೇ, ಹಾಗೂ ವೇದಿಕೆಯ ಮುಂದೆ ಅಲಂಕರಿಸುವ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ ಹಾಗೂ ಎಲ್ಲ ಮಾನೀಯರೇ, ನಿಮಗೆಲ್ಲರಿಗೂ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಮಾರಂಭದ ಶುಭಾಶಯಗಳನ್ನು ನಾನು ಕೊಡುತ್ತೇನೆ. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಇದರ ಸ್ಥಾಪನೆ ಆಗಿ 25 ವರ್ಷವಾಯಿತು ಹಾಗೂ ಇಂದು ಅದರ ಆಚರಣೆ ನಡೆಯುವಂತಹದ್ದು. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಅದು ಆರಂಭ ಮಾಡುವಾಗ ನಾನಿದ್ದೆ. ಆರಂಭ ಮಾಡುವಾಗ ನಾವು ಏನು ನಮ್ಮ ಮನಸ್ಸಿನಲ್ಲಿ ಯೋಚಿಸಿದ್ದೆವೋ ಹಾಗೂ ಇಂದು ನೋಡುವಾಗ 25 ವರ್ಷದ ನಂತರ ನೋಡುವಾಗ ಇದು ಒಂದು ದೊಡ್ಡ ಪವಾಡವೇ ಹಾಗೆ ನನಗೆ ಕಂಡುಬರುತ್ತದೆ. ಇದು ಒಂದು ಉತ್ತಮವಾದ ಯೋಜನೆ ಎಂದು ಹೇಳಿದರೆ ಏನು ತಪ್ಪಾಗಲಿಕ್ಕಿಲ್ಲ. ಕಿನ್ನಿಗೋಳಿ ಆಸುಪಾಸಿನಲ್ಲಿ ಸುಮಾರು 10 ಹಲವಾರು ಶಿಕ್ಷಣ ಸಂಸ್ಥೆಗಳು ಇವೆ ಹಾಗೂ ಇದರ ಒಟ್ಟಿಗೆ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಇಂತಹದ 10 ಹಲವಾರು ಸಂಘ ಸಂಸ್ಥೆಗಳಿವೆ. ಸಮಾಜಕ್ಕೆ ಒಳಿತನ್ನು ಮಾಡುವಂಥದ್ದು. ಆದರೆ
ಈ ಕಿನ್ನಿಗೋಳಿ ಎಂಬ ಪ್ರಸಿದ್ಧವಾದ ಈ ಊರಿನಲ್ಲಿ ಅಂಗವಿಕಲರಿಗೆ ಹಾಗೂ ಸ್ಪೆಷಲ್ ಚಿಲ್ಡ್ರನ್ ಎಂದು ಹೇಳುವ ಆ ಮಕ್ಕಳಿಗೆ ಏನೂ ವ್ಯವಸ್ಥೆ ಇರಲಿಲ್ಲ. ಈಗಿನ ಕಾಲದಲ್ಲಿ ನಾವು ನೋಡುವುದಾದರೆ ಹಳ್ಳಿಗಳಲ್ಲಿ ಶಾಲೆಗಳು ಇರುವುದು ಮಾತ್ರ, ಆದರೆ ಎಲ್ಲ ಸೇವಾ ಕೇಂದ್ರಗಳು ಇರುವುದು ಹೆಚ್ಚಾಗಿ ಪಟ್ಟಣ ಪ್ರದೇಶದಲ್ಲಿ. ಆದುದರಿಂದ 25 ವರ್ಷಗಳ ಹಿಂದೆ ಒಂದು ಮಕ್ಕಳಿಗೋಸ್ಕರ, ಸಮಾಜದಲ್ಲಿ ವಂಚಿತಗೊಂಡ ಈ ಮಕ್ಕಳಿಗೋಸ್ಕರ ಒಂದು ಸೇವಾ ಸಂಸ್ಥೆಯನ್ನು ಸ್ಥಾಪಿಸಬೇಕು ಎಂದು ನನ್ನ ಮನಸ್ಸಿನಲ್ಲಿ ಬಂದಿತ್ತು. ಅದರ ಹಾಗೆ ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲನ್ನು ನಾವು ಆರಂಭ ಮಾಡಿದೆವು. ಸ್ಪೆಷಲ್ ಶಾಲೆಯನ್ನು ನಾವು ಆರಂಭ ಮಾಡುವಾಗ ಅಷ್ಟು ಸುಲಭವಾಗಿರಲಿಲ್ಲ. ನಮ್ಮ ಹತ್ರ ಏನೂ ಹಣವಿರಲಿಲ್ಲ. ಅದರ ಹಾಗೆ ಮದರ್ ತೆರೇಸರವರು ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ರೈಲಿನಲ್ಲಿ ಪ್ರಯಾಣ ಮಾಡುವಾಗ, ಕಲ್ಕತ್ತಕ್ಕೆ ಬರುವಾಗ ಅವರ ಕೈಯಲ್ಲಿ ಇದ್ದದ್ದು 5 ರೂಪಾಯಿಗಳು ಮಾತ್ರ ಅಂತೆ. ಆ 5 ರೂಪಾಯಿಯಿಂದ ಅವರು ಇಷ್ಟೆಲ್ಲ ಸಂಸ್ಥೆಗಳನ್ನು ಜಾಗತಿಕವಾಗಿ ಅವರು ಆರಂಭಿಸಿ ಸೇವಾ ಸಂಸ್ಥೆಗಳನ್ನು ಕೆಲಸ ಮಾಡಿದ್ದು. ಅದರ ಹಾಗೆ ನಾವು ಕೂಡ ಕೈಯಲ್ಲಿ ಏನೂ ಇಲ್ಲದೆ ಈ ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲನ್ನು ನಾವು ಆರಂಭಿಸಿದ್ದು. ಇದೆಲ್ಲ ದೇವರ ದಯೆಯಿಂದ ನಡೆದ ಕೆಲಸ. ಇದು ನಮ್ಮ ಒಬ್ಬರ ಕೈಯಿಂದ ಆದುದಲ್ಲ, ದೇವರ ದಯೆಯಿಂದ. ಆದುದರಿಂದ ನಾನು ಮೊದಲಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ಹಾಗೂ ಅವರ ಮಾತೆಯಾದ ಮರಿಯಮ್ಮರವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರ ಆಶೀರ್ವಾದ, ಅವರ ದಯೆಯಿಂದಲೇ ಈ ಶಾಲೆಯ ಉಗಮ ಎಂದು ಹೇಳಿದರೆ ಏನು ತಪ್ಪಾಗಲಾರದು. ಈ ಒಂದು ಚಿಂತನೆಯನ್ನು ಆಗಿನ ಆಡಳಿತ ಮಂಡಳಿಯ ಮುಂದೆ ನಾನು ಇಡುವಾಗ, ಚರ್ಚಿನ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಶ್ರೀಯುತ ಜೋಸೆಫ್ ಕ್ವಾಡ್ರಸ್ ಹಾಗೂ ಆರ್ಥಿಕ ಮಂಡಳಿಯ ಇತರ ಸದಸ್ಯರಾದ ಶ್ರೀಯುತ ಹೆನ್ರಿ ಮತಾಯಸ್ ಹಾಗೂ ಲ್ಯಾನ್ಸಿ ಡಿಸೋಜಾ, ದಿವಂಗತ ರಫಾಯಲ್ ರೆಬೆಲ್ಲೋ, ದಿವಂಗತ ಸಿಸ್ಟರ್ ಆಸ್ಪತ್ರೆಯ ಡೈರೆಕ್ಟರ್ ಆಗಿದ್ದರು ಲಿಲಿಯನ್, ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಚಿಂತನೆಯನ್ನು ಮಾಡಿದ್ದು, ಜನರ ಮುಂದೆ ಇಟ್ಟು ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸಬೇಕು ಎಂದು ಹೇಳುವಾಗ ಕಿನ್ನಿಗೋಳಿಯ ಜನತೆಯ, ಕ್ರೈಸ್ತರ ಹಾಗೂ ಕ್ರೈಸ್ತೇತರ ಜನತೆಯ ಸಂಪೂರ್ಣ ಬೆಂಬಲ ಇದ್ದು ಈ ಒಂದು ಕಾರ್ಯಕ್ರಮವು ನಡೆಯಿತು. ಹಾಗೂ 25 ವರ್ಷದ ನಂತರ ಈ ಸಮಾರಂಭವನ್ನು ಆಚರಿಸಲು ನಮಗೆ ಸಾಧ್ಯವಾಯಿತು. ಇಂದು ಈ ರಜತ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನನ್ನನ್ನು ಆಮಂತ್ರಿಸಿ ಇಷ್ಟು ದೊಡ್ಡ ಗೌರವವನ್ನು ನೀವು ನನಗೆ ಸಲ್ಲಿಸಿದ್ದೀರಿ. ನಾನು ಎಣಿಸುವ ಪ್ರಕಾರ ಈ ಗೌರವ ನನಗೆ ಅಲ್ಲ, ಈ ಗೌರವವನ್ನು ನಾನು ಕಿನ್ನಿಗೋಳಿಯ ಜನತೆಗೆ ನಾನು ಸಮರ್ಪಿಸ್ತೇನೆ. ಕಿನ್ನಿಗೋಳಿಯ ಜನತೆಯು ಬುದ್ಧಿವಂತರು. ಅವರಿಗೆ ಯಾವ ವಿಷಯ ತಿಳಿಸಿದರೂ ಅದು ಅರ್ಥ ಮಾಡಿಕೊಳ್ಳುವವರು. ಈ ಒಂದು ಸಾಧನೆಯನ್ನು ಅವರ ಮುಂದೆ ಇಡುವಾಗ ಅವರು ತಮ್ಮ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಯುತ್ತಾ ಬರಲಿಕ್ಕೆ ಅವರೇ ಕಾರಣರು. ಶಾಲೆ ಶುರು ಮಾಡುವಾಗ ನಮಗೆ ದಾನಿಗಳಿಂದ ಸಿಕ್ಕಿದ ಹಣ 6 ಲಕ್ಷ ರೂಪಾಯಿ ಮಾತ್ರ. ಅದರಿಂದ ಏನು ಮಾಡಲಿಕ್ಕೂ ನಮಗೆ ಸಾಧ್ಯವಿರಲಿಲ್ಲ. ಅದನ್ನು ಕೊಟ್ಟ ಕೆಲವರ ಹೆಸರು ನನಗೆ ಈಗಲೂ ನೆನಪುಂಟು. ಶ್ರೀಯುತ ಮ್ಯಾಕ್ಸಿಮ್ ಮಾರಸ್ ಅವರು ಮತ್ತು ಅವರ ಕುಟುಂಬದವರು, ಹಾಗೂ ಶ್ರೀಯುತ ಗಾಸ್ಪರ್ ಸೆರಾವೋ ಅವರೆಲ್ಲರೂ ಸುಮಾರು 1 ಲಕ್ಷ ಅದರ ಹಾಗೆ ಹಣವನ್ನು ಒಟ್ಟು ಸೇರಿಸಿ ಈ ಶಾಲೆಯನ್ನು ಆರಂಭಿಸಬೇಕೆಂದು ಹುರಿದುಂಬಿಸಿದವರು ಅವರು.
ಅವರ ಉದಾರತೆಯನ್ನು ನಾನು ನೆನಪಿಸ್ತೇನೆ. ಹಾಗೂ ನಾನು ಇಂದು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈ ವೇದಿಕೆಯಲ್ಲಿ ನೀವು ನೋಡಿದರೆ ಹಲವಾರು ಗಣ್ಯರು ಇದ್ದಾರೆ. ಅವರಿಗೂ ನಾನು ಒಂದು ಅವಕಾಶ ಮಾಡಿಕೊಡಬೇಕು. ಆದರೂ ಒಂದು ಎರಡು ಮಾತು ಮಾತ್ರ. ಕಿನ್ನಿಗೋಳಿ ಮೂಡುಬಿದ್ರಿ ಈ ಮಾರ್ಗದಲ್ಲಿ ನಾವು ಸಂಚರಿಸುವಾಗ ನಮಗೆ ಇಷ್ಟರವರೆಗೆ ಒಂದು ದೇಗುಲ ಮಾತ್ರ ಕಾಣುತ್ತಿತ್ತು. ಈ ದೇಗುಲ ಕುಶಸಮ್ಮನವರ ಇಗರ್ಜಿ. ಈ ದಾರಿಯಲ್ಲಿ ನಾವು ಸಾಗುವಾಗ ನಮ್ಮ ದೃಷ್ಟಿ ಅದು ತನ್ನಷ್ಟಕ್ಕೆ ಈ ಇಗರ್ಜಿಯ ಮೇಲೆ ಹೋಗ್ತಿತ್ತು. ಈ ಇಗರ್ಜಿ ಅಂದರೆ ಒಂದು ದೇವ ಮಂದಿರ. ಇದರ ನಮ್ಮ ದೃಷ್ಟಿ ಮತ್ತು ನಮ್ಮ ಮನಸ್ಸು ಈ ಧರ್ಮ ಕೇಂದ್ರಕ್ಕೆ ಹೋಗುತ್ತಿತ್ತು. ದೇವರ ನೆನಪು ನಮಗೆ ಆ ಸಮಯದಲ್ಲಿ ಆಗುತ್ತಿತ್ತು. ಆದರೆ ಇದು ಒಂದು ಮಾತ್ರ. ಈಗ ನಮ್ಮ ಶಾಲೆಯನ್ನು ಶುರು ಮಾಡಿದ ನಂತರ ಇದೇ ದಾರಿಯಲ್ಲಿ ನಾವು ಹೋಗುವಾಗ 2 ದೇಗುಲಗಳು ನಮಗೆ ಕಂಡು ಬರುತ್ತವೆ. ಒಂದು ದೇಗುಲ ಈ ದೇವ ಮಂದಿರ ಇಗರ್ಜಿ, ಇನ್ನೊಂದು ದೇಗುಲ ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್. ನಾನು ನೋಡುವ ಪ್ರಕಾರ ಇದು ಕೂಡ ಒಂದು ದೇಗುಲ. ಯಾಕಂದರೆ ಇಲ್ಲಿ ಕಲಿಯುವ ಮಕ್ಕಳು ದೇವರ ಮಕ್ಕಳು, ಸಾಮಾನ್ಯ ಮಕ್ಕಳಲ್ಲ, ವಿಶೇಷ ಮಕ್ಕಳು, ಆ ದೇವರ ಮಕ್ಕಳು. ದೇವರ ಮಕ್ಕಳನ್ನು ನೋಡುವ ಶಾಲೆಯು ಅದು ಕೂಡ ಒಂದು ದೇಗುಲ, ಅದು ಕೂಡ ಒಂದು ದೇವ ಮಂದಿರ. ಇಂತಹ ಒಂದು ಅವಕಾಶವನ್ನು ಈ ಕಿನ್ನಿಗೋಳಿ ಧರ್ಮ ಕೇಂದ್ರ ಹಾಗೂ ಕಿನ್ನಿಗೋಳಿಯ ಜನತೆಯು ಅವರ ಉದಾರ ಮನಸ್ಸಿನಿಂದ, ಉದಾರ ದಾನದಿಂದ ರೂಪಿಸಿಕೊಂಡಿದೆ. ಆದುದರಿಂದ ಕಿನ್ನಿಗೋಳಿಯ ಜನತೆಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು ಹಾಗೂ ನಮನಗಳು. ಈ ಶಾಲೆಯನ್ನು ಆರಂಭಿಸಲು ನಮ್ಮ ಆಗಿನ ಪರಮಪೂಜ್ಯರಾದ ಅತಿ ವಂದನೀಯ ಬಿಷಪ್ ಅಲೋಷಿಯಸ್ ಡಿಸೋಜ ಅವರು ನಮಗೆ ಪರ್ಮಿಷನ್ ಕೊಟ್ಟದ್ದು. ನಾನು ಈ ಚರ್ಚಿನಿಂದ ವರ್ಗಾವಣೆ ಆಗಲಿಕ್ಕೆ ಎರಡು ತಿಂಗಳು ಮಾತ್ರ ಬಾಕಿ ಇತ್ತು. ಅಂಥ ಸಂದರ್ಭದಲ್ಲಿ ಯಾವ ನಮ್ಮ ಏನು ಹೇಳ್ತೇವೆ ಅವರ್ ಸುಪೀರಿಯರ್ಸ್ ಅವರು ಯಾವಾಗಲೂ ಅಂಥ ಒಂದು ಪರ್ಮಿಷನ್ ಕೊಡುವುದಿಲ್ಲ. ಯಾಕೆಂದರೆ ಇಂಥ ಸಂಸ್ಥೆಯನ್ನು ಮುಂದುವರಿಸುವವರು ಯಾರು ಎಂಬ ಪ್ರಶ್ನೆ ಅವರ ಮುಂದೆ ಇರುತ್ತದೆ. ಆದರೂ ನಾನು ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಿ ಅವರ ಹತ್ರ ಕೊಟ್ಟು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೆ. ಏನೆಂದು ಹೇಳಿದರೆ, ಈ ಸಂಸ್ಥೆಗೆ ನೀವು ಅನುಮತಿ ಕೊಡಬೇಕು. ಈ ಸಂಸ್ಥೆಯು ಕಿನ್ನಿಗೋಳಿಯಲ್ಲಿ ಒಂದು ದೇವರ ಸಾಕ್ಷಿಯಾಗಿ ನಡೆಯುವಂಥ ಒಂದು ಸಂಸ್ಥೆ ಇದು, ನಿಮ್ಮ ಅನುಮತಿ ಕೊಡಬೇಕೆಂದು ಹೇಳುವಾಗ ಅವರು ಉದಾರ ಮನಸ್ಸಿನಿಂದ ಏನೂ ಹೆಚ್ಚು ಆಲೋಚನೆ ಮಾಡದೆ ಇದಕ್ಕೆ ಪರ್ಮಿಷನ್ ಕೊಟ್ಟದ್ದು. ಅವರ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಅದರ ಹಾಗೆ ನಮ್ಮ ಈಗಿನ ಪರಮ ಪೂಜ್ಯರಾದ ಪೀಟರ್ ಪಾಲ್ ಸಲ್ಡಾನ ಮಣ್ಣಿನ ಮಗ, ನಮ್ಮದೇ ಊರಿನವರು. ಅವರಿಗೂ ಇಂತಹ ಸಂಸ್ಥೆಗಳಲ್ಲಿ ಇಂತಹ ಒಂದು ಉಪಕಾರವಾದ ಒಂದು ಸೇವೆಯ ಸಂಸ್ಥೆ ಒಂದು ನಡೆಸುವುದೆಂದರೆ ಅವರಿಗೆ ತುಂಬ ಒಂದು ಉತ್ಸಾಹ, ತುಂಬ ಒಂದು ಕಾಳಜಿ. ಅದೇ ಕಾಳಜಿಯಿಂದ, ಅದೇ ಉತ್ಸಾಹದಿಂದ ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಈ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಮಾರಂಭಕ್ಕೆ ಅವರು ಆಗಮಿಸಿದ್ದಾರೆ ಎಂದು ಹೇಳಿದರೆ ಈ ಸಂಸ್ಥೆಗೆ ಅವರ ಪರಿಪೂರ್ಣ ಸಹಕಾರ ಉಂಟು ಎಂಬುದೇ ಅರ್ಥ. ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಕೇಳಿದೆ, ಈ ಶಾಲೆಯಲ್ಲಿ ಈಗ 50 ಮಂದಿ ವಿದ್ಯಾರ್ಥಿಗಳು ಇದ್ದಾರೆ ಎಂದು. ನಾವು ಶಾಲೆಯನ್ನು ಆರಂಭಿಸುವಾಗ 18 ಮಂದಿ ಮಾತ್ರ ವಿದ್ಯಾರ್ಥಿಗಳು ಇದ್ದರು. 18 ಮಂದಿಯಿಂದ 50 ಮಂದಿ ಈ ವಿಶೇಷ ಮಕ್ಕಳು, ಈ ದೇವರ ಮಕ್ಕಳು. 50 ಮಂದಿಗೆ ಒಂದು ಅವಕಾಶ ಕೊಡಬೇಕಾದ್ರೆ ಈ ಸಂಸ್ಥೆಯು ಉತ್ತಮ ರೀತಿಯಲ್ಲಿ ನಡೆಯುತ್ತದೆ ಎಂದು ಇದರ ಅರ್ಥ. ಈ ಸಂಸ್ಥೆಯ ಹಿಂದೆ ಕೆಲಸ ಮಾಡಿದ, ಸೇವೆ ಮಾಡಿದ ಧರ್ಮಗುರುಗಳು ಇಲ್ಲಿದ್ದಾರೆ.
ಅದರ ಒಟ್ಟಿಗೆ ಮುಖ್ಯವಾಗಿ ಮುಖ್ಯೋಪಾಧ್ಯಾಯಿನಿ ಆದ ಶ್ರೀಮತಿ ರೇಷ್ಮಾ ಮಾರ್ಟಿಸ್. ನಾನು ಕೇಳಿದೆ, ಅವರು ತುಂಬ ಉತ್ಸುಕತೆಯಿಂದ ನಿಸ್ವಾರ್ಥ ಮನೋಭಾವದಿಂದ ಸಹ ಶಿಕ್ಷಕರನ್ನು ಒಟ್ಟುಗೂಡಿಸಿ ಅವರು ಈ ಶಾಲೆಯನ್ನು ನಡೆಸ್ತಾರೆ. ಅವರು ಈ ಮಕ್ಕಳನ್ನು ಒಟ್ಟು ಸೇರಿಸಿ ಪ್ರಾರ್ಥನಾ ಗೀತೆಯನ್ನು ಮಾಡಿಸಿದರು, ಈ ಮಕ್ಕಳಿಂದ ನೃತ್ಯ ಮಾಡಿಸಿದರು. ಈ ಮಕ್ಕಳನ್ನು ಒಟ್ಟು ಸೇರಿ ಒಂದು ಗೀತೆಯನ್ನು ಹಾಡಲಿಕ್ಕೆ, ಒಂದು ನೃತ್ಯವನ್ನು ಮಾಡಿ ತೋರಿಸಲಿಕ್ಕೆ ಅದು ಎಷ್ಟು ಕಷ್ಟದ ಕೆಲಸ. ಅವರಿಗೆ ಶಿಕ್ಷಣ ಕೊಡುವುದಂತೂ ಎಷ್ಟು ಕಷ್ಟದ ಕೆಲಸ. ಅವರ ಕಾಲಿನ ಮೇಲೆ ಸ್ವಾವಲಂಬಿಯಾಗಿ ಜೀವನ ನಡೆಸುವಂಥದ್ದು ಎಷ್ಟು ಕಷ್ಟದ ಕೆಲಸ. ಇಂತಹ ಒಂದು ನಿಸ್ವಾರ್ಥವಾದ ಕೆಲಸದ ಮುಂದಾಳುತನವನ್ನು ತೆಗೆದುಕೊಂಡ ಶ್ರೀಮತಿ ರೇಷ್ಮಾ ಮಾರ್ಟಿಸ್ ಹಾಗೂ ಅವರ ಸಹ ಶಿಕ್ಷಕರಿಗೆ ನಾನು ವಂದಿಸುತ್ತೇನೆ. ದೇವರ ಆಶೀರ್ವಾದಗಳನ್ನು ನಾನು ಅವರ ಮೇಲೆ ಕೋರುತ್ತೇನೆ. ನನಗೆ ತುಂಬ ಪ್ರೀತಿಯಿಂದ ಆಮಂತ್ರಿಸಿ ಇಷ್ಟು ದೊಡ್ಡ ಗೌರವವನ್ನು ಕೊಟ್ಟ ಈ ಸಮಾರಂಭದ ಎಲ್ಲ ಸಂಘಟಕರಿಗೆ ಹಾಗೂ ಸಮಸ್ತ ಜನರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಲು ತುಂಬ ಜನರ ಪರಿಶ್ರಮ, ತ್ಯಾಗ ಅಗತ್ಯವಾಗಿರುತ್ತದೆ. ಹಾಗೆಯೇ ತಾವುಗಳ ಒಂದು ಒಳ್ಳೆಯ ಚಿಂತನೆಯಿಂದ ಇಂದು ನಮ್ಮ ಸೈಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ನಿರ್ಮಾಣಗೊಂಡು ಇಂದು ಈ ಮಟ್ಟಕ್ಕೆ ಬಂದು ನಿಂತಿದೆ. ವಿಶೇಷ ಮಕ್ಕಳು ದೇವರ ಮಕ್ಕಳು. ಅವರು ಕಲಿಯುತ್ತಿರುವ ಶಾಲೆ ದೇವಾಲಯಕ್ಕೆ ಸಮಾನ ಎಂದು ತಮ್ಮ ಮಾತಿನಲ್ಲಿ ತಿಳಿಸಿದ ತಮಗೆ ಧನ್ಯವಾದಗಳು. ಮುಂದೆ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ ತಮ್ಮ ಅನಿಸಿಕೆಯೊಂದಿಗೆ. ಸೈಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಇದರ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ್ರವರೇ ಹಾಗೂ ಈ ಶಾಲೆಯನ್ನು ಆರಂಭಿಸಿದ ಮಹಾನ್ ವ್ಯಕ್ತಿ ಆಗಿರುವ ಫಾದರ್ ಸ್ಟ್ಯಾನಿ ತಾವರರವರೇ ಹಾಗೂ ಇಲ್ಲಿಯ ಧರ್ಮಗುರುಗಳೇ, ಸಿಸ್ಟರ್ಸ್ರವರೇ ಹಾಗೂ ವೇದಿಕೆಯಲ್ಲಿ ಆಸೀನರ ಗಣ್ಯ ವ್ಯಕ್ತಿಗಳೇ, ಫಾದರ್ಸ್ರವರೇ, ಸಿಸ್ಟರ್ಸ್ರವರೇ, ಎಲ್ಲ ಊರ ಮಹನೀಯರೇ ಹಾಗೂ ನಮ್ಮ ನೆಚ್ಚಿನ ಮಕ್ಕಳ ಹೆತ್ತವರೇ, ಪೋಷಕರೇ. ಈಗ ತಾನೇ ಫಾದರ್ ಅವರು ನಿಮ್ಮೊಡನೆ ತನ್ನ ಅನಿಸಿಕೆಗಳನ್ನು ಹೇಳಿದ್ದಾರೆ. ನಾನು ಹೇಳುವುದು ಎನ್ನಲ್ಲ ಹೂವೆ ಅಂತ. ಯಾಕೆಂದರೆ ಅಷ್ಟು ಉತ್ತಮವಾಗಿ ನಾನಿರುವಾಗ ಈ ಫಾದರ್ ಅವರು ಹೇಳಿದರು, ಆವಾಗ ಕಮಿಟಿ ಎಂಬುದಿತ್ತು. ಆ ಕಮಿಟಿಯವರೇ ಇಷ್ಟು ಉತ್ತಮವಾಗಿ ನಾನಿರುವಾಗ ಮಾತ್ರ ಅಲ್ಲ, ನನ್ನ ನಂತರ ಸಹ, ಈಗ ಸಹ 25 ವರ್ಷ ಅವರಿಗೆ ಸಾಯಿಸ್ತಾರೆ ಫಾದರ್. ಈಗ ಆ ಕಮಿಟಿಯವರು ಅಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇತರರು ಸೇರಿ ಈ ಭವ್ಯವಾದ ಕಟ್ಟಡವನ್ನು ಕಟ್ಟಲು ನಾನು ಮುಖ್ಯವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ಆಲ್ವಿನ್ ಪತ್ರ ಅವರ ಮುಖಾಂತರ ಅವರಿಗೆ ದೇವರ ಆಯುರಾರೋಗ್ಯವನ್ನು ದಯಪಾಲಿಸಿ, ಅವರ ಧರ್ಮಪತ್ನಿಯವರಿಗೆ. ಯಾಕಂದರೆ ಇಲ್ಲದ್ರೆ ಇದು ಆಗುತ್ತಿರಲಿಲ್ಲ, ಬಹಳ ಕಷ್ಟದಲ್ಲಿ ಮಾಡಿದ್ದು. ಆದರೂ ಧೈರ್ಯ ನನಗೆ ಕೊಟ್ಟರವರು, ಅದು ಆಗ್ತದೆ, ಏನು ಹೆದರಬೇಡಿ, ಭಯಪಡಬೇಡಿ, ಎಲ್ಲ ದೇವರ ಕೆಲಸ ಅಂತ ನನಗೆ ಅವರು ಹೇಳ್ತಿದ್ರು. ಆ ರೀತಿಯಲ್ಲಿ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತೇನೆ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಶಾಲೆಯನ್ನು ನಡೆಸುವಂತಹದ್ದು ದೊಡ್ಡ ಜವಾಬ್ದಾರಿ ನಮ್ಮ ಶಿಕ್ಷಕಿಯವರದ್ದು. ಅವರು ಈ ಮಕ್ಕಳಿಗೆ ತೋರಿಸುವಂತಹ ಪ್ರೀತಿ ಹಾಗೆ ಅವರಿಗೆ ಕೊಡುವಂತಹ ಈ ತರಬೇತಿ, ಇದು ನೋಡುವಾಗ ನನಗೆ ನಿಜವಾಗಿಯೂ ದೇವರೇ ಇಲ್ಲಿ ಅವರಲ್ಲಿ ಕಾಣುವ ಹಾಗೆ ನನಗೆ ಎನಿಸ್ತಿತ್ತು. ಹಾಗೆ ಈಗ ರೇಷ್ಮಾ ಟೀಚರ್ ಅವರು ಹಾಗೂ ಇತರ ಟೀಚರ್ ಅವರು ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಮನೆಯಲ್ಲಿ ಒಂದು ಮಗು ಅಂತಹದ್ದಿದ್ರೆ ನಮಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಲ್ಲ. ನಿಮ್ಮ ಗೊತ್ತು, ಈ ಕಷ್ಟವನ್ನು ಅರಿತು ಈ ಶಾಲೆಯಲ್ಲಿ ಈಗ 50 ಮಂದಿ ಮಕ್ಕಳನ್ನು ಅವರು ನೋಡ್ಕೊಳ್ತಾ ಇದ್ದಾರೆ, ಅಷ್ಟು ಅಚ್ಚು ಪ್ರೀತಿಯಿಂದ. ಅದಕ್ಕಾಗಿ ಅವರಿಗೆ ಮಗಳದೊಮ್ಮೆ ನಮ್ಮೆಲ್ಲರ ಅಭಿನಂದನೆಗಳು. ದೇವರ ಆಯುರಾರೋಗ್ಯ ಅವರಿಗೆ, ಅವರ ಕುಟುಂಬಕ್ಕೆ ಮುಖ್ಯವಾಗಿ ದೇವರ ಆಶೀರ್ವದಿಸಲೆಂದು ಹೇಳುತ್ತಾ, ಎಲ್ಲರಿಗೂ ನನಗೆ ಸನ್ಮಾನ ಮಾಡಿದ್ದಕ್ಕೂ ಆಶೀರ್ವಾದ ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ದೇವರ ಆಶೀರ್ವಾದವನ್ನು ಕೋರಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ಸರ್ವರಿಗೂ ಶುಭ ಹಾರೈಸಿದ ತಮಗೆ ವಂದನೆಗಳು.
ಈಗ ವಂದನೀಯ ಫಾದರ್ ವಿನ್ಸೆಂಟ್ ಮೊಂತೇರೋ ತಮ್ಮ ಅನಿಸಿಕೆಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದ ಮಂಗಳೂರು ಧರ್ಮಪ್ರಾಂತ್ಯದ ಬಿಷಪ್ ಎಲೋಸಿಯಸ್ ಪೀಟರ್ ಪಾಲ್ ಸರ್ದಾರರವರೇ, ಈ ಕೆನ್ನಿಗೋಳಿ ವಿಚಾರಣೆಯ ಪ್ರಧಾನ ಗುರುಗಳು ಅತಿ ವಂದನೀಯ ಮ್ಯಾಕ್ಸಿಮ್ ನೊರೋನರವರೇ, ವೇದಿಕೆಯ ಮೇಲೆ ಹಾಜರಿದ್ದ ಎಲ್ಲ ಗಣ್ಯರೇ ಹಾಗೂ ಪ್ರೀತಿಯ ಬಾಂಧವರೇ, ಎಲ್ಲವನ್ನು ಅವರು ಹೇಳಿ ಆಯಿತು, ಇನ್ನು ಉಳಿದಿರುವುದು ಏನಿಲ್ಲ. ದೇವರ ಮೇಲೆ ಭಾರ ಹಾಕಿ ಶಾಲೆಯನ್ನು ಆರಂಭಿಸಿದವರು ಹಾಗೂ ಅದಕ್ಕೊಂದು ವಿಷನ್ ಕೊಟ್ಟು ಅದನ್ನು ಹೇಗೆ ಮುಂದೆ ಹೋಗಬೇಕಂದು ಅವರ ಆಲೋಚನೆ ನಂತರದ ಸಂಚಾಲಕರು ಮುಂದುವರಿಸಿದರು. ನಾನು ಅದನ್ನು ಮುಂದುವರಿಸಿದೆ. ಏನೋ ವಿಶೇಷ ಅಂದರೆ ನನಗೆ ಮತ್ತು ಈ ಸ್ಪೆಷಲ್ ಸ್ಕೂಲ್ ಚಿಲ್ಡ್ರನ್ಸ್ ಇದಕ್ಕೆ ಸಂಬಂಧ ಸ್ವಲ್ಪ ಉಂಟು. ಮೊದಲನೇದಾಗಿ ನಾನು ಕಿರೆಮ್ ರೆಮೆದಿಮನರ ಚರ್ಚ್ನಲ್ಲಿ ಇರುವಾಗ ಇದರ ವಿಷಯ ಸ್ವಲ್ಪ ತಿಳಿದುಕೊಂಡಿದ್ದೆ ಮಾತ್ರ, ಆಗ ಇಲ್ಲಿ ಶಾಲೆ ಇರಲಿಲ್ಲ. ನಂತರ ನನ್ನನ್ನು ಸೈಂಟ್ ಆಂಟನೀಸ್ ಸಂಸ್ಥೆಗೆ ಟ್ರಾನ್ಸ್ಫರ್ ಮಾಡಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅಲ್ಲಿ ಸ್ಪೆಷಲ್ ಚಿಲ್ಡ್ರನ್ ಇದ್ದರು. ಅಲ್ಲಿಂದ ನಾನು ಬೇರೆ ಕಾರ್ಯನಿಮಿತ್ತ ಹೊರಗೆ ಇದ್ದಿದ್ದಾದರೂ ಹಿಂದೆ ಬಂದು ಪಾಂಗಳ ಶಂಕರಪುರಗೆ ಹೋಗುವಾಗ ಅಲ್ಲಿ ಸ್ಪೆಷಲ್ ಸ್ಕೂಲ್ ಇತ್ತು. ಅಲ್ಲಿಂದ ಪಾಂಬೂರಿನಲ್ಲಿ ಮಾನಸ ಸ್ಪೆಷಲ್ ಸ್ಕೂಲ್ ಆರಂಭ ಮಾಡಲಿಕ್ಕೆ ಸಮಿತಿಯಲ್ಲಿ ಸಹ ನಾನು ಕೆಲಸ ಮಾಡಬೇಕಾಯಿತು. ಅದನಂತರ ಪುನಃ ಇನ್ನೊಮ್ಮೆ ಪ್ಯಾರಿಸ್ಗೆ ಚರ್ಚ್ಗೆ ಬರುವಾಗ ಕೆನ್ನಿಗೋಳಿಯಲ್ಲಿ ಸಹ ಅಂಥ ಸಂದರ್ಭ ಸಿಕ್ಕಿತ್ತು. ಈಗ ನಮ್ಮ ಪ್ಯಾರಿಸ್ ಬೆಂದೂರಿನಲ್ಲಿ ಸಹ ಅಪೊಸ್ಟಾಲಿಕ್ ಕಾರ್ಮೆಲ್ ಸಿಸ್ಟರ್ಸ್ನ ನಡೆಸುವ ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಉಂಟು. ನನಗೂ ಅದಕ್ಕೂ ಸ್ವಲ್ಪ ಸಂಬಂಧ ಉಂಟು. ಹೀಗೆ ದೇವರ ಮಕ್ಕಳ ಸಂಬಂಧ ನನಗೆ ದಯ ತೋರಿದೆ. ಅವರ ಪ್ರಾರ್ಥನೆಯಿಂದ ನನ್ನ ಕೆಲಸಗಳು ನಡೀತವೆ ಆಗಿರಬಹುದು. ಇವತ್ತು ಈ ಶಾಲೆ ಇಂಥ ಒಂದು ಉನ್ನತ ಮಟ್ಟಕ್ಕೆ ಬರಬೇಕಾದ್ರೆ ನಮಗಿಂತ ಈಗಾಗಲೇ ಹೇಳಿದ್ದಾರೆ, ಆ 25 ವರ್ಷ ಸಮಿತಿಯಲ್ಲಿ ಶ್ರಮಿಸಿದವರು ಇನ್ನೂ ಇದ್ದಾರೆ. ನಾವು ಬಂದು ಹೋಗಿದ್ದೇವೆ, ಆದರೆ ಇನ್ನೂ ಇದ್ದಾರೆ. ಹಾಗೂ ಸಹಕರಿಸುವ ಈ ಊರಿನ ಸಮಸ್ತರು ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ, ಧನ್ಯವಾದ ಹೇಳ್ತೇನೆ. ಹಾಗೂ ಈ ಶಾಲೆ ಇನ್ನೂ ಮುಂದುವರಿಯಲಿ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ನನ್ನನ್ನು ಕರೆದು ಸನ್ಮಾನ ನೀಡಿದ ಈ ಸನ್ಮಾನಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ನಿಮಗೆಲ್ಲರಿಗೂ ಶುಭಾಶಯಗಳು. ಸರ್ವರಿಗೂ ಶುಭ ಹಾರೈಸಿದ ತಮಗೆ ವಂದನೆಗಳು. ಸಭಿಕರಲ್ಲಿ ಒಂದು ವಿನಂತಿ. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಯಾರು ಕಾರ್ಯಕ್ರಮದ ನಡುವೆ ಎದ್ದು ಹೋಗಬಾರದಾಗಿ ವಿನಂತಿ. ಮುಂದೆ ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವೋ, ನಿಮ್ಮ ಅನಿಸಿಕೆಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಆತ್ಮೀಯರಾದ ಪರಮ ಪೂಜ್ಯ ಗುರುಗಳಾದ ಫಾದರ್ ಪೀಟರ್ ಪಾಲ್ ಸೋಲ್ಡಾನ, ಫಾದರ್ ಮ್ಯಾಕ್ಸಿಮ್ ನೊರೋನ್ನ, ಫಾದರ್ ಸ್ಟ್ಯಾನಿತಾ ಅವರು, ಫಾದರ್ ಆಲ್ಬರ್ಟ್ ಪ್ರಿಂಟೋ, ಫಾದರ್ ವಿನ್ಸೆಂಟ್ ಮೊಂತೇರೋ, ಫಾದರ್ ಒಸ್ವಾಲ್ಡ್ ಮೊಂತೇರೋ, ಫಾದರ್ ವಿಲಿಯಂ ಡಿಸೋಜಾ, ಫಾದರ್ ಲ್ಯಾನ್ ಸಿಸಲ್ಡಾನ, ಸಿಸ್ಟರ್ ಸಿಸಿಲಿಯಾ, ಶೈಲಾ ಸಿಕ್ವೇರಾ, ವಿನ್ಸೆಂಟ್ ಮತಾಯಸ್, ಸಾಯಿ ಶೌಟ, ರೇಷ್ಮಾ ಮಾರ್ಟಿಸ್ ಮತ್ತು ಮೈಕಲ್ ಪಿಂಟೋ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯರೇ, ಡಾಕ್ಟರ್ APJ ಅಬ್ದುಲ್ ಕಲಾಂ ಈ ದೇಶ ಕಂಡ ಒಬ್ಬ ಶ್ರೇಷ್ಠ ವಿಜ್ಞಾನಿ ಮತ್ತು ಶ್ರೇಷ್ಠ ರಾಷ್ಟ್ರಪತಿ. ಇಸ್ರೋದ ಮುಖ್ಯಸ್ಥರಾಗಿದ್ದವರು, DRDOದ ಮುಖ್ಯಸ್ಥರಾಗಿದ್ದವರು, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಪ್ರಶಸ್ತಿ ಗಳಿಸಿದವರು, ಸುಮಾರು 40 ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದವರು. ಒಮ್ಮೆ ಅವರಿಗೆ ಒಂದು ಪ್ರಶ್ನೆ ಹಾಕಿದ್ರು, ನಿಮ್ಮ ಜೀವನದ ಸಾರ್ಥಕ ಕ್ಷಣ ಯಾವುದು?
ನಿಮ್ಮ ಜೀವನದ ಸಾರ್ಥಕ ಕ್ಷಣ ಯಾವುದು ಹೇಳಿ? ಎಲ್ಲರ ಭಾವನೆ ಇತ್ತು, ಬಹುಶಃ ರಾಷ್ಟ್ರಪತಿ ಆದಾಗ ಇರ್ಬೋದು, ಅಥವಾ ಭಾರತ ರತ್ನ ಸಿಕ್ಕುವಾಗಿರ್ಬೋದು, ಅಥವಾ ಇಸ್ರೋದ ಮುಖ್ಯಸ್ಥರಾಗಿದ್ದಾಗ ಅನೇಕ ರಾಕೆಟ್ಗಳನ್ನು ಯಶಸ್ವಿಯಾಗಿ ಉಡ್ಡಯನ ಮಾಡಿದ್ದವರು. ಆದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಒಂದು ಘಟನೆಯನ್ನು ಹೇಳ್ತಾರೆ. ಆ ಘಟನೆ ಹೀಗಿದೆ. ಅವ್ರು ಹೇಳ್ತಾರೆ, ನಾನೊಮ್ಮೆ ಹೈದರಾಬಾದಿನ ನಿಜಾಮ್ ಆಸ್ಪತ್ರೆಯ ಪೋಲಿಯೋ ಪೀಡಿತ ವಿಭಾಗಕ್ಕೆ ಹೋಗಿದ್ದೆ. ಆ ಪೋಲಿಯೋ ಪೀಡಿತ ಮಕ್ಕಳು, ಅವರ ಕಾಲುಗಳು ತುಂಬ ನಿರ್ಬಲವಾಗಿವೆ. ಅವರು 3 ಕಿಲೋ ಲೋಹದ ಕ್ಯಾಲಿಪರ್ಸ್ಗಳನ್ನು ಧರಿಸಿ ನಡೆದಾಡ್ತಿದ್ದರು. ಆ ಭಾರ ತಾಳಲಾರದೆ ಅವರು ಚಡಪಡಿಸ್ತಾ ಇದ್ದರು. ಆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ನನ್ನಲ್ಲಿ ಕೇಳಿದರು, ಈ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳ್ಬೋದಾ ಹೇಳಿ. ನಾನು ಅಲ್ಲಿಂದ ನೇರವಾಗಿ ಇಸ್ರೋ ಪ್ರಯೋಗಕ್ಕೆ ಹೋದೆ. ಎಲ್ಲ ತಂತ್ರಜ್ಞರನ್ನು ಕರೆಸಿಕೊಂಡೆ. ಸುಮಾರು 3 ವಾರಗಳ ಕಾಲ ನಾವು ಒಂದು ಪ್ರಯೋಗ ಮಾಡಿದೆವು. ಕೊನೆಗೆ ರಾಕೆಟ್ ತಯಾರಿಕೆಯಲ್ಲಿ ಉಪಯೋಗಿಸುವ ಒಂದು ವಿಶಿಷ್ಟವಾದ ಪದಾರ್ಥವನ್ನು ಉಪಯೋಗಿಸಿ ಕ್ಯಾಲಿಪರ್ಸನ್ನು ತಯಾರಿಸಿದೆವು. ಆ ಲೋಹದ ಕ್ಯಾಲಿಪರ್ಸು 3 ಕಿಲೋ ಇತ್ತು. ಈ ಕ್ಯಾಲಿಪರ್ಸು 300 ಗ್ರಾಮ್ ಮಾತ್ರ ಇತ್ತು. ಅದನ್ನು ಹಿಡಿದುಕೊಂಡು ನಾನು ಪುನಃ ಹೈದರಾಬಾದ್ನ ನಿಜಾಮ್ ಆಸ್ಪತ್ರೆಯ ಆ ಪೋಲಿಯೋ ಪೀಡಿತ ಮಕ್ಕಳ ವಿಭಾಗಕ್ಕೆ ಹೋದೆ. ಆ ಹೊಸ ಕ್ಯಾಲಿಪರ್ಸ್ಗಳನ್ನು ನಾನು ಧರಿಸಲು ಹೇಳಿದೆ. ಆ ಹೊಸ 300 ಗ್ರಾಮ್ ತೂಕದ ಕ್ಯಾಲಿಪರ್ಸ್ಗಳನ್ನು ಧರಿಸಿ ಮಕ್ಕಳು ಸರಾಗವಾಗಿ ಓಡಾಡ್ತಾ ಇದ್ರು. ಅವರ ಆನಂದ ಪುಷ್ಪದಿಂದ ಸುರಿತಿತ್ತು. ಅವರ ಕಣ್ಣಿಂದ ದುಃಖ ಬರಲಿಕ್ಕೆ ಸಾರ ಇತ್ತು, ಯಾಕಂದರೆ ಅವರ ಸಮಸ್ಯೆ ಪರಿಹಾರ ಇತ್ತು ಹೇಳಿ. ಆ ಮಕ್ಕಳ ಕಣ್ಣಿಂದ ಬಂದ ದುಃಖವನ್ನು ನೋಡಿ ಅವರ ತಂದೆ ತಾಯಿಗಳ ಕಣ್ಣಿಂದ ದುಃಖ ಬಂತು. ಆ ತಂದೆ ತಾಯಿಗಳ ಕಣ್ಣಿಂದ ಬಂದ ದುಃಖದಿಂದ ಆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಕಣ್ಣಿನಿಂದ ನೀರು ಬಂತು. ಆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಕಣ್ಣಿನಿಂದ ಬಂದ ನೀರಿನಿಂದ ನನ್ನ ಕಣ್ಣಿನ ನೀರು ಬಂತು. ಅದೇ ನನ್ನ ಜೀವನದ ಸಾರ್ಥಕ ಕ್ಷಣ. ಅದೇ ನನ್ನ ಜೀವನದ ಸಾರ್ಥಕ ಕ್ಷಣ. ಆತ್ಮೀಯರೇ, ಜೀವನದಲ್ಲಿ ನಾವು ಏನನ್ನು ಗಳಿಸಿದಾಗ ಅಥವಾ ಏನನ್ನು ಸಂಪಾದನೆ ಮಾಡಿದಾಗ ಅಥವಾ ಪದವಿ ಗಳಿದಾಗ ಖಂಡಿತವಾಗಿಯೂ ನಾವು ನಮ್ಮ ಜೀವನದ ಯಾವಾಗಲೂ ಅದಕ್ಕೆ ಒಂದು ಸಂಪೂರ್ಣತೆ ಬರುವುದಿಲ್ಲ. 25 ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದವರು ಫಾದರ್ ಸ್ಟ್ಯಾನಿಡ್ ತಾರೋರಿಗೆ ಇವತ್ತು ಜೀವನದ ಸಾರ್ಥಕ ಕ್ಷಣ. ಯಾಕಂದರೆ 25 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದರು. ಕೋಶೇಶ ಅಮ್ಮನವರ ಇಗರ್ಜಿಯ ಧರ್ಮ ಬಾಂಧವರಿಗೆ, ಭಕ್ತ ವೃಂದಕ್ಕೆ ಇಂದು ಸ್ಮರಣೀಯ ದಿನ. ಏಕೆಂದರೆ ಈ ಒಂದು ಉತ್ತಮ ಕಾರ್ಯಕ್ಕೆ ಅವರು ಅವರ ಅನುಭವವನ್ನು ಕೊಟ್ಟಿದ್ದರು. ಅದೇ ರೀತಿ ಕಳೆದ 5 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ದುಡಿತಿರುವ ಎಂಡ್ರಿ ಮಥಾಯಸ್, ಜೋಸೆಫ್ ಕ್ವಾಡ್ರಸ್, ಲ್ಯಾನ್ಸಿ ಡಿಸೋದಾ, ದಿವಂಗತ VR ಸಿಕ್ವೇರಾ, ದಿವಂಗತ ರಫೇಲ್ ರೆಬೆಲ್ಲೋ, ಇವರಿಗೆ ಖಂಡಿತ ಇವತ್ತು ಆ ಸ್ಮರಣೀಯ ದಿನ. ಇನ್ನು ಸ್ವರ್ಗದಲ್ಲಿ ನಿವಾಸಿಗಳಾದ ಫಾದರ್ JJ ಸಲ್ಡಾನಾ ಮತ್ತು ಫಾದರ್ ಪ್ಯಾಟ್ರಿಕ್ ರೋಡಿಸ್ ಅವರಿಗೆ ಸ್ಮರಣೀಯ ದಿನ. ಯಾಕಂದರೆ ಫಾದರ್ JJ ಸಲ್ಡಾನಾ ಯಾವಾಗ ಹೇಳ್ತಾ ಇದ್ರು, ಈ ಮಕ್ಕಳು ನಡೆದಾಡುವ ದೇವತೆಗಳು. ಈ ಕಿನ್ನಿಗೋಳಿಯ ಇಗರ್ಜಿಯ ವಠಾರದಲ್ಲಿ ಈ ಮಕ್ಕಳು ನಡೆದಾಡುವ ದೇವತೆಗಳು. ಮತ್ತು ಪ್ಯಾಟ್ರಿಕ್ ರೋಡ್ರಿಗಸ್ ಯಾವಾಗಲೂ ಒಬ್ಬ ಉತ್ತಮ ಆಡಳಿತಗಾರ. ಅದೇ ರೀತಿ ಸ್ಮರಣೀಯ ದಿನ ಎಂದರೆ ಫಾದರ್ ಆಲ್ಬರ್ಟ್ ಜೆ ಪಿಂಟರ್ ಅವರಿಗೆ. ಯಾಕಂದರೆ ಆ ಕಟ್ಟಡಕ್ಕೆ 1+1 ನಾವು ಕಟ್ಟುವ ಆಲೋಚನೆ ಇದ್ದವು. ಆದರೆ ಅವರು 1+4ಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದಾರೆ. ಅದೇ ರೀತಿ ಫಾದರ್ ವಿನ್ಸೆಂಟ್ ಮಥುರ ಅವರಿಗೆ ಈ ಕಟ್ಟಡವನ್ನು ಅವರು ಪೂರ್ತಿಗೊಳಿಸಿದ್ದಾರೆ. ಅದೇ ರೀತಿ ಸ್ವರ್ಗೀಯ ಫಾದರ್ ಮ್ಯಾಥ್ಯೂ ವಾಸ್ ಅವರು ಈ ಸಂಸ್ಥೆಗಾಗಿ ತುಂಬ ದುಡಿದಿದ್ದಾರೆ. ಅದೇ ರೀತಿ ಈಗ ಫಾದರ್ ಮ್ಯಾಕ್ಸಿಮ್ನವರು ದುಡಿತಾ ಇದ್ದಾರೆ. ಖಂಡಿತವಾಗಿಯೂ ಅವರ ಜೀವನದ ಒಂದು ಸಾರ್ಥಕ ಕ್ಷಣ. ಅದೇ ರೀತಿ ಇಲ್ಲಿ ಅನೇಕ ಶಿಕ್ಷಕರು ದುಡಿದಿದ್ದಾರೆ. ಚರ್ಚ್ ಪಾಲನಾ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ದುಡಿದಿದ್ದಾರೆ. ಆಡಳಿತ ಮಂಡಳಿ ಸದಸ್ಯರಿದ್ದಾರೆ. ಖಂಡಿತವಾಗಿಯೂ ಅವರಿಗೆ ಒಂದು ಸ್ಮರಣೀಯ ದಿನ, ಅವರ ಜೀವನದ ಸಾರ್ಥಕ ಕ್ಷಣ
ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಕೊನೆಯದಾಗಿ ಒಂದು ಮಾತು, ಈ ಮಾತು ಸಿಹಿ ಮಾತಲ್ಲ, ಇದು ಮಾತು ತುಂಬ ಕಾರದ ಮಾತು. ಈ ಸಂಸ್ಥೆಗೆ ಗ್ರ್ಯಾಂಟ್ ಬರುವಾಗ ಅಥವಾ ಗ್ರ್ಯಾಂಟ್ ಕೊಡುವಾಗ ಹಲವು ಕಾರಣಗಳಿತ್ತು. ಒಂದು ಮಾತೇನೆಂದರೆ ಇಲ್ಲಿ ಮಕ್ಕಳು ಕಡಿಮೆ, 22 ಮಕ್ಕಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಕೂಡ ಒಂದು 2 ವರ್ಷದಿಂದ ಅದನ್ನು ಫಾಲೋಅಪ್ ಮಾಡ್ತಿದ್ದೆ. ಆಗ ಕೂಡ ಒಂದು ಮಾತು, ಜನರು ತುಂಬ ಕಡಿಮೆ ಇದ್ದಾರೆ, ಇಷ್ಟು ದೊಡ್ಡ ಕಟ್ಟಡ ಬೇಕಾ ಹೇಳಿ. ಅದಕ್ಕೆ ನಾನು ಮುಂದೆ ಮಕ್ಕಳು ಬರ್ಬೋದಾ ಹೇಳಿ ಅವರ ಪ್ರಶ್ನೆ. ಅವರಿಗೆ ನಾನು ಒಂದು ಮಾತು ಹೇಳಿದ್ದು, ಆ ಮಾತನ್ನು ನಾನು ಕೃತಿಯಲ್ಲಿ ಮಾಡಲಿಲ್ಲ, ಬಾಯಲ್ಲಿ ಹೇಳಿದ್ದೆ. ಈ ಸಂಸ್ಥೆ ಬೆಳೆಯಲು ಕಿನ್ನಿಗೋಳಿಯ ಯುವಜನರಿಗೆ ಭಿನ್ನ ಸಮರ್ಥದ ಮಕ್ಕಳು ಹುಟ್ಟುವುದು ಬೇಡ. ಕಿನ್ನಿಗೋಳಿಯ ಯುವಜನರಿಗೆ ಭಿನ್ನ ಸಮರ್ಥದ ಮಕ್ಕಳು ಹುಟ್ಟುವುದು ಬೇಡ. ದೇವರ ಆಶೀರ್ವಾದದಿಂದ ನಮ್ಮ ಈ ದೇವಾಲಯ, ಅದೇ ರೀತಿ ಕಟೀಲು ದುರ್ಗಾ ಪರಮೇಶ್ವರಿ ದೇವರ ಆಶೀರ್ವಾದದಿಂದ ಒಳ್ಳೆ ಮಕ್ಕಳು ಹುಟ್ಟಲಿ, ಪರಿಶುದ್ಧ ಮಕ್ಕಳು ಹುಟ್ಟಲಿ ಎಂದು ನಾನು ಹೇಳ್ತಾ ಇದ್ದೆ. ಈ ಮಾತನ್ನು ಕೂಡ ಹೇಳ್ತೇನೆ. ಈ ಸಂಸ್ಥೆಯು 50 ವರ್ಷ ದಾಟೋದು ಬೇಡ, ಈ ಸಂಸ್ಥೆಯು 75 ವರ್ಷ ದಾಟೋದು ಬೇಡ. ಜೀವನ್ ಜ್ಯೋತಿ ಟ್ರಸ್ಟ್ನಲ್ಲಿ ಏನು ಉತ್ತಮ ಕೆಲಸ ಆಗಬೇಕು ಅದರಲ್ಲಿ ಇದೆ. ಹಾಗಾಗಿ ಎಲ್ಲ ನಮ್ಮ ಜನರಿಗೆ ಒಳ್ಳೆಯದಾಗಲಿ, ಒಳ್ಳೆ ಮಕ್ಕಳು ಹುಟ್ಟಲಿ ಅಂತ ದೇವರ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬ ಮನುಷ್ಯರ ಬದುಕಿನಲ್ಲಿಯೂ ಜೀವನದ ಸಾರ್ಥಕತೆ ಅಗತ್ಯವಾಗಿರುತ್ತದೆ ಎಂದು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡ ತಮಗೆ ವಂದನೆಗಳು. ಈ ಸಂಸ್ಥೆಯು ತನ್ನ ರಜದ ಸಂಭ್ರಮವನ್ನು ಆಚರಿಸುವ ಶುಭ ಸಂದರ್ಭದಲ್ಲಿ ತಾನು ನಡೆದು ಬಂದ ಹಾದಿಯ ಇನ್ನೋಟದೊಂದಿಗೆ ಒಂದು ಸಂಸ್ಥೆಯು ಹೇಗೆಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಸಮಾಜದಲ್ಲಿ ಗುರುತಿಸಲ್ಪಡುತ್ತದೆ ಎಂಬ ಸ್ಥೂಲ ಚಿತ್ರಣದೊಂದಿಗೆ ಸಂಸ್ಥೆಯ ಸೇವಾ ಚಟುವಟಿಕೆಗಳ ಕಡೆಗೆ ಬೆಳಕನ್ನು ಚೆಲ್ಲುವ ಬೆಳ್ಳಿ ಬೆಳಕು ಎಂಬ ನಾಮಾಂಕಿತದ ರಜತ ಸಂಭ್ರಮದ ಸಂಚಿಕೆಯು ಈಗ ಪರಮ ಪೂಜ್ಯ ಪೀಟರ್ ಪೌಲ್ ಸಲ್ಡಾನರವರ ದಿವ್ಯ ಹಸ್ತದಲ್ಲಿ ಅನಾವರಣಗೊಳ್ಳಲಿದೆ. ಈ ಸಂಚಿಕೆಯ ಸಂಪಾದಕರಾದ ಶ್ರೀಮತಿ ಶೈಲಾ ಸಿಕ್ವೆರರವರು ಈ ಕಾರ್ಯದಲ್ಲಿ ಕೈಜೋಡಿಸಬೇಕಾಗಿ ವಿನಂತಿ. 25 ವರ್ಷಗಳ ಸವಿನೆನಪಿಗಾಗಿ ಹಾಗೂ ಮಕ್ಕಳ ಅಭಿವೃದ್ಧಿ ಯೋಜನೆಗೆ ಸಹಾಯಾರ್ಥವಾಗಿ ಮಾಡಿರುವ ಈ ಸ್ಮರಣ ಸಂಚಿಕೆಗೆ ದೇವರ ಆಶೀರ್ವಾದ ಯಾವತ್ತೂ ಇರಲಿ ಎಂದು ಆಶಿಸುತ್ತಾ ನಮಗೆ ಜಾಹೀರಾತಿನ ಮುಖಾಂತರ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಿನ್ನಿಗೋಳಿ ಪಟ್ಟಣ ಪಂಚಾಯತಿನ ಮುಖ್ಯಾಧಿಕಾರಿ ಶ್ರೀ ಸಾಯಿಶ್ ಚೌಟ ಇವರಿಂದ ಹಿತನುಡಿ. ಕಿನ್ನಿಗೋಳಿಯ ಸೈಂಟ್ ಮೇರೀಸ್ ವಿಶೇಷ ಶಾಲೆಯ ಇವತ್ತು ಬೆಳ್ಳಿ ಹಬ್ಬದ ಈ ಸಮಾರಂಭದಲ್ಲಿ ಪ್ರಾಂತೀಯ ಧರ್ಮಾಧ್ಯಕ್ಷರಿಗೆ ಅವರ ಒಂದು ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಧರ್ಮಗುರುಗಳ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಅದೇ ರೀತಿ ಈ ಶಾಲೆಯ ಮೇಲೆ ಅಭಿಮಾನದಿಂದ ಬಂದಿರುವಂತಹ ಎಲ್ಲ ಶಿಕ್ಷಣ ಅಭಿಮಾನಿಗಳಿಗೆ, ಅದೇ ರೀತಿ ಸಾರ್ವಜನಿಕರಿಗೆ ಕೂಡ ನಮಸ್ಕರಿಸುತ್ತಾ, ಪತ್ರೋವ್ ಸರ್ ಹೇಳಿದ ರೀತಿಯಲ್ಲಿ 25ನೇ ವರ್ಷ ಆಚರಿಸ್ತಾ ಇದೆ ಈ ವಿಶೇಷ ಶಾಲೆ. ಬಹುಶಃ ಒಂದು ಬೇರೆ ಶಾಲೆ ಆದರೆ ಅಥವಾ ಬೇರೆ ಶಿಕ್ಷಣ ಸಂಸ್ಥೆ ಆದರೆ ಅಥವಾ ಸಂಘ ಸಂಸ್ಥೆಗಳಾದರೆ ಅದೊಂದು ಯೌವನಾವಸ್ಥೆ, ಬಹಳ ಖುಷಿ ಪಡುವಂಥ ವಿಚಾರ. ಖಂಡಿತವಾಗಿಯೂ
1ರಿಂದ 25ರವರೆಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಮುಂದುವರಿಸುವುದು ಅಂತ ಹೇಳಿದರೆ ಬಹುದೊಡ್ಡ ಸವಾಲು. ಅದರಲ್ಲಿ ಕೂಡ ನಮ್ಮ ಸ್ಟ್ಯಾನಿ ತಾವರು ರೂಪಿಸಿದಂತಹ ಅವರ ಒಂದು ದೂರದ ಒಂದು ಮಾರ್ಗದರ್ಶನ ಏನಿದೆ, ಅವರು ಹಾಕಿದಂತಹ ಒಂದು ವಿಶಿಷ್ಟವಾದ ವಿಷನ್ ಅಥವಾ ಮಿಷನ್ ಏನಿದೆ, ಖಂಡಿತವಾಗಿ ಇವತ್ತು ಫಲಪ್ರದವಾಗಿದೆ. ಕಿನ್ನಿಗೋಳಿ ನಮ್ಮ ಈ ಚರ್ಚಿನ ಆವರಣ ಅಥವಾ ಇಡೀ ಪರಿಸರ ಇವತ್ತು ಸಾಮರಸ್ಯದಿಂದ ಕೂಡಿದೆ. ಇಲ್ಲಿರುವಂತಹ ಧರ್ಮಗುರುಗಳಿರ್ಬೋದು, ಇಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇಲ್ಲಿರುವಂತಹ ಭಗಿನಿಯರಿರ್ಬೋದು, ಎಲ್ಲ ಒಂದು ಆಶಯದಂತೆ ಇವತ್ತು ಸರ್ವಧರ್ಮ ಸಮನ್ವಯದ ರೀತಿಯಲ್ಲಿ ನಡೀತಿದೆ. ನಾನು ನಿನ್ನೆ ತಾನೇ ಒಬ್ಬರು ಫೋನ್ ಮಾಡಿ ಹೇಳಿದರು, ನಮ್ಮ ಬಾಬಾಕೋಡಿ ಹತ್ತಿರ ಒಂದು ನಡೆದಂತಹ ಹೊರೆಕಾಣಿಕೆ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಬಾಂಧವರು ಕೂಡ ಹೊರೆಕಾಣಿಕೆ ಕೊಟ್ಟು ಸರ್ವಧರ್ಮ ಸಾಮರಸ್ಯವನ್ನು ಮೆರೆದಿದ್ದಾರೆ ಅಂತೇಳಿ. ಬಹುಶಃ ಕಳೆದ ಬಾರಿ ನಾನು ಕೂಡ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮ ಫಾದರ್ ನೊರನರವರ ಒಂದು ನೇತೃತ್ವದಲ್ಲಿ ನಡೆದಂತಹ ಸರ್ವಧರ್ಮ ಸಭೆಯಲ್ಲಿ ಕೂಡ ಬಹಳ ಸಂತೋಷಪಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಕಟೀಲಿನ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಸರಣರಿರ್ಬೋದು, ಇಲ್ಲಿಯ ಇಸ್ಲಾಂ ಒಂದು ಮಸೀದಿಯ ಧರ್ಮಗುರುಗಳಿರ್ಬೋದು, ಇಲ್ಲಿಯ ಗುರುಗಳಿರ್ಬೋದು, ಎಲ್ಲರನ್ನ ಸೇರಿಸಿ ಒಂದು ಸಾಮರಸ್ಯದ ಒಂದು ನಡಿಗೆಯನ್ನು ಮಾಡಿದರು. ಒಂದು ಒಳ್ಳೆ ರೀತಿಯ ಒಂದು ಉಪನ್ಯಾಸವನ್ನು ಏರ್ಪಡಿಸಿದರು. ಬಹುಶಃ ಈ ಕಿನ್ನಿಗೋಳಿ ಎಲ್ಲ ಧರ್ಮದವರ ರೀತಿಯಲ್ಲಿ ಸಮನ್ವಯತೆಯಿಂದ ನಡೆಸುವುದಕ್ಕೆ 3 ಧರ್ಮದ ಪ್ರಮುಖರು ಕಾರಣ ಅಂತೇಳಿ ನಾನು ಹೇಳುತ್ತಾ, ಈ ಒಂದು ಚರ್ಚಿನ ಅಧೀನದಲ್ಲಿರುವಂಥ ಈ ಒಂದು ಶಿಕ್ಷಣ ಸಂಸ್ಥೆ ಏನಿದೆ, ಬಹುಶಃ ಅವರು ಹೆಚ್ಚಿನ ಸಂದರ್ಭದಲ್ಲಿ ಮಾನ್ಯ ತಾವರವರು ಹೇಳಿದ ರೀತಿಯಲ್ಲಿ ಯಾರು ಕೂಡ ಪರ್ಮಿಷನ್ ಅಥವಾ ಇದನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಹೆಚ್ಚಿನದಾಗಿ ನಮ್ಮಲ್ಲಿ ಕೂಡ ಹೇಗಿರುತ್ತೆ ಅಂತ ಹೇಳಿದರೆ, ಎಲ್ಲಿ ಲಾಭದಾಯಕವಾದ ಸಂಸ್ಥೆ ಇರ್ತದೆ ಅದಕ್ಕೊಂದು ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಎರಡನೇದಾಗಿ ಒಂದು ಹಂತದಲ್ಲಿ ನಡೆಯುವಂಥದ್ದಕ್ಕೆ ಓಕೆ ನೀನು ಮುಂದುವರಿಸು ಅಂತೇಳಿ ಹೇಳುವಂಥದ್ದು. ಆದರೆ ಅವರೇ ಹೇಳಿದ ರೀತಿಯಲ್ಲಿ ಇಂಥ ಒಂದು ಸಂಸ್ಥೆ ನಡೆಸಬೇಕಂತ ಹೇಳಿದರೆ ಆರ್ಥಿಕವಾಗಿ ಕೂಡ ತುಂಬವಾಗಿ ಒಂದು ರೀತಿಯಲ್ಲಿ ಹೊರೆಯನ್ನು ಹೊರಲಿಕ್ಕೆ ರೆಡಿ ಇರಬೇಕಾಗ್ತದೆ. ಅದು ಅವರು ಮಾತ್ರ ಅಲ್ಲ, ಅವರ ನಂತರದವರು ಕೂಡ ಬಹುಶಃ ಈ ನಿಟ್ಟಿನಲ್ಲಿ ಉತ್ತಮವಾದ ಒಂದು ಫೌಂಡೇಶನ್ ಅನ್ನು ಅವರು ಹಾಕಿದ್ದಾರೆ. ನಾನು ಇಲ್ಲಿ ಪ್ರಕಾಶ್ ಶೆಟ್ಟಿಗರ್ ಇದ್ದರು, ಸ್ಫೂರ್ತಿ ಶಾಲೆಯ ಹೆಡ್, ಬಹುಶಃ ಓದರು ಇರಬೇಕು. ಅವರ ಶಾಲೆಗೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಹೋಗ್ತಿದ್ದೆ. ನಾನು ಆಳ್ವಾಸ್ ಸ್ಪೆಷಲ್ ಸ್ಕೂಲ್ ಇದೆ, ಅಲ್ಲಿ ಕೂಡ ನಾನು ಸುಮ್ಮನೆ ಆ ಒಂದು ವಿದ್ಯಾರ್ಥಿಗಳ ಹೇಗೆ ಚಟುವಟಿಕೆಗಳಿದೆ ಎಂಬುದನ್ನು ಕೂಡ ನಾನು ನೋಡಿದ್ದೇನೆ. ಬಹುಶಃ ಇದಕ್ಕೆ ಈ ಎಲ್ಲ ಒಂದು ಶಿಕ್ಷಣ ಸಂಸ್ಥೆ ರೂಪಿಸಬೇಕು ಅಂತ ಹೇಳಿದರೆ ಬಹಳ ದೊಡ್ಡ ಒಂದು ಗಟ್ಟಿತನ ಬೇಕು. ಬಹುಶಃ ಈ ನಿಟ್ಟಿನಲ್ಲಿ ನಮ್ಮ ಈ ಕಿನ್ನಿಗೋಳಿ ಪರಿಸರಕ್ಕೆ ಆಗಿನ 97ರಲ್ಲಿ ಅಂದರೆ 25 ವರ್ಷದ ಹಿಂದೆ ಇಂಥ ಒಂದು ಮಕ್ಕಳಿಗೆ ಈ ಒಂದು ಶಿಕ್ಷಣ ಬೇಕು ಎಂಬ ಒಂದು ಕನಸು ಏನಿತ್ತು, ಆ ಕನಸನ್ನು ನನಸು ಮಾಡಿದ ತಾವರವರವರಿಗೆ ನಾನು ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇಲ್ಲಿ ಶಿಕ್ಷಕಿಯರ ಬಗ್ಗೆ ಕೂಡ ಮಾತಾಡಿದರು. ಖಂಡಿತವಾಗಿಯೂ ಇಲ್ಲಿ ಮುಖ್ಯ ಶಿಕ್ಷಕಿ ರೇಷ್ಮಾ ಮೇಡಮ್ನವರು ಕೊಟ್ಟಿದ್ದಾರೆ. ರಾಷ್ಟ್ರಪತಿ ಪಡೆದಂತಹ ಒಂದು ಶಿಕ್ಷಕರನ್ನು ಒಬ್ಬರು ಪತ್ರಕರ್ತರು ಇಂಟರ್ವ್ಯೂ ಮಾಡ್ತಾರೆ. ನೀವು ಹೇಗೆ ರಾಷ್ಟ್ರಪತಿ ಪದಕ ಪಡೆಯುವವರೆಗೆ ಅಂದರೆ ಅಲ್ಲಿ ಕೇಂದ್ರ ಸರ್ಕಾರ ಗುರುತಿಸಿದ್ದಾರೆ, ಅದನ್ನು ಯಾವ ರೀತಿಯಲ್ಲಿ ನೀವು ಪಡೆಯಲಿಕ್ಕೆ ಅರ್ಹರಾಗಿದ್ದೀರಿ ಅಂತೇಳಿ ಅವರು 3 ಪಾಯಿಂಟ್ ಹೇಳ್ತಾರೆ. ಒಂದನೇದಾಗಿ, ನಾನು ನನ್ನ ತರಗತಿಗೆ ಪ್ರವೇಶ ಮಾಡಿದ ಕೂಡಲೇ ಆ ಮಕ್ಕಳಿಗೆ ನಮಿಸ್ತೇನೆ. ಎರಡನೇದಾಗಿ, ಆ ಮಕ್ಕಳನ್ನು ದೇವರು ಅಂತೇಳಿ ಪೂಜಿಸ್ತೇನೆ. ಮೂರನೇದಾಗಿ, ನಾನು ಪಾಠ ಪ್ರವಚನ ಏನಿದೆ ಬಹಳ ಪ್ರಾಮಾಣಿಕವಾಗಿ ಮಾಡ್ತೇನೆ. ನಾನು ತರಗತಿಗೆ ಪ್ರವೇಶ ಮಾಡಿದ ಕೂಡಲೇ ಯಾಕೆ ಮಕ್ಕಳಿಗೆ ನಮಿಸ್ತೇನೆ ಅಂತ ಹೇಳಿದರೆ, ಆ ಮಕ್ಕಳಲ್ಲಿ ಮುಂದಕ್ಕೆ ಕೃಷಿಕರಾಗಿರ್ಬೋದು, ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಭಾರತ ರತ್ನ ಪಡೆಯುವ ಒಂದು ಅರ್ಹತೆ ಉಳ್ಳವರಾದರೂ ಆಗ್ಬೋದು. ಅದಕ್ಕೋಸ್ಕರ ನಾನು ಈಗಲೇ ಅವರಿಗೆ ನಮಿಸ್ತೇನೆ. ಎರಡನೇದಾಗಿ, ಆ ಮಕ್ಕಳು ಅಂತ ಹೇಳಿದರೆ, ಈ ವಿದ್ಯಾಲಯ ಅಂತ ಹೇಳಿದರೆ ಒಂದು ದೇವಸ್ಥಾನ ಇದ್ದಾಗೆ. ದೇವಸ್ಥಾನದಲ್ಲಿ ದೇವರಿದ್ದ ರೀತಿಯಲ್ಲಿ ಈ ವಿದ್ಯಾಲಯದಲ್ಲಿ ಮಕ್ಕಳಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ನಮಿಸ್ತೇನೆ. ಇಲ್ಲಿ ನಾನು ನಗುಮುಖದಿಂದಲೇ ನಾನು ಪಾಠ ಮಾಡ್ತೇನೆ. ಯಾಕಂತ ಹೇಳಿದರೆ ಹೆಚ್ಚಿನ ಮಕ್ಕಳಿಗೆ ಕೂಡ
ಶಿಕ್ಷಕರು ಎಂದೂ ಕೂಡ ಕೋಪಿಸಿದ್ದರು ಅಥವಾ ಬೈದರು ಅಥವಾ ಬೆತ್ತದಲ್ಲಿ ಪೆಟ್ಟು ಕೊಟ್ಟರು ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬರಬಾರ್ದು. ನಾನು ನಗುಮುಖದಲ್ಲೇ ಅವರಿಗೆ ನಾನು ಅವರ ತಪ್ಪು ಏನಿದೆ ಅದನ್ನು ಹೇಳಿಕೊಡ್ತೇನೆ. ಮೂರನೇದಾಗಿ ನನಗೆ ಕೊಟ್ಟಂತಹ ಪಾಠ ಪ್ರವಚನ ಏನಿದೆ, ಆ ಸಿಲೆಬಸ್ ಏನಿದೆ, ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ನಾನು ಅದನ್ನು ಪ್ರವಚನವನ್ನು ಮಾಡ್ತೇನೆ ಅಂತೇಳಿ. ಇದೇ ನನ್ನ 3 ಗುರಿಗಳು ಏನಿತ್ತು, ಆ ಗುರಿಗಳೇ ಇವತ್ತು ನನ್ನನ್ನು ರಾಷ್ಟ್ರಪತಿ ಪದಕ ಪಡೀಲಿಕ್ಕೆ ಪ್ರೇರಣೆ ಆಯಿತು ಅಂತೇಳಿ ಹೇಳ್ತಾರೆ. ಬಹುಶಃ ಇವತ್ತು ನಮ್ಮ ಶಿಕ್ಷಕಿಯರು ಕೂಡ ಅದೇ ರೀತಿಯಲ್ಲಿದ್ದಾರೆ. ಯಾಕೆಂದರೆ ಪ್ರತಿ ಹಂತದಲ್ಲಿ ಕೂಡ ಮಾನ್ಯ ಪತ್ರರವರು ಹೇಳಿದ ರೀತಿಯಲ್ಲಿ ಒಂದು ಮಕ್ಕಳು ಅಥವಾ ಇಬ್ಬರು ಮಕ್ಕಳು, ಸರಿಯಾದ ಮಕ್ಕಳು ಮನೆಯಲ್ಲಿದ್ರೂ ಕೂಡ ಅವರನ್ನು ಒಂದು ನಿಭಾಯಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಅಂತಹ ಒಂದು 50 ಮಕ್ಕಳನ್ನು, ವಿಶೇಷ ಮಕ್ಕಳನ್ನು ಒಂದು ತರಗತಿಯಲ್ಲಿ ಕೂರಿಸಿ ಅವರಿಗೆ ಅವಳ ಒಂದು ತಾಳ್ಮೆ ಏನಿದೆ, ಅವರ ಒಂದು ವಿದ್ವತ್ತು ಏನಿದೆ, ಬಹುಶಃ ಅದನ್ನು ಪ್ರದರ್ಶಿಸಿ ಅತ್ಯುತ್ತಮವಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಎಲ್ಲರಿಗೆ ಮುಖ್ಯ ಶಿಕ್ಷಕಿಯರು, ಶಿಕ್ಷಕರಿಂದ ಅದರ ಜೊತೆಯಲ್ಲಿ ಆ ಸಹಾಯಕಿಯರೇನಿದ್ದಾರೆ ಅವರಿಗೆ ಕೂಡ ನಿಮಗೆ ಮನಪೂರ್ವಕವಾಗಿ ನಮಸ್ಕಾರಗಳು, ಧನ್ಯವಾದಗಳು. ಇಲ್ಲಿ ದಾನ ಮಾಡಿದವರು ತುಂಬ ಇದ್ದಾರೆ. ದಾನ ಅಂತ ಹೇಳಿದರೆ ಹೆಚ್ಚಿನವರ ಹತ್ರ ಹಣ ಇರಬೇಕು ಅಂತ ಏನಿಲ್ಲ, ಆದರೆ ಬೇರೆಯವರಿಂದ ತೆಗೆದುಕೊಂಡು ಆ ಒಂದು ದಾನ ರೂಪದಲ್ಲಿ ಒಟ್ಟು ಸೇರಿಸಿ ಒಂದು ಸಂಸ್ಥೆಯನ್ನು ಕಟ್ಟುವುದು ಬಹಳ ದೊಡ್ಡ ವಿಚಾರ. ಇಲ್ಲಿ ಫ್ರೆಂಚಿನ ಒಬ್ಬ ಕಾದಂಬರಿಕಾರ ಡೊಮಿನಿಕ್ ಎಂಬುವರು ಅವರ ಹತ್ರ ಒಬ್ಬರು ಕೇಳ್ತಾರಂತೆ, ಏನಂತ ಹೇಳಿದರೆ ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಿದ ಒಂದು ಸನ್ನಿವೇಶ ಯಾವುದು ಅಂತೇಳಿ. ಯಾಕಂತ ಹೇಳಿದ್ರೆ 100 ಪುಸ್ತಕ ಕಾದಂಬರಿಗಳನ್ನು ಬರೆದು ಅದರಲ್ಲಿ ಸಾವಿರಾರು ಲಕ್ಷ ಸಂಪಾದನೆಯನ್ನು ಸಂಪಾದಿಸುವಂಥ ಒಂದು ಕಾದಂಬರಿಕಾರ ಕೇವಲ ಒಂದು ಸಣ್ಣ ಇಟಲಿಯ ಒಂದು ಸಣ್ಣ ಮನೆಯಲ್ಲಿ ತನ್ನ ಮಕ್ಕಳೊಂದಿಗೆ ವಾಸ ಮಾಡ್ತಿದ್ದಾರೆ. ಅವರು ಹೇಳ್ತಾರೆ, ನನ್ನ ಬದುಕಿಗೆ ನನ್ನ ಬದಲಾವಣೆಗೆ ಕಾರಣ ಏನಂತ ಹೇಳಿದರೆ, ಕಲ್ಕತ್ತಾದಲ್ಲಿ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು ಬಡ ಹೆಣ್ಣು ಮಗು ಹಸಿವಾಗ್ತಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನನ್ನಲ್ಲಿದ್ದ 2 ಬಿಸ್ಕೆಟಲ್ಲಿ 1 ಬಿಸ್ಕೆಟ್ ಆ ಮಗುವಿಗೆ ನೀಡ್ತೇನೆ ನಾನು. ಆ ಹೆಣ್ಣು ಮಗು ಖುಷಿಯಿಂದ ಹೋದಂಥ ಸಂದರ್ಭದಲ್ಲಿ ಎದುರುಗಿದ್ದ ಆ ಬಡ ನಾಯಿ ಏನಿದೆ, ಹಸಿದ ನಾಯಿ ಏನಿದೆ, ಆ ಹಸಿದ ನಾಯಿಗೆ ಆ ಬಿಸ್ಕೆಟನ್ನು ಅದರಲ್ಲಿ 2 ಭಾಗ ಮಾಡಿ ಆ ನಾಯಿಗೆ ನೀಡ್ತಾಳೆ. ಆಗ ನನಗೆ ತಿಳಿತು, ಈ ಭಾರತ ಎಂಬುದು ಅಂತಿಂಥ ದೇಶವಲ್ಲ. ಏನೂ ಇಲ್ಲದ ದೇಶದಲ್ಲಿ ಎಲ್ಲ ಇದ್ದುಕೊಂಡು ತನ್ನನ್ನು ತಾನು ಸಮಾಧಾನಪಡಿಸಿ ಇನ್ನೊಬ್ಬರನ್ನು ಸಮಾಧಾನಪಡಿಸುವಂಥ ದೊಡ್ಡ ಗುಣ ಈ ಭಾರತದ ಮಣ್ಣಿನಲ್ಲಿದೆ. ಅದೇ ನನ್ನ ಒಂದು ದಾನಕ್ಕೆ ಬದಲಾವಣೆ ಆದಂತಹ ಒಂದು ಬದುಕಿಗೆ ಬದಲಾವಣೆ ಆದಂತಹ ಒಂದು ಕಾರಣ ಅಂತೇಳಿ. ಬಹುಶಃ ಇವತ್ತು ಬೇರೆ ಬೇರೆ ತುಂಬ ಮಂದಿ ಇದ್ದಾರೆ. ಅವರವರ ಒಂದು ಉಳಿತಾಯದ ಅಥವಾ ಅವರಲ್ಲಿರುವಂತಹ ಒಂದು ದಾನದ ಶ್ರೇಷ್ಠತೆ ಏನಿದೆ ಅವರಿಂದ ಪಡೆಯುವಂಥದ್ದು ಕೂಡ ನಾವು ಗಳಿಸಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಸುಮಾರು 70 ಲಕ್ಷ ರೂಪಾಯಿಯಷ್ಟು ಅವರ ವರದಿಯಲ್ಲಿ ಓದುವಾಗ ಕೇಳಿದೆ, ದಾನಿಗಳ ರೂಪದಿಂದ ಕಟ್ಟಿದ್ದಾರೆ. ಬಹುಶಃ ಆ ದಾನಿಗಳಿಂದ ಒಬ್ಬರಿಂದಲ್ಲ, ಬೇರೆ ಬೇರೆ ಕೈ ಜೋಡಿಸಿ ಇವತ್ತು ಪ್ರಾರಂಭದಲ್ಲಿ 6 ಲಕ್ಷ ರೂಪಾಯಿಯನ್ನು ಬೇರೆ ಬೇರೆ ಹಂತದಲ್ಲಿ ಕೊಟ್ಟಿದ್ದಾರೆ. ನಾವು ಉಳ್ಳವರಿಂದ ತೆಗೆದುಕೊಂಡು ಅದು ಸದ್ಬಳಕೆ ಉತ್ತಮ ರೀತಿಯಲ್ಲಿ ಆಗಬೇಕು ಎಂಬುದ ಒಂದು ಪರಿಕಲ್ಪನೆ ಏನಿದೆ. ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರದಿಂದ ಈ ಅತ್ಯುತ್ತಮವಾದ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಪ್ರಾರಂಭದ 97ರಿಂದ ಇವತ್ತಿನ 2022ರವರೆಗೆ ಬೇರೆ ಬೇರೆ ಧರ್ಮಗುರುಗಳು ಇಲ್ಲಿ ಆಡಳಿತ ನಡೆಸಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದಿಂದ ಅನುದಾನ ಪಡೆಯುವವರೆಗೆ ಅಥವಾ ಈಗಿನ ಒಂದು ಸುಸ್ಥಿರವಾಗಿ ನಿಂತ ಕಟ್ಟಡದವರೆಗೆ ಬೇರೆ ಬೇರೆ ಧರ್ಮಗುರುಗಳ ಆಡಳಿತ, ಅವರ ಒಂದು ದೂರದರ್ಶಿತ್ವ, ಅವರ ಒಂದು ಪ್ರಬುದ್ಧ ಆಲೋಚನೆ ಏನಿದೆ, ಇವತ್ತು 25ನೇ ಬೆಳ್ಳಿ ಹಬ್ಬದ ಆಚರಣೆಗೆ ಈ ಸಂಸ್ಥೆ ಬಂದು ನಿಂತಿದೆ. ಖಂಡಿತವಾಗಿಯೂ ಪಟ್ಟಣ ಪಂಚಾಯತ್ ಹೊಸದಾಗಿ ರಚನೆಯಾಗಿದೆ. ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳೇನಿದೆ, ವಿಶೇಷ ಮಕ್ಕಳಿಗೆ ಸಿಗುವಂಥ ಸೌಲಭ್ಯ ಏನಿದೆ, ವಿಶೇಷ ಮಕ್ಕಳ ತಂದೆ ತಾಯಿಗಳಿಗೆ ಸಿಗುವಂಥ ಸೌಲಭ್ಯ ಏನಿದೆ, ಅದನ್ನು ಕೊಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಎಲ್ಲ ಪಾಲಕರಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸಿಗುವಂಥ ಸೌಲಭ್ಯಗಳನ್ನು ನೀಡುವುದು ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವಾಗಿಯೂ ಪಟ್ಟಣ ಪಂಚಾಯತ್ ಮಾಡುತ್ತದೆ ಅಂತ ಹೇಳುತ್ತಾ, ಅತ್ಯುತ್ತಮವಾದ ನಮ್ಮ ಕಿನ್ನಿಗೋಳಿ ಸಾಮರಸ್ಯಕ್ಕೆ ಕಾರಣರಾದ ಧರ್ಮಗುರುಗಳಿಗೆ, ಎಲ್ಲ ರೀತಿಯ ಬಾಂಧವರಿಗೆ, ಈ ಶಿಕ್ಷಣ ಪ್ರೇಮಿಗಳಿಗೆ ಕೂಡ ನಮಸ್ಕರಿಸುತ್ತಾ, ಈ ಶಿಕ್ಷಣ ಸಂಸ್ಥೆ
ಮಕ್ಕಳ ಲೆಕ್ಕದಲ್ಲಿ ಬೆಳೆಯುವುದು ಬೇಡ, ಆದರೆ ಬಂದಂತಹ ಮಕ್ಕಳು ಎಷ್ಟಿದ್ದಾರೆ ಅವರ ಒಂದು ಚಲನಶೀಲತೆ, ಅವರ ಒಂದು ಬುದ್ಧಿಗೆ ಮಾರ್ಗದರ್ಶನ, ಅವರನ್ನೊಂದು ಇತರ ಮನುಷ್ಯರ ರೀತಿಯಲ್ಲಿ ರೂಪಿಸಲಿಕ್ಕೆ ಈ ಶಿಕ್ಷಣ ಸಂಸ್ಥೆ ಬದ್ಧವಾಗಿರಲಿ. ದೇವರ ಆಶೀರ್ವಾದ ಇರಲಿ, ಸರ್ವರ ಆಶೀರ್ವಾದ ಇರಲಿ ಅಂತೇಳಿ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸರ್ವಧರ್ಮ ಸಹಭಾಗಿತ್ವವನ್ನು ಗುರುತಿಸಿ ಶಿಕ್ಷಕ ಶಿಕ್ಷಕೇತರರ ಮಹತ್ವ ಹಾಗೂ ದಾನಕ್ಕೆ ಇರುವ ಮಹತ್ವವನ್ನು ತಮ್ಮ ಮಾತಿನ ಮೂಲಕ ತಿಳಿಸಿದ ತಮಗೆ ವಂದನೆಗಳು. ಬೆಥನಿ ಸಂಸ್ಥೆಯ ಮಂಗಳೂರು ಪ್ರಾಂತ್ಯದ ಪ್ರೊವಿನ್ಷಿಯಲ್ ಸುಪೀರಿಯರ್ ಆದ ಸಿಸ್ಟರ್ ಸಿಸಿಲಿಯಾ BS ಇವರು ಈಗ ನಮ್ಮ ಮುಂದೆ ತಮ್ಮ ಅನಿಸಿಕೆಗಳೊಂದಿಗೆ. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲಿನ ರಜತ ಮಹೋತ್ಸವದ ಈ ಭವ್ಯ ವೇದಿಕೆಯಲ್ಲಿ ಆಸೀನರಾದ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ವಂದನೀಯ ಪೀಟರ್ ಪಾಲ್ ಸಲ್ಡಾನ ಹಾಗೂ ಎಲ್ಲ ಧರ್ಮಗುರುಗಳೇ ಹಾಗೂ ಗಣ್ಯರೇ, ಸಭಾಂಗಣದಲ್ಲಿ ಆಸೀನರಾದ ಧರ್ಮಗುರುಗಳೇ, ಭಗಿನಿಯರೇ ಹಾಗೂ ಎಲ್ಲ ಮಹನೀಯರೇ, ವಿಶೇಷವಾಗಿ ಮಕ್ಕಳೇ, ತಮಗೆಲ್ಲರಿಗೂ ಈ ರಜತ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ಕೆಲವು ಮಾತುಗಳನ್ನು ನಿಮ್ಮಲ್ಲಿ ಮಾತನಾಡಲು ಇಚ್ಛಿಸ್ತೇನೆ. ಮಕ್ಕಳು ದೇವರು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ. ಈ ಮಕ್ಕಳಲ್ಲಿ ಕೆಲವೊಮ್ಮೆ ಸಾಮಾನ್ಯ ಚಟುವಟಿಕೆಗಳಲ್ಲಿ ಹಿನ್ನಡೆ ಇದ್ದರೂ ಅವರಲ್ಲಿ ವಿಶೇಷ ಪ್ರತಿಭೆಗಳಿವೆ. ಈ ವಿಶೇಷ ಪ್ರತಿಭೆಗಳಿಗೆ ಮಾರ್ಗದರ್ಶನ, ಅವರಿಗೆ ಸೂಕ್ತ ಸಲಹೆ ಮತ್ತು ಅವರ ಆರೈಕೆ ಅಗತ್ಯವಿದೆ. ಇದನ್ನು ಮನಗಂಡ ಈ ಧರ್ಮಗುರುಗಳು ಹಾಗೂ ಚರ್ಚ್ ಕಮಿಟಿ ಮತ್ತು ಪಾಲನಾ ಮಂಡಳಿಯ ಸದಸ್ಯರು ಹಾಗೂ ಈ ಸ್ಪೆಷಲ್ ಸ್ಕೂಲಲ್ಲಿ ಸೇವೆಯನ್ನು ನೀಡಿದ ಎಲ್ಲ ಶಿಕ್ಷಕಿ ಸಿಬ್ಬಂದಿ ವರ್ಗ, ಅವರು ಆ ಮಕ್ಕಳಿಗಾಗಿ ಸೂಕ್ತ ಮಾರ್ಗದರ್ಶನ ನೀಡಿ ತಮ್ಮ ಸೇವೆಯನ್ನು 25 ವರ್ಷಗಳಲ್ಲಿ ನೀಡಿದ್ದಾರೆ. ಆದುದರಿಂದ ಖಂಡಿತವಾಗಿಯೂ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಧರ್ಮ ಭಗಿನಿಯರು ಕೂಡ ಪ್ರಾರಂಭದಲ್ಲಿ ಈ ಸಂಸ್ಥೆ ಪ್ರಾರಂಭಗೊಂಡ ದಿವಸಗಳಲ್ಲಿ ಅವರು ಅವರ ಸಂಪೂರ್ಣ ಸೇವೆಯನ್ನು ಪ್ರೀತಿಯಿಂದ ನೀಡಿದ್ದಾರೆ. ಅದರ ನಂತರ ಉಳಿದವರು ಕೂಡ ಅವರ ಜೊತೆ ಸೇರಿ ಆ ಒಂದು ನಿಸ್ವಾರ್ಥ ಸೇವೆಯನ್ನು ಈ ಮಕ್ಕಳಿಗಾಗಿ ನೀಡಿದ್ದಾರೆ. ಆದುದರಿಂದ ಈ ಸಂದರ್ಭದಲ್ಲಿ ಎಲ್ಲರನ್ನು ಸ್ಮರಿಸಿ ವಿವಿಧ ರೀತಿಯಲ್ಲಿ ಸಹಕರಿಸಿದ ಈ ಒಂದು ಸಂಸ್ಥೆಯಲ್ಲಿ ಬರುವ ಮಕ್ಕಳಿಗೆ ಆ ಒಂದು ಸಹಾಯ ಹಸ್ತವನ್ನು ನೀಡಿ ಅವರನ್ನು ಸಮಾಜದ ಆ ಮುಖ್ಯ ವಾಹಿನಿಗೆ ತರುವ ಆ ಒಂದು ಪ್ರಯತ್ನವನ್ನು ಮಾಡಿದ ಸರ್ವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಆಡಳಿತ ಮಂಡಳಿ, ಸಂಚಾಲಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಪೋಷಕರಿಗೆ, ಅವರೊಂದಿಗೆ ಸಹಕರಿಸಿದ ದಾನಿಗಳಿಗೆ. ಪ್ರಿಯರೇ, ಈ ವಿದ್ಯಾರ್ಥಿಗಳಲ್ಲಿ ದೇವರ ಸ್ವರೂಪ ಇದೆ. ಮಾನವೀಯತೆಯಿಂದ ನಾವು ಯಾವಾಗ ಸ್ಪಂದಿಸುತ್ತೇವೆ, ಕಾಯ ವಾಚ ಮನಸ್ಸ ಆ ಮಾನವೀಯತೆಯ ಪ್ರತೀಕವಾಗಿ ನಾವು ಈ ಮಕ್ಕಳೊಂದಿಗೆ ಸ್ಪಂದಿಸಿದಾಗ ಖಂಡಿತವಾಗಿಯೂ ಈ ಪ್ರತಿಭೆಗಳು ಅರಳುತ್ತವೆ. ಅವರಲ್ಲಿ ಏನೆಲ್ಲ ಆ ಶಕ್ತಿ ಇದೆ ಅದು ವೃದ್ಧಿಸ್ತದೆ ಮತ್ತು ಅವರು ತಮ್ಮ ಕೆಲಸವನ್ನು ಸ್ವಲ್ಪ ಮಟ್ಟಿನಲ್ಲಿ ಮಾಡಲಿಕ್ಕೂ ಅವರಿಗೆ ಸಾಧ್ಯವಾಗ್ತದೆ ಮತ್ತು ಅವರ ಏನು ಪ್ರತಿಭೆ ಇದೆ ಅದರಲ್ಲಿ ಅವರ ಮುಂದೆ ಹೋಗಲಿಕ್ಕೆ ಸಾಧ್ಯವಿದೆ. ಇನ್ನು ಮುಂದೆಯೂ ಈ ಒಂದು ನಿಸ್ವಾರ್ಥ ಸೇವೆ ಇಲ್ಲಿ ಮುಂದುವರಿಯಲಿ ಮತ್ತು ಈ ಮಕ್ಕಳ ಹೆತ್ತವರಿಗೆ ಮತ್ತು ಮಕ್ಕಳಿಗೆ ಆಶಾದೀಪವಾದ ಈ ಸಂಸ್ಥೆಯ ಮುಖಾಂತರ ಇನ್ನಷ್ಟು ಆ ಕೆಲಸ ನಿಸ್ವಾರ್ಥ ಸೇವೆ ಮುಂದುವರಿಯಲಿ ಎಂಬುದಾಗಿ ಹಾರೈಸಿ ನನಗೆ ಈ ಒಂದು ಅವಕಾಶವನ್ನು ನೀಡಿದ ತಮ್ಮನ್ನು ಎಲ್ಲರನ್ನು ವಂದಿಸುತ್ತಾ, ಪ್ರತ್ಯೇಕವಾಗಿ ಫಾದರ್ ಮ್ಯಾಕ್ಸಿಮ್ ನೊರೋನ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಪದಾಧಿಕಾರಿಗಳು ತಮ್ಮನ್ನೆಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಕ್ಕಳನ್ನು ಉದ್ದೇಶಿಸಿ ಶುಭ ಹಾರೈಸಿದ ತಮಗೆ ವಂದನೆಗಳು. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಸ್ಥಾಪನೆಯಾಗಲು ಮತ್ತು
ಮುಂದುವರಿಯಲು ಕಾರಣೀಕರ್ತರು ಶಾಲಾ ಸ್ಥಾಪಕ ಸದಸ್ಯರು. ತಾವುಗಳು ಮುಂದೆ ಬಂದು ಪರಮ ಪೂಜ್ಯ ಪೀಟರ್ ಪೌಲ್ ಸಲ್ಡಾನ ಧರ್ಮಾಧ್ಯಕ್ಷರು, ಮಂಗಳೂರು ಧರ್ಮಕೇಂದ್ರ ಇವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹೆಸರು ಕರೆದವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಜೊರೋಮ್ ಮೋರಸ್, ಶ್ರೀ ಲ್ಯಾನ್ಸಿ ಡಿಸೋಜಾ, ಶ್ರೀ ಹೆನ್ರಿ ಮಥಾಯಸ್, ಶ್ರೀ ಜೋಸೆಫ್ ಕ್ವಾಡ್ರಸ್, ಶ್ರೀ ನಿಕೋಲಸ್ ಲೂಯಿಸ್, ಶ್ರೀ ಲಾರೆನ್ಸ್ ಡಿಸೋಜಾ, ಶ್ರೀ ಜಾನ್ಸನ್ ಡಿಸೋಜಾ, ಶ್ರೀಮತಿ ಲಿನೆಟ್ ಡಿಸೋಜಾ, ಶ್ರೀಮತಿ ವಿನ್ನಿ ಡಿಸೋಜಾ. ದಿವಂಗತರಾದ ಸದಸ್ಯರ ಮನೆಯಿಂದ ಓರ್ವ ಸದಸ್ಯರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದಿವಂಗತ ಬ್ಯಾಪ್ಟಿಸ್ಟ್ ಡಿಸೋಜಾ, ದಿವಂಗತ ಜೋಸೆಫ್ ಡಿಕೋಸ್ಟಾ, ದಿವಂಗತ ರಫಾಯಲ್ ರೆಬೆಲ್ಲೋ, ದಿವಂಗತ ಸಿಸ್ಟರ್ ಲಿಲಿಯನ್. ಈಗ ಬೆಳ್ಳಿ ಮಹೋತ್ಸವ ಸಮಾರಂಭಕ್ಕೆ ಕಾರಣೀಭೂತರಾದ ಎಲ್ಲ ಬೆಳ್ಳಿ ಮಹೋತ್ಸವ ಸಮಿತಿಯ ಸದಸ್ಯರು ಗಣ್ಯರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಂದನೀಯ ಫಾದರ್ ಲಾರೆನ್ಸ್ ಮ್ಯಾಕ್ಸಿಮ್ ನೊರೊನಾ, ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋ ಇವರು ಮುಂದಿನ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೀಯ ಫಾದರ್ ಲಾರೆನ್ಸ್ ಮ್ಯಾಕ್ಸಿಮ್ ನೊರೊನಾ, ವಂದನೀಯ ಫಾದರ್ ವಿಲಿಯಂ ಡಿಸೋಜಾ, ಶ್ರೀ ಮೈಕಲ್ ಪಿಂಟೋ, ಶ್ರೀಮತಿ ಶೈಲಾ ಸಿಕ್ವೇರಾ, ಶ್ರೀ ಜೊರೋಮ್ ಮೋರಸ್, ಶ್ರೀ ಲ್ಯಾನ್ಸಿ ಡಿಸೋಜಾ, ಶ್ರೀ ಹೆನ್ರಿ ಮಥಾಯಸ್, ಶ್ರೀ ಜೋಸೆಫ್ ಕ್ವಾಡ್ರಸ್, ಶ್ರೀಮತಿ ಲಿನೆಟ್ ಡಿಸೋಜ್, ಶ್ರೀ ದೀಪಕ್ ರೊಡ್ರಿಗಸ್, ಶ್ರೀ ರಿಚರ್ಡ್ ಪಿಂಟೋ, ಶ್ರೀ ವಿನ್ಸೆಂಟ್ ಮಥಾಯಸ್, ಡಾಕ್ಟರ್ ಸಿಸ್ಟರ್ ಜೀವಿತಾ, ಡಾಕ್ಟರ್ ಸಿಸ್ಟರ್ ರೆನಿಷಾ, ಶ್ರೀಮತಿ ರೇಷ್ಮಾ ಮಾರ್ಟಿಸ್. ಈ ಚಿನ್ನರ ಬದುಕನ್ನು ರೂಪಿಸುವಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವ ಎಲ್ಲ ಶಿಕ್ಷಕ ಶಿಕ್ಷಕೇತರರ ಬಂಧುಗಳು ವೇದಿಕೆಗೆ ಬಂದು ಸಮಾರಂಭದ ಅಧ್ಯಕ್ಷರಿಂದ ರಜತ ಸಂಭ್ರಮದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಂದನೀಯ ಫಾದರ್ ವಿನ್ಸೆಂಟ್ ಫ್ರಾನ್ಸಿಸ್ ಮೊಂತೆರೋ ಇವರು ಶಿಕ್ಷಕ ಶಿಕ್ಷಕೇತರಿಗೆ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ರೇಷ್ಮಾ ಮಾರ್ಟಿಸ್, ಶ್ರೀಮತಿ ಮಿಶೆಲ್ ಲೋಬೋ, ಕುಮಾರಿ ಸಿಲ್ವಿಯಾ ಫರ್ನಾಂಡಿಸ್,
ಕುಮಾರಿ ಜೊನಿಟಾ ಜಾಯ್ಲಿನ್ ಲೋಬೋ, ಕುಮಾರಿ ಪ್ರಿಯಾ ಡಿಸೋಜಾ, ಕುಮಾರಿ ಸ್ಟೆಫಾನಿಯಾ ಫರ್ನಾಂಡಿಸ್, ಕುಮಾರಿ ಧನ್ಯಾ, ಕುಮಾರಿ ಹರ್ಷಿತಾ, ಶ್ರೀಮತಿ ಜಾನೆಟ್ ರೆಬೆಲ್ಲೋ, ಶ್ರೀಮತಿ ಶಯನಾ, ಶ್ರೀ ಆಲ್ಬರ್ಟ್ ಡಿಸೋಜಾ, ಕುಮಾರಿ ರೇಷ್ಮಾ, ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನಿಗೋಳಿಯಲ್ಲಿ ಈ ಮೊದಲು ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ ಶಿಕ್ಷಕೇತರರು ನಮ್ಮ ಈ ಬೆಳ್ಳಿ ಸಂಭ್ರಮಕ್ಕೆ ಭಾಗಿಯಾಗಿರುವುದು ಸಂತೋಷದ ವಿಷಯ. ದಯವಿಟ್ಟು ನೀವು ಮುಂದೆ ಬಂದು ಶಾಲಾ ಸಂಚಾಲಕರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹೆಸರನ್ನು ವಾಚಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಷ್ಮಾ ಮಾರ್ಟಿಸ್. ಈ ಮೊದಲು ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವ ಭಗಿನಿ ಸಿಲ್ವಿನ್ ರವರು ನಮ್ಮ ಶಾಲೆಯ ಮೊದಲ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಕಲ್ಯಾಣಪುರ ಉಡುಪಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಅನುಪಸ್ಥಿತಿಯಲ್ಲಿ ಸಿಸ್ಟರ್ ಸುಪೀರಿಯರ್ ಪ್ರೇಮಲತಾ ಇವರು ಮುಂದೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಭಗಿನಿ ಲೊಲಿಟಾ ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಕಿನ್ನಿ ಕಂಬಳ ರೋಸಾ ಮಿಸ್ಟಿಕಾ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದಿನಾಂಕ 22/3/2021 ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿ ಗಳಿಸಿರುತ್ತಾರೆ. ಇವರ ಅನುಪಸ್ಥಿತಿಯಲ್ಲಿ ಸಿಸ್ಟರ್ ಪ್ರೇಮಲತಾರವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಮತಿ ಶರ್ಮಿಳಾ ಸಹಾಯಕಿಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ CBSE ಕಾರ್ಮೆಲ್ ಸ್ಕೂಲ್ ಮೂಡಬಿದ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಮುಂದೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಮತಿ ಅನಿತಾ ಸಹಾಯಕಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಸೆಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಬೆಂದೂರ್ವೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಮುಂದೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಮತಿ ಜಾನೆಟ್ ಲೋಬೋ ಸಹಾಯಕಿಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಸೆಂಟ್ ಮೇರಿಸ್ ಸೆಂಟ್ರಲ್ ಸ್ಕೂಲ್ ಕಿನ್ನಿಗೋಳಿಯಲ್ಲಿ ಸಹಾಯಕಿಯಾಗಿ ನಿರ್ವಹಿಸುತ್ತಿದ್ದಾರೆ. ಇವರು ಮುಂದೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ರಾಜಾ ಫೆರ್ನಾಂಡಿಸ್ ಡ್ರೈವರ್ ಆಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಸೆಂಟ್ ಮೇರಿಸ್ ಸೆಂಟ್ರಲ್ ಸ್ಕೂಲ್ನಲ್ಲಿ ಡ್ರೈವರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಮುಂದೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಮತಿ ಜ್ಯೋತಿ ಸಹಾಯಕಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಗೃಹಿಣಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಮುಂದೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಮತಿ ಮರಿಟಾ ತಾವ್ರೋ ಲೆಕ್ಕ ಸಹಾಯಕಿಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಕಿನ್ನಿಗೋಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಮುಂದೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಸರ್ವರಿಗೂ ವಂದನೆಗಳು. ಎಲ್ಲರಿಗೂ ಸ್ಮರಣಿಕೆಯನ್ನು ವಿತರಿಸಿದ ಗಣ್ಯರಿಗೆ ಪೂಜ್ಯರಿಗೆ ವಂದನೆಗಳು. ಬೆಳ್ಳಿ ಮಹೋತ್ಸವದ ಅಧ್ಯಕ್ಷ ಸ್ಥಾನ ವಹಿಸಿರುವ ಪರಮಪೂಜ್ಯ ಬಿಷಪ್ ಪೀಟರ್ ಪೌಲ್ ಸರ್ಡಾನ ಧರ್ಮಾಧ್ಯಕ್ಷರು, ಮಂಗಳೂರು ಧರ್ಮಕೇಂದ್ರ, ಇವರು ತಮ್ಮ ಆಶೀರ್ವಾದ ಪೂರ್ವಕ ಸಂದೇಶವನ್ನು ನಮಗಾಗಿ ನೀಡಬೇಕಾಗಿ ವಿನಂತಿ. ಇಂದಿನ ಈ ಕಾರ್ಯಕ್ರಮದ ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಇದರ ಬೆಳ್ಳಿ ಹಬ್ಬದ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಅತಿವಂದನೀಯ ಫಾದರ್ ಮ್ಯಾಕ್ಸಿಮ್ ನೊರೋನರವರೇ, ಸ್ಥಾಪಕರಾಗಿರುವಂತಹ ಫಾದರ್ ಸ್ಟ್ಯಾನಿ ತಾವ್ರೂರವರೇ, ಆನಂತರ ಈ ಸಂಸ್ಥೆಯನ್ನು ಮುನ್ನಡೆಸಿದ ಸಂಚಾಲಕರೇ, ಮುಖ್ಯೋಪಾಧ್ಯಾಯಿನಿಯರೇ, ಅಧ್ಯಾಪಕ ವೃಂದದವರೇ, ದಾನಿಗಳೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದುಗಡೆ ಇರುವ ಪ್ರೀತಿಯ ಮಕ್ಕಳೇ, ಹೆತ್ತವರೇ, ಧರ್ಮ ಗುರುಗಳೇ, ಧರ್ಮ ಭಗಿನಿಯರೇ, ಹಿತಚಿಂತಕರೇ, ದಾನಿಗಳೇ, ವಿಶೇಷ ಸಾಮರ್ಥ್ಯ ಉಳ್ಳ ಮಕ್ಕಳ ಬಗ್ಗೆ ನಾವು ಮಾತನಾಡುತ್ತಾ ಇದ್ದೇವೆ. ಅವರು ಒಟ್ಟಿಗೆ ಸೇರಿ ಅವರ ವಿಶೇಷ ಸಾಮರ್ಥ್ಯ ಏನಿದು
ಎಂದು ಅವರು ಪ್ರಾರ್ಥನೆ ಮಾಡುವ ಸಮಯದಲ್ಲೇ ನಮಗೆ ತೋರಿಸಿಕೊಟ್ಟಿದ್ದಾರೆ. ಕೆಲವು ವರ್ಷಗಳ ಹಿಂದೆ ನಾನೊಮ್ಮೆ ಕೆಲವು ಭಗಿನಿಯರಿಗೆ ಪಾಠ ಹೇಳಿಕೊಡುತ್ತಾ ಇದ್ದೆ. ಅವರು ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳನ್ನು ನೋಡಿಕೊಂಡು ಪಾಲನೆ ಪೋಷಣೆ ಮಾಡ್ತಾ ಇದ್ದರು. ಒಂದು 4-5 ಮಂದಿ ಇದ್ದರು. ನಾನು ಅವರ ಹತ್ರ ಕೇಳಿದೆ, ಈ ಮಕ್ಕಳಿಗೆ ತಮ್ಮ ಜೀವನದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇದೆ. ಹಾಸಿಗೆ ಮೇಲೆ ಹಾಕಿದರೆ ಎದ್ದೇಳಿ ಕುಳಿತುಕೊಳ್ಳಲು ಅವರಿಗೆ ಸಾಧ್ಯವಾಗ್ತಿಲ್ಲ. ತನ್ನ ಬಾಯಿಗೆ ತನ್ನ ಊಟವನ್ನು ಕೊಡಲು ಅವರಿಗೆ ಸಾಧ್ಯವಾಗ್ತಿಲ್ಲ. ನೀವು ಕೊಡ್ತಾ ಇದ್ದೀರಿ, ನೀವು ಅವರಿಗೆ ಸ್ನಾನ ಮಾಡಿಸ್ತೀರಿ, ಅವರ ಹಲ್ಲು ಉಜ್ಜುತ್ತೀರಿ, ಎಲ್ಲವನ್ನೂ ಮಾಡ್ತೀರಿ. ಅವರು ನಿಮಗೆ ಏನು ಕೊಡ್ತಾರೆ ಅಂತ ಕೇಳಿದಾಗ ಅವರು ಹೇಳಿದರು, ಒಂದೇ ಒಂದು ಮಾತು, ಅವರು ನಮಗೆ ದೇವರ ಕೃಪೆಯನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಮುಗುಳ್ನಗು ದೇವರ ವರದಾನ. ಆ ಮುಗುಳ್ನಗೆಯ ಮೂಲಕ ನಾವು ಅರಿತುಕೊಳ್ಳುತ್ತೇವೆ, ಈ ಮಕ್ಕಳು ನಮಗೆ ದೇವರ ಕೃಪೆಯ ಸಾಧನವಾಗಿದೆ ಅಂತ. ಅವರಲ್ಲಿ ಮಾತು ಇಲ್ಲ, ಮಾತಾಡಲು ಬರುವುದಿಲ್ಲ. ಅಂತೂ ಅವರ ಕಣ್ಣುಗಳನ್ನು ನೋಡುವಾಗ, ಅವರ ತುಟಿಗಳನ್ನು ನೋಡುವಾಗ, ಅವರ ಮುಖ ನೋಡುವಾಗ ನಮಗೆ ಖಂಡಿತವಾಗಿಯೂ ಭಾಸವಾಗ್ತದೆ, ಇಲ್ಲಿ ದೇವರ ಸಾನ್ನಿಧ್ಯವಿದೆ, ದೇವರ ಆಲಯವಿದೆ ಅಂತ. ಆದ ಕಾರಣ ಇಂಥ ಒಂದು ವಿಶಾಲ ಮನೋಭಾವ ಹಾಗೂ ಹೃದಯವಂತಿಕೆಯನ್ನು ಇಟ್ಟುಕೊಂಡ ಈ ಭಗಿನಿಯರು ತಮ್ಮ ಜೀವನ ನಿಜವಾಗಿಯೂ ಸಾರ್ಥಕವಾಗಿದೆ ಇಂಥ ಮಕ್ಕಳಿಂದ ಎಂದು ಎಣಿಸಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಇಂದು ನಾನು ನಿಜವಾಗಿಯೂ ಅಭಿನಂದನೆ ಸಲ್ಲಿಸಬೇಕು ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ವೃಂದದವರಿಗೆ, ಸಹಾಯ ಮಾಡಿದ ಎಲ್ಲರಿಗೂ, ಕಂಡ ಕನಸನ್ನು ನನಸು ಮಾಡಿದವರಿಗೂ, ಫಾದರ್ ಸ್ಟ್ಯಾನಿರಾವ್ ಅವರೊಂದಿಗೆ ಅನೇಕ ದಾನಿಗಳ ಹೆಸರುಗಳು, ಆಡಳಿತ ಮಂಡಳಿಯ ಸದಸ್ಯರ ಹೆಸರುಗಳನ್ನು ಅವರು ಹೇಳಿದರು. ಅನೇಕ ಕನಸುಗಳನ್ನಿಟ್ಟು ಮಾಡಿದ ಈ ಒಂದು ಸಂಸ್ಥೆ ಇಂದು ಬೆಳೆದು ನಿಂತಿದೆ. ಅಂತೂ ಎಷ್ಟು ತೃಪ್ತಿ, ಎಷ್ಟು ಆನಂದದ ಬುಗ್ಗೆಯೇ ಅವರ ಹೃದಯದಿಂದ ಉಕ್ಕಿ ಬರುತ್ತಾ ಇದೆ. ಆದ ಕಾರಣ ಇಂದು ಸಂತೋಷದಿಂದ ನಾವು ಇದ್ದೇವೆ. ಈ ಮಕ್ಕಳು ನಮಗೆ ಖಂಡಿತವಾಗಿಯೂ ದೇವರ ಕೃಪೆಯ ಪ್ರತೀಕ. ನಮ್ಮ ಈ ಶಿಕ್ಷಕರು ಇಲ್ಲಿಂದ ತಮ್ಮ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಬೇಸರದಿಂದ ಖಂಡಿತ ಹೋಗ್ತಾ ಇಲ್ಲ, ಸಂತೋಷದಿಂದ ಹೋಗುತ್ತಾರೆ. ಅವರ ಹೃದಯ ವಿಶಾಲವಾಗಿದೆ, ಅವರ ಜೀವನ ಸಾರ್ಥಕವಾಗಿದೆ. ಈ ಮಕ್ಕಳಿಂದ ಅನೇಕ ಹೊಸ ಸತ್ಯಗಳನ್ನು ಅವರು ಕಲಿತಿದ್ದಾರೆ. ಸಾಮಾನ್ಯ ಜೀವನಕ್ಕಿಂತ ಅತಿ ಹೆಚ್ಚು ಶಕ್ತಿ ಬಳಸಿ, ಅದು ಕೂಡ ಪ್ರೀತಿಯ ಶಕ್ತಿ, ಸಹನೆಯ ಶಕ್ತಿ ಹಾಗೂ ಅವರೊಡನೆ ನಡೆಯುವ, ಮೆಲ್ಲ ಹೆಜ್ಜೆ ಇಟ್ಟು ನಡೆಯುವ ಆ ಪ್ರಾಮಾಣಿಕ ರೀತಿಯ ಜೀವನ ಅವರ ಜೀವನಕ್ಕೆ ಒಂದು ಹೊಸ ಸಾರ್ಥಕತೆಯನ್ನು ತಂದುಕೊಟ್ಟಿದೆ. ಆದ ಕಾರಣ ಈ ಮಕ್ಕಳಿಂದ ಅವರು ಕಲಿತದ್ದು ಅವರು ಕಲಿಸಿದ್ದಕ್ಕಿಂತ ಜಾಸ್ತಿ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಈ ಮಕ್ಕಳು ನಮ್ಮ ಪ್ರಭು ಯೇಸು ಹೇಳುವ ಪ್ರಕಾರ ಸ್ವರ್ಗ ರಾಜ್ಯದ ಭಾಗಿಗಳು. ಯಾಕೆಂದರೆ ಪರಿಶುದ್ಧ ಮನಸ್ಕರು ಭಾಗ್ಯವಂತರು, ಅವರು ದೇವರನ್ನು ನೋಡುವರಂತ. ಅವರು ಪರಿಶುದ್ಧರು, ಪರಿಶುದ್ಧ ಮನಸ್ಸು, ವಿಶಾಲ ಹೃದಯ, ಅವರ ಸಾಮರ್ಥ್ಯ, ವಿಶೇಷ ಸಾಮರ್ಥ್ಯ. ನಾನೊಂದಿಬ್ಬರು ಮಕ್ಕಳ ಬಗ್ಗೆ ಹೇಳ್ತೇನೆ. ನಾನು ಒಂದು ಚರ್ಚಿನಲ್ಲಿ ಸಹಾಯಕ ಗುರುಗಳಾಗಿ ಇದ್ದಾಗ ಶನಿವಾರ ಸಂಜೆ ನನಗೆ ಪೂಜೆ ಮಾಡಲಿಕ್ಕಿತ್ತು. ಪೂಜೆ ಮಾಡಿ ನಂತರ ಕೆಲವು ನಿಮಿಷ ನಾನು ಪ್ರಾರ್ಥನೆ ಮಾಡಲು ಅಲ್ಲಿಯೇ ಬದಿಯಲ್ಲಿ ಕುಳಿತುಕೊಳ್ತಾ ಇದ್ದೆ. ಪೂಜೆ ಆದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗುತ್ತಿದ್ದರು. ಆದರೆ ಒಬ್ಬ ಹುಡುಗ, ಸಾಧಾರಣ ಒಂದು 10-12 ವರ್ಷದ ಹುಡುಗ, ವಿಶೇಷ ಸಾಮರ್ಥ್ಯದ ಹುಡುಗ, ಅವನೊಬ್ಬನೇ ಬಂದು ಆಶೀರ್ವಾದ ಬೇಡಿ ಒಂದು ನಗೆಯನ್ನು ಬೀರಿ ನಂತರ ಒಂದೆರಡು ಮಾತುಗಳನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದ. ಅವನೊಬ್ಬನೇ. ವಿಶೇಷ ಸಾಮರ್ಥ್ಯ ಅಂದರೆ ಇದು. ಉಳಿದವರು ಎಲ್ಲರೂ ಮನೆಗೆ ಹೋಗುವಾಗ ಅವನೊಬ್ಬನು ಇಲ್ಲಿ ಬಲಿಯಲ್ಲಿ ಕುಳಿತುಕೊಂಡ ಒಬ್ಬನನ್ನು ಕಂಡು
ಅವರೊಡನೆ ಬಂದು ಒಂದೆರಡು ಮಾತುಗಳನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದ. ಮತ್ತೊಂದು ಕಡೆ ಮತ್ತೊಂದು ಚರ್ಚಲ್ಲಿ ಅದು ಇಟಲಿಯಲ್ಲಿರುವಾಗ ಒಂದು ಚರ್ಚಿಗೆ ಹೋಗ್ತಾ ಇದೆ. ಕ್ರಿಸ್ಮಸ್ ಸಮಯದಲ್ಲಿ ಅಲ್ಲಿ ಒಬ್ಬರು ಯುವಕರು ಬರ್ತಾ ಇದ್ದರು, ವಿಶೇಷ ಸಾಮರ್ಥ್ಯದ ಯುವಕರು. ಅವರನ್ನು ಅವರ ಮನೆಯವರು ಬಂದು ಮುಟ್ಟಿಸ್ತಿದ್ದರು. ನಂತರ ಅವರಿಗೆ ಇರುವ ಕೆಲಸ ಫೋಟೋಕಾಪಿ ಮಾಡೋದು ಮತ್ತು ಫೋಟೋಕಾಪಿ ಮಾಡಿದ ಆ ಹಾಳೆಗಳನ್ನು ಒಟ್ಟಿಗೆ ಹಾಕಿ ಪಿನ್ ಹಾಕಿ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಮಾಡುವಂಥ ಚಿಕ್ಕ ಕೆಲಸ ಮಾಡುವುದು. ಆದರೂ ಒಂದೇ ಒಂದು ನಿಮಿಷ ಹಾಳು ಮಾಡದೆ ನನ್ನನ್ನು ಬೇರೆಯವರು ನೋಡ್ತಾರೋ ಇಲ್ಲವೋ, ನಾನು ಕೆಲಸ ಮಾಡಬೇಕೋ ಅಥವಾ ಸುಮ್ಮನೆ ಆಯಾಸ ದಣಿವಾರಿಗಿಸಲು ಎಲ್ಲಿಯಾಗಿ ಹೋಗಿ ಬರಬೇಕೋ ಎಂಬ ಆಲೋಚನೆಗಳೇ ಇಲ್ಲ. ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದರು. ಮಾತನಾಡಿಕೊಳ್ಳುವಾಗ ಅದೆಂಥ ವಿಶಾಲ ಹೃದಯವಂತಿಕೆ ಅವರದ್ದು. ಹೀಗೆ ಜವಾಬ್ದಾರಿತನ, ವಿಶಾಲ ಹೃದಯ, ಒಂದು ಶುದ್ಧ ಮನಸ್ಸು, ಇದೇ ಅವರ ವಿಶೇಷ ಸಾಮರ್ಥ್ಯ. ಇಂಥ ಮಕ್ಕಳು ಮನೆಯಲ್ಲಿದ್ದಾಗ ಕುಟುಂಬದ ಎಲ್ಲ ಜನರು ಒಟ್ಟಿಗಿರ್ತಾರೆ. ಅವರು ಒಂದು ಬೆಸುಗೆ ಇದ್ದಾಗೆ, ಕುಟುಂಬದ ಜನರನ್ನು ಒಟ್ಟುಗೂಡಿಸುವ ಬೆಸುಗೆ. ಇಲ್ಲಿರುವ ಮಕ್ಕಳ ತಂದೆ ತಾಯಂದಿರು ಅವರಿಗೆ ಕಷ್ಟ ಆಗ್ತದೆ, ನನಗೆ ಗೊತ್ತು. ಪ್ರತ್ಯೇಕವಾಗಿ ಆಟಿಸಮ್ ಸ್ಪೆಕ್ಟ್ರಮ್ ಇದ್ದವರಿಗೆ ಅಥವಾ ಬೇರೆ ಡೌನ್ ಸಿಂಡ್ರೋಮ್ ಇಂಥ ನ್ಯೂನತೆಗಳು ಇದ್ದವರಿಗೆ ಎಷ್ಟೋ ಕಷ್ಟವಾಗ್ತದೆ. ಆ ಕಷ್ಟದಲ್ಲಿ ಕೂಡ ಸಂತೋಷ ಪಡುವ, ತೃಪ್ತಿ ಪಡುವ ಒಂದು ನಿಜವಾದ ಸಾಧನವಾಗಿದೆ ಮಕ್ಕಳು. ದೇವರ ವರ ಅಂತ ತೆಗೆದುಕೊಂಡು ಅವರ ಜೀವನವನ್ನು ಬೆಳಗಿಸಲು ನಮ್ಮ ತಂದೆ ತಾಯಂದಿರು ಹಾಗೂ ಶಿಕ್ಷಕ ವೃಂದದವರು ಮಾಡಿದ ಎಲ್ಲ ಸೇವೆಗಳನ್ನು ನಾನು ಶ್ಲಾಘಿಸಿ ದೇವರು ನಿಮಗೆ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳಿ, ಈ ರಜತ ಮಹೋತ್ಸವ ನಿಮ್ಮ ಜೀವನದ ಸಂತೋಷ ಹೊಕ್ಕಿ ಬರುವಂತಹ ಮಹೋತ್ಸವ ಆಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಶಿಕ್ಷಕೇತರರ ಪರಿಶ್ರಮವನ್ನು ವರ್ಣಿಸಿ ಎಲ್ಲರಿಗೂ ಶುಭ ಹಾರೈಸಿದ ತಮಗೆ ವಂದನೆಗಳು. ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಮ್ಯಾಕ್ಸಿಮ್ ನೊರೊನ್ನ ಇವರು ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಿಗೆ, ಅತಿಥಿಗಳಿಗೆ ಬೆಳ್ಳಿ ಮಹೋತ್ಸವದ ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಪರಮಪೂಜ್ಯ ಬಿಷಪ್ ಪೀಟರ್ ಪೌಲ್ ಸಲ್ಡಾನ, ಧರ್ಮಾಧ್ಯಕ್ಷರು, ಮಂಗಳೂರು ಧರ್ಮಕೇಂದ್ರ. ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋ, ಧರ್ಮಗುರುಗಳು, ಮೌಂಟ್ ರೋಸರಿ ಚರ್ಚ್ ಕುಂದಾಪುರ. ವಂದನೀಯ ಫಾದರ್ ವಿನ್ಸೆಂಟ್ ಫ್ರಾನ್ಸಿಸ್ ಮೊಂತೇರೋ, ಪ್ರಧಾನ ಧರ್ಮಗುರುಗಳು, ಮೌಂಟ್ ಸೆಬಾಸ್ಟಿಯನ್ ಚರ್ಚ್ ಬೆಂದೂರು. ವಿಲಿಯಂ ಡಿಸೋಸಾ, ಸಹಾಯಕ ಗುರುಗಳು, ಇಮ್ಯಾಕ್ಯುಲೇಟ್ ಕನ್ಸೆಪ್ಷನಲ್ ಚರ್ಚ್ ಕಿನ್ನಿಗೋಳಿ ಇವರು ವೇದಿಕೆಗೆ ಬಂದು ಸಂಚಾಲಕರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಂದನೀಯ ಫಾದರ್ ಲ್ಯಾನ್ಸಿಸ್ ಸಲ್ಡಾನಾ, ಪ್ರಿನ್ಸಿಪಾಲ್, ಸೇಂಟ್ ಮೇರೀಸ್ ಸೆಂಟ್ರಲ್ ಸ್ಕೂಲ್ ಕಿನ್ನಿಗೋಳಿ ಇವರು ಸಂಚಾಲಕರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ರಜತ ಸಂಭ್ರಮದ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ವಂದನೀಯ ಫಾದರ್ ಮ್ಯಾಕ್ಸಿಮ್ ನೊರೊನ್ನ ರವರನ್ನು ಈ ಸಂದರ್ಭದಲ್ಲಿ ಗುರುತಿಸುತ್ತಾ ಅವರ ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮವು ಫಲಪ್ರದವಾಗಿದೆ. ಅವರನ್ನು ಪರಮಪೂಜ್ಯ ಬಿಷಪ್ ಪೀಟರ್ ಪೌಲ್ ಸಲ್ಡಾನರವರು ಸ್ಮರಣಿಕೆ ನೀಡುವುದರ ಮೂಲಕ ಗೌರವಿಸಬೇಕಾಗಿ ಎಲ್ಲರ ಪರವಾಗಿ ವಿನಂತಿ. ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ನ ರಜತ ಮಹೋತ್ಸವ ಆಚರಿಸಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣೀಕರ್ತರಾದವರನ್ನು
ಮತ್ತು ಇಲ್ಲಿ ನೆರೆದಿರುವ ಸರ್ವರನ್ನು ವಂದಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಶ್ರೀ ಮೈಕಲ್ ಪಿಂಟೋ. ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ರಜತ ಮಹೋತ್ಸವ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರಾದ ಬಿಷಪ್ ಮಹಾಸ್ವಾಮಿಯವರೇ, ಗಣ್ಯರೇ ಹಾಗೂ ಸಭಿಕರೇ, ಕಾರ್ಯಕ್ರಮದ ಮುಕ್ತಾಯದ ಹಂತವನ್ನು ತಲುಪಿದ ಈ ಸಂದರ್ಭದಲ್ಲಿ ಧನ್ಯತೆಯ ಧನ್ಯವಾದಗಳನ್ನು ಸಮರ್ಪಿಸಲು ನಾನು ಹರ್ಷಪಡುತ್ತೇನೆ. ಮೊತ್ತ ಮೊದಲಾಗಿ ಈ ಅತ್ಯಂತ ಅದ್ಭುತ ದಿನಕ್ಕಾಗಿ ದೇವರಿಗೆ ಕೃತಜ್ಞತೆಗಳು. ಶಾಲೆಯ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ರಜತ ಸ್ಪರ್ಶವನ್ನು ನೀಡಿ ಬೆಳ್ಳಿ ಬೆಳಕನ್ನು ಮೂಡಿಸಿದ ಮಂಗಳೂರು ಧರ್ಮ ಪ್ರಾಂತ್ಯದ ಆಧ್ಯಾತ್ಮಿಕ ಜ್ಯೋತಿ ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಡಿಯರ್ ಬಿಷಪ್. ಇಂದಿನ ಸಮಾರಂಭಕ್ಕೆ ಇಬ್ಬರು ಗಣ್ಯ ಅತಿಥಿಗಳು ಬರಬೇಕಾಗಿತ್ತು. ಅವರೇ ಒಬ್ಬರು ನಮ್ಮ ಸಂಸದರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್, ಹಾಗೆ ಶಾಸಕರಾಗಿರುತ್ತ ಶ್ರೀಯುತ ಉಮಾನಾಥ್ ಕೋಟ್ಯಾನ್. ಅವರು ಕೆಲವು ತುರ್ತು ಕಾರ್ಯನಿಮಿತ್ತವಾಗಿ ಇಂದಿನ ಈ ಸಮಾರಂಭಕ್ಕೆ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿ ಅವರ ಸಹಕಾರ ಇನ್ನು ಮುಂದೆಯೂ ಆಶಿಸುತ್ತೇನೆ. ಈ ಸಮಾರಂಭದ ಮುಖ್ಯ ಅತಿಥಿ ನಮ್ಮಿ ಶಾಲೆಯ ಸಂಸ್ಥಾಪಕ, ಪ್ರಸ್ತುತ ಮೌಂಟ್ ರೋಸರಿ ದೇವಾಲಯ ಕುಂದಾಪುರ ಇದರ ಧರ್ಮಗುರುಗಳಾದ ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಇಂದಿನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ಅತಿಥಿಯಾದ ಸಂಚಾಲಕರಾಗಿ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ ಪ್ರಸ್ತುತ ಅವರ್ ಲೇಡಿ ಆಫ್ ರೋಸರಿ ಕಥೆಡ್ರಲ್ ಮಂಗಳೂರು ಇದರ ಧರ್ಮಗುರುಗಳಾದ ವಂದನೀಯ ಫಾದರ್ ಆಲ್ಫ್ರೆಡ್ ಪಿಂಟೋರವರು ನಮ್ಮ ಕರೆಯನ್ನು ಮನ್ನಿಸಿ ಇಂದು ಇಲ್ಲಿ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿ ನಮಗೆ ಶುಭ ಹಾರೈಸಿದ್ದಾರೆ. ಅವರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಗಣ್ಯ ಅತಿಥಿ ಈ ಶಾಲೆಯ ಸಂಚಾಲಕರಾಗಿ ಅದನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದ ಪ್ರಸ್ತುತ ಸೈಂಟ್ ಸೆಬೆಸ್ಟಿಯನ್ ಚರ್ಚ್ ಮಂಗಳೂರು ಇಲ್ಲಿಯ ಧರ್ಮಗುರುಗಳಾದ ವಂದನೀಯ ಫಾದರ್ ವಿನ್ಸೆಂಟ್ ಮೊತೇರೋ ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ನಮಗೆ ಶುಭ ಹಾರೈಸಿದ್ದಾರೆ. ತಮಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಇಂದಿನ ಸಮಾರಂಭದಲ್ಲಿ ನಮ್ಮೊಂದಿಗೆ ಕೆಲವು ಹೊತ್ತು ಇಲ್ಲಿ ಇದ್ದು ತೆರಳಿರುವ ಕಿನ್ನಿಗೋಳಿ ವಲಯದ ಪ್ರಧಾನ ಧರ್ಮಗುರುಗಳಾದ ವಂದನೀಯ ಫಾದರ್ ಒಸ್ವಾಲ್ಡ್ ಮೊಂತೇರೋ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳ ಇಂದಿನ ಚಾಲನಾ ಶಕ್ತಿ ನಮ್ಮ ದೇವಾಲಯದ ಧರ್ಮಗುರುಗಳಾದ ವಂದನೀಯ ಮೊನ್ಸಿಂಜರ್ ಫಾದರ್ ಮ್ಯಾಕ್ಸಿಮ್ ನೊರೋನ್ನ. ಇವರು ಮಂಗಳೂರು ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು. ನಮ್ಮ ದೇವಾಲಯದ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಿ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ಇವರಿಗೆ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ನಮ್ಮ ಇನ್ನೋರ್ವ ಅತಿಥಿ ಗಣ್ಯರು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ ಶ್ರೀ ಸಾಯಿತ್ ಚೌಟ. ದಕ್ಷ ಅಧಿಕಾರಿಯಾದ ಇವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ರಜತ ಸಂದೇಶವನ್ನು ನೀಡಿದ್ದಾರೆ. ಮಾನ್ಯರೇ, ತಮಗೆ ಇಲ್ಲಿ ನೆರೆಯಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಸರ್. ಕಿನ್ನಿಗೋಳಿ ಲಯನ್ಸ್ ಕ್ಲಬ್ಬಿನ ಆಧಾರ ಸ್ತಂಭವಾಗಿ ಸಮಾಜ ಸೇವೆಯಿಂದ ಜನಪ್ರಿಯರಾದ ಮಾಜಿ ಲಯನ್ಸ್ ಗವರ್ನರ್ ಲಯನ್ ಆಲ್ವಿನ್ ಪತ್ರವು ಇವರ ಗಣ್ಯ ಉಪಸ್ಥಿತಿಗೆ ಮತ್ತು ನೀಡಿದ ವಿಶೇಷ ಸಹಕಾರಗಳಿಗೆ ನಾವು ಋಣಿಯಾಗಿದ್ದೇವೆ. ತಾವು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಶುಭ ಹಾರೈಸಿದ್ದೀರಿ. ನಿಮಗೆ ಹೃದಯಾಂತರಾಳದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ಇನ್ನೋರ್ವ ಮಹಾ ಕೊಡುಗೈದಾನಿ ಅನಿವಾಸಿ ಉದ್ಯಮಿ ದುಬೈ ಶ್ರೀ ಹೆರಾಲ್ಡ್ ಮೋರಸ್ ಅವರ ಅನುಪಸ್ಥಿತಿಯಲ್ಲಿ ಅವರ ಸಹಕಾರವನ್ನು ಸ್ಮರಿಸಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿದ ಅವರ ಸಹೋದರ ಶ್ರೀ ಜೆರೋಮ್ ಮೋರಸ್ಗೆ ಧನ್ಯವಾದಗಳು.
ನಮ್ಮ ದೇವಾಲಯದ ಪ್ರಧಾನ ಧರ್ಮಗುರುಗಳೊಂದಿಗೆ ಕೈ ಜೋಡಿಸಿ ಅವರ ಕೆಲಸ ಕಾರ್ಯಗಳಿಗೆ ಸದಾ ಸಹಕಾರ ನೀಡುತ್ತಿರುವವರು ನಮ್ಮ ಸಹಾಯಕ ಧರ್ಮಗುರುಗಳಾದ ವಂದನೀಯ ಫಾದರ್ ವಿಲಿಯಂ ಡಿಸೋಜಾ ಹಾಗೂ ವಂದನೀಯ ಫಾದರ್ ಲ್ಯಾನ್ಸಿ ಸಲ್ಡಾನಾ ಇವರ ಸೇವೆಯನ್ನು ಕೊಂಡಾಡುತ್ತೇನೆ ಮತ್ತು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡ ಮಂಗಳೂರು ಪ್ರಾಂತ್ಯದ ಬೆಥೆನಿ ಸಂಸ್ಥೆಯ ಪ್ರೊವಿನ್ಷಿಯಲ್ ಸುಪಿಯರರಾದ ವಂದನೀಯ ಭಗಿನಿ ಸಿಸಿಲಿಯಾ ಡಿಎಸ್ ಇವರಿಗೆ ನಾನು ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಅಂತೆಯೇ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಧರ್ಮ ಭಗಿನಿಯರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕಾರ್ಯಕ್ರಮಗಳ ಹಿಂದಿನ ನಾರಿ ಶಕ್ತಿ ಶ್ರೀಮತಿ ಶೈಲ ಸಿಕ್ವೇರ, ಉಪಾಧ್ಯಕ್ಷರು ಕಿನ್ನಿಯೋಳಿ ಚರ್ಚಿನ ಪಾಲನಾ ಮಂಡಳಿ, ಇವರ ಸಂಘಟನಾ ಚತುರತೆ ಮತ್ತು ನಾಯಕತ್ವವು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರಿಯಾಗಿದೆ. ಮೇಡಮ್, ನಿಮಗೆ ಎಲ್ಲರ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳು. ಎಲ್ಲ ಕಾರ್ಯಗಳಲ್ಲಿ ಅತ್ಯಂತ ಶ್ರದ್ಧೆ ವಹಿಸಿ ದುಡಿಯುವವರು ನಮ್ಮ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಶ್ರೀ ವಿನ್ಸೆಂಟ್ ಮಥಾಯಸ್. ಇವರ ಅವಿರತ ಸೇವೆಯನ್ನು ಸ್ಮರಿಸುತ್ತಾ ಇವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮವು ಯಶಸ್ವಿಯಾಗಲು ಶಾಲಾ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಅವಿರತ ದುಡಿದವರು ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಷ್ಮಾ ಮಾರ್ಟಿಸ್ ಹಾಗೂ ಬೆಳ್ಳಿ ಹಬ್ಬದ ಸಂಘಟನಾ ಸಮಿತಿ ಸದಸ್ಯರು, ಇವರಿಗೆ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಚರ್ಚಿನ ಪಾಲನಾ ಮಂಡಳಿಯ ಸದಸ್ಯರಿಗೆ, ಶಾಲಾ ಶಿಕ್ಷಕೇತರರಿಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಪಾಲಕ ಪೋಷಕರಿಗೆ, ಉದಾರ ದಾನಿಗಳಿಗೆ, ಕಿನ್ನಿಗೋಳಿ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳಿಗೆ, ಶಾಲೆಯ ಎಲ್ಲ ಅಭಿಮಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಸಮಾರಂಭಕ್ಕೆ ನೆರೆಹೊರೆಯ ಹಲವು ವಿಶೇಷ ಶಾಲೆಗಳ ಹಾಗೂ ಇತರ ಶಾಲೆಗಳ ಟ್ರಸ್ಟಿಗಳು, ಪ್ರತಿನಿಧಿಗಳು, ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಆಗಮಿಸುತ್ತಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಕಾರ್ಯಕ್ರಮವು ಯೂಟ್ಯೂಬ್ ಮೂಲಕ ನೇರ ಪ್ರಸಾರವಾಗಲು ಸಹಕರಿಸಿದ ಡಿವೈನ್ ವರ್ಡ್ ಟಿವಿ ಚಾನೆಲ್ನವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬ್ಯಾಂಡ್ ನುಡಿಸಿದ ಸ್ಥಳೀಯ ಮೇರಿವೆಲ್ ಶಾಲಾ ವಿದ್ಯಾರ್ಥಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿನ ಸನ್ಮಾನದ ಪ್ರಾಯೋಜಕರಿಗೆ ಹಾಗೂ ಸಹಭೋಜನದ ಎಲ್ಲ ಪ್ರಾಯೋಜಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಸಭಿಕರಿಗೆ, ಆಮಂತ್ರಿತರಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಕ್ಷಮಿಸಿ. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಮಗದೊಮ್ಮೆ ಅನಂತಾನಂತ ಕೃತಜ್ಞತೆಗಳು, ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಸರ್ವರಿಗೂ ವಂದಿಸಿದ ತಮಗೂ ವಂದನೆಗಳು. ಇದೀಗ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಮಾರಂಭದ ಅಧ್ಯಕ್ಷರೇ, ಅತಿಥಿಗಳೇ, ತಾವುಗಳು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಕಿನ್ನಿಗೋಳಿ ಇಲ್ಲಿನ ಮಾತೆ ಮರಿಯಮ್ಮನವರ ನೆರಳಲ್ಲಿ ಜೀವನ್ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ನೆಲೆಯಲ್ಲಿ ಸ್ಥಾಪಿಸಲ್ಪಟ್ಟ ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಈ ಸಂಸ್ಥೆಯು ತನ್ನ 25 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷದಿಂದ ಈ ಸಂಸ್ಥೆಯ ಏಳಿಗೆಗೆ ಕಾರಣಕರ್ತರ ಎಲ್ಲರನ್ನೂ ನಾವು ಕೃತಜ್ಞತಾಪೂರ್ವವಾಗಿ ಸ್ಮರಿಸ್ತಾ ಇದ್ದೇವೆ. ವಿಶೇಷವಾಗಿ 25 ವರ್ಷಗಳ ಹಿಂದೆ ಬಹಳಷ್ಟು ದೂರದೃಷ್ಟಿಗೆ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪಿಸಿದ ಸ್ಥಾಪಕ ಸಂಚಾಲಕರು ಹಾಗೂ ಸ್ಥಾಪಕ ಆಡಳಿತ ಮಂಡಳಿ ಕಳೆದ 25 ವರ್ಷಗಳಲ್ಲಿ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿ ಈ ಸಂಸ್ಥೆಗೆ ಸಮರ್ಥ ಮಾರ್ಗದರ್ಶನ ನೀಡಿದ ಎಲ್ಲ ಸಂಚಾಲಕರನ್ನು ಹಾಗೂ ಎಲ್ಲ ಆಡಳಿತ ಮಂಡಳಿ ಸದಸ್ಯರನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಈ ಸಂಸ್ಥೆಯು ಬೆಳೆಯುವಲ್ಲಿ ಬಹಳಷ್ಟು ಜನರು ತಮ್ಮ ತನ್ಮನ ಧನಗಳಿಂದ ಈ ಸಂಸ್ಥೆಗೆ ತಮ್ಮ ಸಹಾಯ ವಸ್ತುವನ್ನು ನೀಡುತ್ತಾ ಬಂದಿದ್ದಾರೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯವನ್ನು ನೀಡಿ ಮಕ್ಕಳ ಸಾಮರ್ಥ್ಯಕ್ಕೆ ತಕ್ಕಂತೆ ಬೇಕಾದ ತರಬೇತಿಯನ್ನು ನೀಡುವಲ್ಲಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಶಿಕ್ಷಕೇತರ ಸಿಬ್ಬಂದಿಯನ್ನು ನಾವು ಕೃತಜ್ಞತೆಯನ್ನು ಸ್ಮರಿಸ್ತಾ ಇದ್ದೇವೆ. ಈ ಸಂಸ್ಥೆಯು ಇನ್ನೂ ಬೆಳೆಯಲಿ, ಇನ್ನೂ ಏಳಿಗೆಯನ್ನು ಕಾಣಲಿ ಎಂದು ಎಲ್ಲ ಒಳಿತನ್ನು ನಾನು ಹಾರೈಸ್ತೇನೆ. ಹಾಗೂ ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಈ ಸಂಸ್ಥೆಯ ಬೆಳವಣಿಗೆ ಕಾರಣಕರ್ತ ಎಲ್ಲರನ್ನು ದೇವರು ಕೃಪೆ ನೀಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸೇಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ವಿಶೇಷ ಶಾಲೆಗೆ 25 ವರ್ಷಗಳಲ್ಲಿ ಸಂಚಾಲಕರಾಗಿ ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋ, ವಂದನೀಯ ಫಾದರ್ ಜೆ ಸಲ್ಡಾನಾ, ದಿವಂಗತ ವಂದನೀಯ ಫಾದರ್ ಪ್ಯಾಟ್ರಿಕ್ ರಾಡ್ರಿಗಸ್, ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ, ವಂದನೀಯ ಫಾದರ್ ಫ್ರಾನ್ಸಿಸ್ ವಿನ್ಸೆಂಟ್ ಮೊಂತೇರೋ, ದಿವಂಗತ ವಂದನೀಯ ಫಾದರ್ ಮ್ಯಾಥ್ಯೂ ವಾಸ್, ಪ್ರಸ್ತುತ ವಂದನೀಯ ಫಾದರ್ ವಿಕಾರ್ ಜನರಲ್ ಲಾರೆನ್ಸ್ ಮ್ಯಾಕ್ಸಿನೋರನ್ನ ಹಾಗೂ ಸ್ಥಾಪಕ ಸದಸ್ಯರಾದ ಶ್ರೀ ಜೋರಮ್ ಮೋರಸ್, ಶ್ರೀ ಲ್ಯಾನ್ಸಿ ಡಿಸೋಜಾ, ಶ್ರೀ ಹೆನ್ರಿ ಮತಾಯಸ್, ಶ್ರೀ ಜೋಸೆಫ್ ಕಾರ್ಡ್ರಸ್, ಶ್ರೀಮತಿ ಲೀನಿ ಡಿಸೋಜಾ, ಶ್ರೀಮತಿ ವಿನ್ನಿ ಡಿಸೋಜಾ, ಶ್ರೀ ನಿಕೋಲಸ್ ಲೂವಿಸ್, ಶ್ರೀ ಲಾರೆನ್ಸ್ ಡಿಸೋಜಾ, ಶ್ರೀ ಜಾನ್ಸನ್ ಡಿಸೋಜಾ ಹಾಗೂ ದಿವಂಗತರಾಗಿರುವ ಬ್ಯಾಪ್ಟಿಸ್ಟ್ ಡಿಸೋಜಾ, ಜೋಸೆಫ್ ಡಿಕೋಸ್ಟಾ, ರಫಾಯಲ್ ರೆಬೆಲ್ಲೋ, ಸಿಸ್ಟರ್ ಲಿಲಿಯನ್ ಇವರ ನೇತೃತ್ವದಲ್ಲಿ ಈ ಶಾಲೆಯು 25 ವರ್ಷವನ್ನು ಸಂಪೂರ್ಣಗೊಳಿಸಿದೆ. 25 ವರ್ಷದಲ್ಲಿ ಸುಮಾರು 160ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಶಾಲೆಯಿಂದ ತರಬೇತಿ ಪಡೆದಿರುತ್ತಾರೆ. ಪ್ರಸ್ತುತ 2021-22ರಲ್ಲಿ 51 ವಿದ್ಯಾರ್ಥಿಗಳು ದಾಖಲಾಗಿರುತ್ತಾರೆ. ಈ ಶಾಲೆಯಲ್ಲಿ 6 ತರಗತಿಗಳಿದ್ದು ವಿದ್ಯಾರ್ಥಿಗಳಿಗೆ ನುರಿತ ಶಿಕ್ಷಕರಿಂದ ದಿನನಿತ್ಯ ತರಬೇತಿ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಯೋಗ, ಬ್ಯಾಂಡ್, ನೃತ್ಯ, ಸಂಗೀತ, ಚಿತ್ರಕಲೆ, ವ್ಯಾಯಾಮ, ಆಟೋಟ ಹಾಗೂ ವೃತ್ತಿ ಶಿಕ್ಷಣ ತರಬೇತಿ ನೀಡಲಾಗುತ್ತಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಾಹನ, ಉಪಹಾರ ಭೋಜನ, ಸಮವಸ್ತ್ರದ ವ್ಯವಸ್ಥೆ, ವೈದ್ಯಕೀಯ, ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ ಜೊತೆಗೆ ಕೌನ್ಸಿಲಿಂಗ್ ಅನ್ನು ಕನ್ಸೆಂಟಾ ಹಾಸ್ಪಿಟಲ್ ಕಿನ್ನಿಗೋಳಿ ಮತ್ತು ಫಾದರ್ ಮುಲ್ಲರ್ ಹಾಸ್ಪಿಟಲ್ ಕಂಕನಾಡಿ ಇವರ ಸಹಯೋಗದೊಂದಿಗೆ ನೀಡಲಾಗುತ್ತಿದೆ. ಈ ಶಾಲೆಯಲ್ಲಿ ವಿಶಾಲವಾದ ಮೈದಾನ, ಹಾಲ್, ಉತ್ತಮ ಗಾಳಿ, ಬೆಳಕು ಇರುವ ತರಗತಿ ವ್ಯವಸ್ಥೆ ಮತ್ತು ಶುಚಿತ್ವಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತಿದೆ. ಈ ಶಾಲೆಯು ಶ್ರೇಯೋಭಿವೃದ್ಧಿಯು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ದಕ್ಷಿಣ ಕನ್ನಡ ಮಂಗಳೂರು ಮತ್ತು ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಕಿನ್ನಿಗೋಳಿ ಇವರ ಸಹಯೋಗದೊಂದಿಗೆ ಈ ಎಲ್ಲ ಸೌಲಭ್ಯವನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ. ಆತ್ಮೀಯರೇ, ಕೆಲವರ
ಮೆದುಳು ಹಾಳಾದವರು ಎಂಬ ಹಲವು ಅನಿಸಿಕೆ ಅಭಿಪ್ರಾಯಗಳಿವೆ. ಆದರೆ ಇದು ತಪ್ಪು. ಇದು ಒಂದು ಸ್ಥಿತಿ. ಇಂತಹ ಮಕ್ಕಳಿಗಾಗಿಯೇ ಸ್ಪೆಷಲ್ ಸ್ಕೂಲ್ನಲ್ಲಿ ವ್ಯಾವಹಾರಿಕ ಜ್ಞಾನ, ವೃತ್ತಿ ತರಬೇತಿಯನ್ನು ಕಲಿಸಲಾಗುತ್ತದೆ. ಇಂತಹ ಶಾಲೆಗಳಲ್ಲಿ ಶಿಕ್ಷಣ ನೀಡುವ ಶಿಕ್ಷಕಿಯು ಓರ್ವ ಶಿಕ್ಷಕಿ ಮಾತ್ರವಲ್ಲದೆ ಓರ್ವ ತಾಯಿ, ಆಯ ಆಗಿ ಕೆಲಸ ಮಾಡುತ್ತಾರೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾವಹಾರಿಕ ಜ್ಞಾನವನ್ನು ನೀಡಲಾಗುತ್ತದೆ. ಮಕ್ಕಳಿಗೆ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಹಾಗೂ ವೈಯಕ್ತಿಕವಾಗಿ ಕೌಶಲ್ಯಗಳನ್ನು ಕಲಿಸುವುದರಿಂದ ಮಕ್ಕಳ ಪ್ರಗತಿ ಉತ್ತಮವಾಗುತ್ತದೆ. ಈ ನಿಟ್ಟಿನಲ್ಲಿ 1997ರಲ್ಲಿ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಹಾಗೂ ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಅನ್ನು ಸ್ಥಾಪಿಸಲಾಯಿತು. ಈ ಶಾಲೆಯು ತನ್ನ 25 ವರ್ಷಗಳನ್ನು ಪೂರೈಸಿದ ಸಂತೋಷದಲ್ಲಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಮುಂದಿನ ದಿನಗಳಲ್ಲಿ ಈ ಶಾಲೆಯು ಸುವರ್ಣ ವಜ್ರ ಮಹೋತ್ಸವವನ್ನು ಆಚರಿಸಲಿ ಎಂದು ಹಾರೈಸುತ್ತೇನೆ. ನನ್ನ ಹೆಸರು ಸಂತೋಷ್ ಡಿ ಅಂತ. ನನ್ನ ಮಗನ ಹೆಸರು ಸ್ಯಾಮ್ಸನ್. ಇವನು ಇದಕ್ಕಿಂತ ಮುಂಚೆ ನಾರ್ಮಲ್ ಸ್ಕೂಲಿಗೆ ಹೋಗಿದ್ದ 3 ವರ್ಷ. ಆದರೂ ಇಲ್ಲಿಯ ಸ್ಕೂಲಿನ ಪರಿಚಯದ ಮೇಲೆ ಈ ಸ್ಕೂಲಿಗೆ ಕಳಿಸಿದ ಮೇಲೆ ಅವನು ಅಕ್ಷರ ಬರೆಯಲು ಓದಲು ಕಲಿತಿದ್ದಾನೆ. ಅದಕ್ಕಿಂತ ಮುಂಚೆ ಏನೂ ಕೂಡ ಬರ್ತಿರಲಿಲ್ಲ ಅವನಿಗೆ. ಮತ್ತು ಸಾಮಾಜಿಕ ದೃಷ್ಟಿಯನ್ನು ಫ್ರೆಂಡ್ಶಿಪ್ ಇದು ಬೆಳವಣಿಗೆ ಆಗಿದೆ. ಎಲ್ಲರೂ ಬೆಳೆಸಿ ಜೀವನ ಮಾಡುವಂಥದ್ದು, ಈ ಥರ ಎಲ್ಲ ಫ್ರೆಂಡ್ಶಿಪ್ ಮಾಡಿ. ಮುಂಚೆ ತುಂಬ ಸಿಟ್ಟು ಬರ್ತಿತ್ತು ಅವನಿಗೆ, ಈಗ ಸಿಟ್ಟು ಕಮ್ಮಿ ಆಗಿದೆ. ಸ್ಕೂಲಿಗೆ ಬರಲಿಕ್ಕೆ ಕೇಳ್ತಾನೆ. ಇದಕ್ಕೆಲ್ಲ ಕಾರಣಕರ್ತಾದ ನಮ್ಮ HM ರೇಶ್ವರ್ ಅವರಿಗೂ ಮತ್ತು ಅವನಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಪ್ರಿಯ ಟೀಚರ್ ಮತ್ತು ವಿಷಯ ಇತರ ಟೀಚರ್ಸ್ಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇಷ್ಟು ಫೈನಾನ್ಷಿಯಲ್ ನನ್ನ ಮನೆ ತುಂಬ ದೂರ ಉಂಟು, ಬೆಳವಣಿಗೆಯಿಂದ ಈ ಶಾಲೆಗೆ ಕಳಿಸುವುದು. ಫೈನಾನ್ಷಿಯಲ್ ಬರ್ಡನ್ ಆದರೂ ನನ್ನ ಮಗುವಿಗೆ ಉತ್ತಮ ಭವಿಷ್ಯ ಸಿಗಬೇಕಂತ ನಾನು ಆ ಪ್ರಯತ್ನವನ್ನು ಇಲ್ಲಿ ಕಳಿಸುತ್ತೇನೆ. ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದಕ್ಕೂ ಅವರ ಪ್ರೋತ್ಸಾಹಕ್ಕೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಎಲ್ಲ ಪೇರೆಂಟ್ಸ್ ನಾನು ರಿಕ್ವೆಸ್ಟ್ ಮಾಡೋದು, ಇಂತಹ ಮಗು ಇದ್ದರೆ ನಿಮ್ಮ ಮಗುವನ್ನು ದಯವಿಟ್ಟು ಈ ಶಾಲೆಗೆ ಕಳಿಸಿ ಆ ಮಗುವಿಗೆ ಉತ್ತಮ ಬೆಳಕನ್ನು ಭಾರತ ದೇಶದ ಉತ್ತರ ನಾಗರಿಕರಾಗಿ ಬೆಳೆಸಬೇಕಂತ ನನ್ನ ಕಳಕಳಿ ಮನೆ. ನಿಮ್ಮ ಮಗು ಇಂಥ ಇದ್ದರೆ ದಯವಿಟ್ಟು ಅದು ಶಾಪ ಅಂತ ಭಾವಿಸಬೇಡಿ, ದೇವರ ಇಚ್ಛೆ ಅಂತ ಭಾವಿಸಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಈ ಶಾಲೆಗೆ ಕಳಿಸಿ. ಹಾಗೂ ಇಲ್ಲಿಯ ಶಾಲೆಯು 25 ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಈ ಶಾಲೆಗೆ ಶುಭ ಕೋರುತ್ತಾ ಕರ್ನಾಟಕ ರಾಜ್ಯದಲ್ಲಿಯೇ ನಂಬರ್ 1 ಶಾಲೆಯಾಗಿ ಮೂಡಿ ಬರಲಿದ್ದು ನನ್ನ ಈ 2 ಮಾತನ್ನು ಹೇಳಿ ಮುಗಿಸುತ್ತೇನೆ. ತುಂಬ ವ್ಯತ್ಯಾಸ ಮಾಡಿದ್ದಾನೆ. ನಾನು ಸ್ಪೆಷಲಿ ಥ್ಯಾಂಕ್ ಯು ಹೇಳ್ತೇನೆ ಇಲ್ಲಿಯ ಟೀಚರ್ಸಿಗೆ,
ಪ್ರಿನ್ಸಿಪಲ್ಗೆ ಫ್ಯಾಕಲ್ಟಿ ಅವರಿಗೆ. ಯಾಕೆಂದ್ರೆ ನನ್ನ ಮಗಳ ಚೇಂಜಸ್ ಹೇಳುವಂಥದ್ದು ನಾರ್ಮಲ್ ಸ್ಕೂಲಿಗೆ ಹೋದಾಗ ಅವರು 20% ಈ ಸ್ಕೂಲಲ್ಲಿ ಅವರು ಆಲ್ಮೋಸ್ಟ್ 80% ಆಗಿದ್ದಾರೆ. ಅದು ಬರೀ 4 years ಅಲ್ಲಿ. ಲೈಕ್ ನಾನು ಹೇಳ್ಕೊಂಡಿದ್ದೆ ಅವರು ಇಂಡಿಪೆಂಡೆಂಟ್ ಆಗಬೇಕು ಅಂತ. ಸೊ ಅವ್ರು ಈಗ ಅವಳದ್ದು ಎಲ್ಲದೂ ಓದ್ಕೊಳ್ಳೋಕೆ ಅವಳೇ ಮಾಡ್ತಾಳೆ. ಅವಳದು ಊಟದಿರ್ಬೋದು, ಸ್ನಾನದಿರ್ಬೋದು, ಅಥವಾ ಈಗ ಅಕಾಡೆಮಿಕ್ ಆಗಿ ಸಹ ಅವಳು ಬರೆಯೋದಿರ್ಬೋದು, ಅವಳ ನಂಬರು, ಅವಳ ಅಡ್ರೆಸ್, ತಂದೆ ಹೆಸರು, ತಾಯಿ ಹೆಸರು ಎಲ್ಲದನ್ನೂ ಬರೀತಾಳೆ. ಇವನ್ ABCD ಅವಳ ಏನು ಗ್ರೋತ್ ಇದೆ, ಅವಳ ಕೆಪಾಸಿಟಿ ಏನಿದೆ ಅದಕ್ಕಿಂತ 1% ಜಾಸ್ತಿನೇ ಮಾಡ್ತಾ ಇದ್ದಾಳೆ. ಅದು ನಾನು ಇಲ್ಲಿ ಕಂಡಿರುವಂಥದ್ದು. ಇಲ್ಲಿ ಬರೀ ಸ್ಕೂಲು ಬಿಲ್ಡಿಂಗು ಅಥವಾ ಗಾರ್ಡನ್ ಅಂತಲ್ಲ, ಅದು ಜೀವನ. ಬಟ್ ನಮ್ಮ ಟೀಚರ್ಸ್ ಅವರು ಅಥವಾ ಈ ಪ್ರಿನ್ಸಿಪಲ್ ಮಕ್ಕಳನ್ನ ಅಥವಾ ನನ್ನ ಮಗಳು ಎಸ್ಪೆಷಲಿ ಆಗಿ ನಾನು ಹೇಳ್ತೇನೆ, ಅವಳು ಎಷ್ಟು ಇಷ್ಟಪಡ್ತಾಳೆ, ಒಂದು ದಿವಸ ರಜೆ ಹಾಕೋದು ಕೇಳಿಲ್ಲ, ಅಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ತುಂಬ ಥ್ಯಾಂಕ್ ಯು ಹೇಳ್ತೇನೆ. ನನಗೆ ಮೊದಲೇ ಗೊತ್ತಾಗಿದ್ರೆ ನಾನು ಇನ್ನೂ ಬೇಗ ಸೇರಿಸಿದ್ದ ಮಗಳಿಗೆ ಅನಿಸುತ್ತೆ. ಬಟ್ ನೆವರ್ದಲೆಸ್ ನಾನು ಲೇಟ್ ಆದರೂ ಲೇಟೆಸ್ಟ್ ಆಗುತ್ತೆ ಅನಿಸುತ್ತೆ. ಸೊ ನಾನು ಪೇರೆಂಟ್ಸ್ ಅವರಿಗೆ ರೆಕಮೆಂಡ್ ಮಾಡ್ತೀನಿ ಸ್ಕೂಲಿಗೆ ಕಳ್ಸೋಕ್ಕೆ. ಅಷ್ಟು ಚೆನ್ನಾಗಿರೋ ವೆದರ್ ಇದೆ. ನಿಮ್ಮ ಮಕ್ಕಳ ಕೆಪಾಸಿಟಿ ಏನಿದೆ ಅದನ್ನ ನೋಡಿ, ಅದ್ರ ಮೇಲೆ ಇವರು ವರ್ಕ್ ಮಾಡ್ತಾರೆ, ಅದನ್ನ ಕಲ್ತ್ತಾರೆ. ಸೊ ಅದನ್ನು ಈ ಸ್ಕೂಲ್ ಬೆಸ್ಟ್ ಹೇಳ್ತೇನೆ. ಅದು ಎಸ್ಪೆಷಲಿ ಆಗಿ ಸ್ಪೆಷಲ್ ಮಕ್ಕಳಿಗೆ ಯಾರು ನಮ್ಮ ಏನು ಹೇಳ್ತಾರೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಆ ಮಕ್ಕಳಿಗೆ ಕಳಿಸ್ಬೇಕಂದ್ರೆ. ಆ್ಯಂಡ್ ನಾನಾಗಿರ್ಬೋದು, ಅಭಿನಂದನ್ ತಂದೆ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ತುಂಬ ಥ್ಯಾಂಕ್ ಯು. ಎಷ್ಟೇ ಇದ್ರು ಕಮ್ಮಿಗೆ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ. ಇನ್ನೂ ಮುಂದುವರಿಸಿ ಈ ಸ್ಕೂಲ್ ಇನ್ನೂ ಗ್ರೋತ್ ಆಗಲಿ ಅಂತ ಆಶಿಸ್ತೇನೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಂದ್ಸಿಗೆ. ನನ್ನ ಮಗಳಿಗೆ ಇಷ್ಟು ಸ್ಟ್ರೆಂತ್ ಅನ್ನೋದಕ್ಕೆ ಇನ್ನೂ ಮುಂದೆ ಇನ್ನೂ ಒಳ್ಳೆಯದು ಗ್ರೋತ್ ಬರುತ್ತೆ ಅನ್ಕೊಂಡಿದ್ದೆ ನಾನು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಸಮರ್ಥರು ಎಂದು ನೃತ್ಯದ ಮೂಲಕ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು.
Say that loud. It's the end. It's the end. It's the end. It's the end. Five little monkeys jumping on the bed. One fell off and bumped his head. Mama called the doctor and the doctor said, no more monkeys jumping on the bed. Jumping on the bed, jumping on the bed, jumping on the bed and falling off the bed. Four little monkeys jumping on the bed. One fell off and bumped his head. Mama called the doctor and the doctor said, no more monkeys jumping on the bed. Three little monkeys jumping on the bed. One fell off and bumped his head. Mama called the doctor and the doctor said, no more monkeys jumping on the bed. Jumping on the bed, jumping on the bed, jumping on the bed and falling off the bed. Two little monkeys jumping on the bed. One fell off and bumped his head. Mama called the doctor and the doctor said, no more monkeys jumping on the bed. One little monkey jumping on the bed. He fell off and bumped his head. Mama called the doctor and the doctor said, no more monkeys jumping on the bed. Naritogo pausu muna, soy watana. Izunuki tao vetai muna, sotri nastana. Santik watana, rebona, misak watana. Sastri hati, asta manan, gadai sotana. Shiru naritogo pausu muna, soy watana. Izunuki tao vetai muna, sotri nastana. Santik watana, rebona, misak watana. Sastri hati, asta manan, gadai sotana. Ami bona gotoya, ami rana toya. Shirandalini pausu wata sotri nastana. Shirandalini pausu wata sotri nastana. Ami bona gotoya, ami rana toya. Shirandalini pausu wata sotri nastana. Shirandalini pausu wata sotri nastana. Ya 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 ya, ma ya ya. Ya 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 ya, ma ya ya. Ya 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 ya, ma ya ya. Ya 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 ya, ma ya ya.
darling, come, come, darling, we go jolly ride. ವಿನ್ಯಾಸಕ್ಕೆ ನಂದು ಆಸೆ ಹುಯ್ಯ ಯಾಕ್ಲ ಇಂತ ಹಾಡು ಐಸಿಟ್ ನೋಡ ಈಟೋತ್ನೆಲ್ಲ ಮೂಡ ವಿಂಡೋ ಕ್ಲೋಸಿಂಗ್ FM ಪ್ಲೇಯಿಂಗ್ ಯು ಮೀ ಯು ಕಾರಲ್ಲಿ ಲವ್ವಿಂಗ್. ಮಟ್ಟದ ಪುಣ್ಣೆ ನಿನ್ನ ಗುಟ್ಟು ಯಾನು ತಿಂದೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟುಪಾಡಿ ಅಲ್ಲೇ ಗಟ್ಟದ ಅಣಿ ನಿನ್ನ ಮಟ್ಟ ಯಾನು ತಿಂದೊಂಡೇನೆ ತಡಿಯುಡೆ ಕುಳ್ಳಾದ ನನ್ನ ಮೊದಲು ಮಲ್ತಾನೆ ಊಡಲ ಬಾಕಿಲು ಧಾರವಾಡ ಬಟ್ಟ್ಯಾಲೆ ನೀರಿರದ ಕಣ್ಣಿಡು ಏನನ್ನು ಲಟ್ಟಾಲೆ ಸರ ಸರ ಸಡಗರು ಯಾರು ಬಾಗಿಲು ಜದ್ದೇನೆ ಮಟ್ಟದ ಪುಣ್ಣೆ ನಿನ್ನ ಗುಟ್ಟು ಯಾನು ತಿಂದೊಂಡೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟುಪಾಡಿ ಅಲ್ಲೇ ಕತ್ತದ ಅಣೆ ನಿನ್ನ ಮಟ್ಟ ಯಾನು ತಿಂದೊಂಡೇನೆ ತಡಿಯುಡೆ ಕುಳ್ಳಾದ ನನ್ನ ಮೊದಲು ಮಲ್ತಾನೆ गुनगुनाती है ये हवाएं गुनगुनाता है गगन गा रहा है ये सारा आलम सुबिडो परम Zubi dubi pampara, zubi dubi parampa, zubi dubi nache, you pagal stupid man. Zubi dubi pampara, zubi dubi parampa, zubi dubi nache, you pagal stupid man. शाखों पे पत्ते गा रहे हैं, फूलों पे भंवरे गा रहे, दीवानी किरणें गा रहे हैं, ये पंछी गा रहे हैं। बगियों में दो फूलों की हो रही है गुफ्तगू, जैसा फिल्मों में होता है हो रहा है हूबहू। आई 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 zubi dubi pampara, zubi dubi parampa, zubi dubi nache, क्यों पागल stupid man. Zubi dubi pampara, zubi dubi parampa, zubi dubi nache, क्यों पागल stupid man. ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದ ಸಮಾರಂಭವು ಮುಕ್ತಾಯಗೊಳಿಸುತ್ತಿದ್ದೇವೆ. ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.